ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೆಲ್ಲ ಹೇಗಿದ್ದೀರಾ? ಸೊ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಎಕ್ಸಾಮ್ಸ್ಗೆ ತುಂಬ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಡಿಸ್ಕಸ್ ಮಾಡ್ತೀನಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಎಂಟೈರ್ ಚಾಪ್ಟ್ರು. ತುಂಬ ದೊಡ್ಡ ಚಾಪ್ಟರ್ ಇದು. ಒನ್ ಶಾರ್ಟಲ್ಲಿ ಡಿಸ್ಕಸ್ ಮಾಡೋಣ. ಐ ವಿಲ್ ಮೇಕ್ ಶ್ಯೂರ್ ದಟ್ ಯು ಅಂಡರ್ಸ್ಟ್ಯಾಂಡ್. ನಿಮ್ಗೆ ಅರ್ಥ ಆಗಬೇಕು, ಅರ್ಥ ಮಾಡ್ಕೊಂಡು ನೀವು ಸ್ಟಡಿ ಮಾಡಬೇಕು, ಸೊ ದಟ್ ಯು ವಿಲ್ ನಾಟ್ ಫರ್ಗೆಟ್. ಓಕೆ. ಆ್ಯಂಡ್ ಆಲ್ಸೋ ಬೋರ್ಡ್ ಎಕ್ಸಾಮ್ ಯಾವ ರೀತಿ ಬರೀಬೇಕು, ಡಿರೈವೇಷನ್ಸ್ ಎಲ್ಲದನ್ನು ಹೇಳ್ತೀನಿ. ಯು ಕ್ಯಾನ್ ರೈಟ್ ಆಲ್ ದೋಸ್ ಥಿಂಗ್ಸ್. ಆರಾಮ್ ಬರ್ಕೊಳ್ಳಿ ನೀವು. ಓಕೆ. ಆ್ಯಂಡ್ ಅಗೇನ್ ಐ ಹೋಪ್ ಸಪ್ರೇಟ್ಲಿ ಒಂದು ಫಿಸಿಕ್ಸ್ ಅಂತ ಸಿಂಪ್ಲಿಫೈಡ್ ಮೈಂಡ್ಸ್ ಫಿಸಿಕ್ಸ್ ಬೈ ಆರ್ ಪಿ ಸರ್ ಅಂತ ಒಂದು ನೋಡಬೇಕು. ಕೀಪ್ ಎ ಸಪ್ರೇಟ್ ನೋಟ್ಸ್ ಆ್ಯಂಡ್ ಯು ರೈಟ್ ವಾಟ್ ಎವರ್ ಐ ಆಮ್ ಟೆಲ್ಲಿಂಗ್. ನನ್ನ ಪ್ರಕಾರ ನೀವು ಎಲ್ಲೂ ಮಾರ್ಕ್ಸ್ ಕಳ್ಕೋದಿಲ್ಲ. ಐ ವಾಂಟ್ ಎವ್ರಿ ಒನ್ ಟು ಟಾರ್ಗೆಟ್ 70 out of 70. ಓಕೆ. ಆ್ಯಂಡ್ ಬಿಫೋರ್ ದಿಸ್ ಚಾಪ್ಟರ್ ನಾವು ಆಲ್ರೆಡಿ ಎಲೆಕ್ಟ್ರಿಕ್ ಚಾರ್ಜಸ್ ಮತ್ತು ಫೀಲ್ಡ್ಸ್ ಆ ಚಾಪ್ಟರ್ನ ಕಂಪ್ಲೀಟ್ ಮುಗಿಸಿದ್ವಿ ಒನ್ ಶಾರ್ಟಲ್ಲಿ. ಅದನ್ನು ಫಸ್ಟ್ ನೋಡಿದರೆ ನಂತರ ಈ ಚಾಪ್ಟರ್ ನೋಡಿ. ಸೊ ಇಟ್ಸ್ ಆಲ್ವೇಸ್ ಕಂಟಿನ್ಯೂಷನ್. ನಂತರ ನೆಕ್ಸ್ಟ್ ಚಾಪ್ಟರ್ ಸೊ ದಟ್ ಯು ಆಲ್ವೇಸ್ ಅಂಡರ್ಸ್ಟ್ಯಾಂಡ್. ನಿಮ್ಗೆ ಚೆನ್ನಾಗಿ ಅರ್ಥ ಆಗೋದು. ದಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯಿತಾ? ಸೊ ಆ್ಯಂಡ್ ದಟ್ಸ್ ಇಟ್. ಆ್ಯಂಡ್ ಇದ್ರ ಬೇಸಿಸ್ ಮೇಲೆ ಮತ್ತೆ ನೀವು ಕಂಪ್ಲೀಟ್ ಚಾಪ್ಟರ್ ನೋಡಾದ್ಮೇಲೆ ಸೊ ಐ ವಿಲ್ ಆಲ್ಸೋ ಮೇಕ್ ಎ ಸಪ್ರೇಟ್ ವಿಡಿಯೋ ಫಾರ್ CET ಆಲ್ಸೋ ಸೇಮ್ ಚಾಪ್ಟರ್, ಬಿಕಾಸ್ ಇದೆಲ್ಲ ಕವರ್ ಆಗುತ್ತೆ. ಇಲ್ಲಿ ನಿಮಗೆಲ್ಲ ಅರ್ಥ ಮಾಡಿಸ್ತೀನಿ. ದೆನ್ ಬಿಟ್ಟರೆ ಕೆಲವೊಂದು ಟಾಪಿಕ್ಸ್ ಎಲ್ಲ ಇರುತ್ತೆ, ಅದನ್ನು CET ಒನ್ ಶಾರ್ಟಲ್ಲಿ ಮುಗಿಸ್ಕೊಂಡು ನಾವು ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ ಇದೇ ಚಾಪ್ಟರ್ ಮೇಲೆ CETಯಲ್ಲಿ ಕೂಡ KCET ಕೂಡ ಒಂದು ವಿಡಿಯೋ ಬರುತ್ತೆ. ಸೊ ಎಲ್ಲದಕ್ಕೂ ಪ್ರಾಪರ್ ಅರ್ಥ ಮಾಡ್ಕೊಬೇಕು. ದ್ಯಾಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯಿತಾ? ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಇಂಪಾರ್ಟೆಂಟು ಪ್ರತಿಯೊಂದು ಕಾನ್ಸೆಪ್ಟನ್ನು. ಈಗ ಫಸ್ಟ್ ಲೆಟ್ಸ್ ಡಿಸ್ಕಸ್ ಅಬೌಟ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕೆಪಾಸಿಟೆನ್ಸ್. ಈ ಚಾಪ್ಟ್ರಲ್ಲಿ ಏನೇನು ಟಾಪಿಕ್ಸ್ ಕ್ವಿಕ್ಕಾಗಿ ಡಿಸ್ಕಸ್ ಮಾಡೋಣ. ಸೊ ಓವರ್ ಆಲ್ ಈ ಚಾಪ್ಟರ್ನ ವಿ ಕ್ಯಾನ್ ಡಿವೈಡ್ ಇಂಟು 2 ಪಾರ್ಟ್ಸ್. ಒನ್ ಈಸ್ ಪೊಟೆನ್ಷಿಯಲ್ ಡಿಸ್ಕಸ್ ಮಾಡ್ತೀವಿ, ಕೆಪಾಸಿಟೆನ್ಸ್ ಡಿಸ್ಕಸ್ ಮಾಡ್ತೀವಿ. ಐ ವಾಂಟ್ ಯು ಟು ರೈಟ್ ಡೌನ್ ದಿಸ್ ಇನ್ ಯೋರ್ ಬುಕ್ ವೆರ್ ಎವರ್ ಯು ಸ್ಟಡಿಂಗ್ ಇಟ್. ಆ ಬುಕ್ಕಲ್ಲಿ ಬರ್ಕೊಳ್ಳಿ. ಎಂತಕ್ಕೆ ಅಂತ ಹೇಳಿದ್ರೆ ಯು ಶುಡ್ ಆಲ್ವೇಸ್ ಹ್ಯಾವ್ ಓವರ್ ಆಲ್ ವ್ಯೂ. ಈ ಚಾಪ್ಟರ್ಲಿ ಏನು ಸ್ಟಡಿ ಮಾಡ್ತೀನಿ, ನೀವು ಕಣ್ಣು ಮುಚ್ಕೊಂಡ್ರೆ ಎಲ್ಲ ಟಾಪಿಕ್ಸ್ ಅಲ್ಲೇ ಬರಬೇಕು. ಪೊಟೆನ್ಷಿಯಲ್ ಅಂದರೆ ಏನು, ಅಲ್ಲಿ ಪಾಯಿಂಟ್ ಚಾರ್ಜ್, ಡೈಪೋಲ್ ಬಗ್ಗೆ ಡಿಸ್ಕಸ್ ಮಾಡಿ, ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ಸು ಬಿಟ್ವೀನ್ E and V ಇವೆಲ್ಲ. ಎನರ್ಜಿ ಅಂದರೆ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್, ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್. ಕೆಪಾಸಿಟೆನ್ಸ್ ವಿಲ್ ಡಿಸ್ಕಸ್ ಮೋರ್. ಡೈಲೆಕ್ಟ್ರಿಕ್ ಅಂದ್ರೆ ಏನು, ಪೊಲರೈಸೇಷನ್ ಅಂದ್ರೆ ಏನು, ಈ PPC, ಎಫೆಕ್ಟ್ ಆಫ್ ಡೈಲೆಕ್ಟ್ರಿಕ್, ಕಾಂಬಿನೇಷನ್, ಎನರ್ಜಿ ಸ್ಟೋರ್ಡ್ ಕೆಪಾಸಿಟರ್ಸ್, ಈ ಎಲ್ಲ ಟಾಪಿಕ್ನು ವಿಲ್ ಡಿಸ್ಕಸ್ ಟುಡೇ ಇನ್ ದ ಲೆಕ್ಚರ್ ಅಲಾಂಗ್ ವಿತ್ ಹೌ ಟು ರೈಟ್ ಇನ್ ಎ ಬೋರ್ಡ್ ಎಕ್ಸಾಮ್ಸ್ ಆಲ್ಸೋ. ಆ್ಯಂಡ್ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಬಂದು ನಿಮಗೆ ಅರ್ಥ ಆಗಬೇಕು, ಅರ್ಥ ಮಾಡ್ಕೊಬೇಕು. ಡೋಂಟ್ ಹರಿ ಅಪ್. ನಾನು ಏನಾದರೂ ಹೇಳ್ತಾ ಇದ್ದರೆ ಕೇಳಿ ಅರ್ಥ ಮಾಡ್ಕೊಳ್ಳಿ. ಎನಿವೇರ್ ಐ ಆಮ್ ಗೋಯಿಂಗ್ ಟು ಗಿವ್ ನೋಟ್ಸ್ ಆಲ್ಸೋ. ನೋಟ್ಸ್ ಡಿರೈವೇಷನ್ಸಲ್ಲಿ ತೋರಿಸಿ ಹೆಂಗೆ ಬರೀಬೇಕು ಅಂದ್ಬಿಟ್ಟು ಎಕ್ಸಾಮಲ್ಲಿ. ದೆನ್ ಯು ಕ್ಯಾನ್ ನೋಟ್ ಡೌನ್ ದ್ಯಾಟ್. ಆಯಿತಾ? ಫಸ್ಟ್ ಟಾಪಿಕ್, ವಾಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಓಕೆ. ಸೊ ಫಸ್ಟ್ ಲೇಮ್ಯಾನ್. ಸೊ ಯಾರೋ ಕೇಳಿದ್ರೆ ಪೊಟೆನ್ಷಿಯಲ್ ಅಂದರೆ ಏನು, ನಾರ್ಮಲ್ ನಮ್ಗೇನು ಗೊತ್ತು ಪೊಟೆನ್ಷಿಯಲ್ ಅಂದರೆ. ಸೊ ಸಮ್ಟೈಮ್ಸ್ ವಿ ಸೇ, ನಿಮಗೆ ಪೊಟೆನ್ಷಿಯಲ್ ಇದೆಯಪ್ಪ, ಯು ಹ್ಯಾವ್ ಎ ಪೊಟೆನ್ಷಿಯಲ್ ಟು ಸ್ಕೋರ್ 70 out of 70, ಆರ್ ಯು ಹ್ಯಾವ್ ಪೊಟೆನ್ಷಿಯಲ್ ಅಂದರೆ ಲೈಕ್ ಸಮಥಿಂಗ್ ವಾಟ್ ಐ ಕ್ಯಾನ್ ಸೇ you can do, or it has potential to do, or we can say in some words, for example, water is stored in a water tank ಇದೆ. So it has potential to flow down because tap open ಮಾಡಿದ್ರೆ it has potential to flow down. For example, ನಾನು ಒಂದು ಆಬ್ಜೆಕ್ಟ್ನ ಲಿಫ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಐ ಲಿಫ್ಟ್ ದ ಒಂದು ಆಬ್ಜೆಕ್ಟ್ನ ಲಿಫ್ಟ್ ಮಾಡ್ತೀನಿ. ಸೊ ಈ ಆಬ್ಜೆಕ್ಟ್ನ ಬಿಟ್ಟರೆ, ಇದು ಫೋನು ಬಿಟ್ಟರೆ ಏನಾಗುತ್ತೆ, so it has a potential to come down. It is called potential, gravitational potential energy, or sometimes we call we have different energies are there. Aita? And also I have taken one more example. See, first artha ಮಾಡ್ಕೊಳ್ಳಿ is very very important. Okay. So no, this is called elastic potential. For example, ನನ್ನ ಹತ್ರ ಒಂದು ಬ್ಯಾಂಡ್ ಇದೆ, ಇದು this is called as resistance band. Okay. So ನಾನೀಗ ಸ್ವಲ್ಪ ಫಿಟ್ನೆಸ್ ಜಾಸ್ತಿ ನೋಡ್ತಾ ಇದ್ದೀನಿ. ಸೊ ವಾಟ್ ಇಸ್ ರೆಸಿಸ್ಟೆನ್ಸ್ ಬ್ಯಾಂಡ್ ಅಂತ ಹೇಳಿದ್ರೆ ಸಿಂಪಲ್ ಇಟ್ ಇಸ್. ಇಟ್ ಈಸ್ ನಾವು ನಾರ್ಮಲ್ ಆಗಿದೆ. ಸೊ ನನಗೆ ಹೇಳಿದ್ದೀನಿ ಇದನ್ನ. ಸೊ ಇಟ್ ಹ್ಯಾಸ್ ನಾವು ಎನರ್ಜಿ. ಸೊ ಐ ಆಮ್ ಡೂಯಿಂಗ್ ವರ್ಕ್. ನಾನು ಕೆಲಸ ಮಾಡ್ತಾ ಇದ್ದೀನಿ. ಏನು ಕೆಲಸ ಮಾಡ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಇದನ್ನು. ಸೊ ನಾನು ಎನರ್ಜಿ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಸೊ ಎನರ್ಜಿ ಇದ್ರಲ್ಲಿ ಸ್ಟೋರ್ ಆಗಿದೆ. ಸೊ ನಾನು ಹಿಂಗೆ ಬಿಟ್ಟರೆ ಇಟ್ ಹ್ಯಾಸ್ ವರ್ಕ್ಡ್, ಇಟ್ ಕ್ಯಾನ್ ಡೂ ಸಮ್ ವರ್ಕ್. ಆಯಿತಾ? ರಬ್ಬರ್, ಸೇಮ್ ಯು ಕ್ಯಾನ್ ಡೂ ವಿತ್ ರಬ್ಬರ್ ಆಲ್ಸೋ. ರಬ್ಬರ್ ತೊಗೊಂಡು ಮಾಡ್ಬೋದು. ಸೊ ರಬ್ಬರ್, ಐ ಸ್ಟಿಲ್ ರಿಮೆಂಬರ್, ನಾವು ಚಿಕ್ಕವಾಗಿರ್ಬೇಕಂತ ಹೇಳಿದ್ರೆ ಐ ಥಿಂಕ್ 3rd or 4th ಕ್ಲಾಸಲ್ಲಿ ವಿ ಯೂಸ್ ಟು ಟೆಲ್, ಹಿಂಗೆ ಹಿಡ್ಕೊಂಡು ರಬ್ಬರ್ ಅಂತ ಹೇಳೋ ಅಂತ. ಯು ಹ್ಯಾವ್ ಟು ಕೀಪ್ ನಿಮ್ಮ ಕೈನಿಗೆ ಹಿಡ್ಕೊಂಡು ರಬ್ಬರ್ ಅಂತ ಹೇಳಿದ್ರೆ ಇಟ್ ಬಿಕಮ್ ಲವರ್ ಅಂತ. ಓಕೆ, ಎನಿವೇರ್. ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್, ಸೊ ಯು ಹ್ಯಾವ್ ಎಲಾಸ್ಟಿಕ್ ಪೊಟೆನ್ಷಿಯಲ್. ದಿಸ್ ಇಸ್ ಕಾಲ್ಡ್ ಅಸ್ ಎಲಾಸ್ಟಿಕ್ ಪೊಟೆನ್ಷಿಯಲ್. ಏನು ನೋಡಿ ಅರ್ಥ ಮಾಡಿ, ವೆರಿ ಸಿಂಪಲ್. ನಾನು ಕೆಲಸ ಮಾಡ್ತಾಯಿದ್ದೀನಿ, ವರ್ಕ್ ಮಾಡ್ತಾಯಿದ್ದೀನಿ. ಆ ವರ್ಕ್ ಮಾಡಿರೋದು ಸ್ಟೋರ್ ಆಗಿದೆ ಇಲ್ಲಿ ಎಲಾಸ್ಟಿಕ್ ಪೊಟೆನ್ಷಿಯಲ್ ಆಗಿ. ಬಿಟ್ಟರೆ ಅಲ್ಲಿ ನನ್ನ ಕೈಗೂ ಹೊಡೆಯುತ್ತೆ. ಸೊ ದಟ್ ಮೀನ್ಸ್ ದಿಸ್ ಇಸ್ ಕಾಲ್ಡ್ ಅಸ್ ಪೊಟೆನ್ಷಿಯಲ್. ಬೇಸಿಕಲಿ ಸಿಂಪಲ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅದೇ ರೀತಿ ನೀರು ಸ್ಟೋರ್ ಆಗೋದು ಎಲ್ಲನೂ. ಸೊ ಇಲ್ಲಿ ಏನಿಗೆ ಅರ್ಥ ಮಾಡ್ಕೊಂಡು, ನೀವು ವರ್ಕ್ ನಾವು ಕೆಲಸ ಮಾಡಬೇಕು. ಆ ಕೆಲಸ ಮಾಡಿರೋದು ಪೊಟೆನ್ಷಿಯಲ್ ಆಗಿ ಸ್ಟೋರ್ ಆಗುತ್ತೆ. ಅರ್ಥ ಆಯಿತಾ? ನಾನು ಕೆಲಸ ಮಾಡಬೇಕು, ಆ ಕೆಲಸ ಮಾಡಿರೋದು ಪೊಟೆನ್ಷಿಯಲ್ ಆಗಿ ಸ್ಟೋರ್ ಆಗಿರುತ್ತೆ. ಅದು ಬಿಟ್ಟರೆ ಇಟ್ ಕ್ಯಾನ್ ಡೂ ಸಮ್ ವರ್ಕ್. ಬ್ಯಾಟ್ರಿ ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಲು.
ಸೊ ಅದರಲ್ಲಿ ಕೆಮಿಕಲ್ ಎನರ್ಜಿ ಇರುತ್ತೆ. ನಾನು ಮತ್ತು ಕೆಮಿಸ್ಟ್ರಿಗೆ ಹೋದರೆ ಅಲ್ಲಿ ಒಂದು ಕಡೆ ಪಾಸಿಟಿವ್, ಒಂದು ಅದೇನೋ ರಿಯಾಕ್ಷನ್ ಇರುತ್ತೆ, ಗೊತ್ತು ನಿಮಗೆಲ್ಲ ರಿಯಾಕ್ಷನ್ ಇರುತ್ತೆ. ಒಂದು ಕಡೆ ಆ್ಯನೋಡ್, ಯು ಹ್ಯಾವ್ ಸಮಥಿಂಗ್ ಆ್ಯನೋಡಿಕ್ ಪೊಟೆನ್ಷಿಯಲ್, ಆ್ಯಂಡ್ ಒಂದು ಕಡೆ ಆ್ಯನೋಡು, ಒಂದು ಕಡೆ ಕ್ಯಾಥೋಡು. ಯು ಹ್ಯಾವ್ ರಿಡಕ್ಷನ್ ಪೊಟೆನ್ಷಿಯಲ್, ಆಕ್ಸಿಡೇಷನ್ ಪೊಟೆನ್ಷಿಯಲ್ಸ್ ಅಂತ ಎರಡು ಸಪ್ರೇಟ್ ಆಗಿರುತ್ತೆ. ಅವೆರಡನ್ನು ಮೈನಸ್ ಮಾಡಬೇಕು, ದೆನ್ ಗೆಟ್ ಆ್ಯಕ್ಚುಲ್ ವೋಲ್ಟೇಜ್ ಆಫ್ ದ ಬ್ಯಾಟ್ರಿ. ನಾನು ಕೆಮಿಸ್ಟ್ರಿ ಹೋಗೋದಿಲ್ಲ, ವಿಲ್ ಕಮ್ ಟು ದ ಫಿಸಿಕ್ಸ್, ಆಯಿತಾ. ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್ ಸಿಂಪಲ್, ದಟ್ಸ್ ಇಟ್. ಸೊ ವರ್ಕ್ ಡನ್, ನೀವು ಕೆಲಸ ಮಾಡಬೇಕು, ಆ ಕೆಲಸ ಮಾಡೋದು ಏನಾಗುತ್ತೆ, ಪೊಟೆನ್ಷಿಯಲ್ ಆಗಿ ಸ್ಟೋರ್ ಆಗುತ್ತೆ, ವೆರಿ ಸಿಂಪಲ್. ಸೊ ವಾಟ್ ಈಸ್ ಅ ಪೊಟೆನ್ಷಿಯಲ್ ಮೀನ್ಸ್ ವರ್ಕ್ ಡನ್. ಸೊ ವಾಟ್ ಐ ಟೋಲ್ಡ್ ಇಸ್ ಎಲಾಸ್ಟಿಕ್ ಪೊಟೆನ್ಷಿಯಲ್, ಎಲಾಸ್ಟಿಕ್ಕು. ಆ ಥರ ಯು ಕ್ಯಾನ್ ಹ್ಯಾವ್ ಗ್ರಾವಿಟೇಷನ್ ಪೊಟೆನ್ಷಿಯಲ್, ಯು ಕ್ಯಾನ್ ಹ್ಯಾವ್ ಸಮ್ ಅದರ್ ಪೊಟೆನ್ಷಿಯಲ್, ಸ್ಪ್ರಿಂಗಲ್ಲಿ ಇರುತ್ತೆ ಎಲಾಸ್ಟಿಕ್ಕು, ಈ ಥರ ಯಾವ್ದು ಬೇಕಾದ್ರೂ ಇರ್ಬೋದು ನಮ್ಮ ಪೊಟೆನ್ಷಿಯಲ್ಸ್ ಬೇಸಿಕಲಿ. ಸೊ ವಾಟ್ ಈಸ್ ಮೀನಿಂಗ್ ಆಫ್ ಇಲ್ಲಿ ವಾಟ್ ಈಸ್ ದ ಮೀನಿಂಗ್ ಇನ್ ದಿಸ್ ಕೇಸ್, ವಾಟ್ ಈಸ್ ಸರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ಏನು? ಸಿಂಪಲ್. ಈಗ ಒಂದು ಪಾಸಿಟಿವ್ ಚಾರ್ಜ್ ಇದೆ, ಲಾಸ್ಟ್ ಕ್ಲಾಸ್ ನಿಮ್ಗೆ ಹೇಳ್ತಾ ಇದ್ದೆ ನಾನು. ಸೊ ಈ ಪಾಸಿಟಿವ್ ಚಾರ್ಜ್ಗೆ, ಈ ರೌಡಿಗೆ ಅವನದೇ ಆದ ಒಂದು ಅಡ್ಡ ಇರುತ್ತೆ. ಸೊ ದಿಸ್ ಅಡ್ಡ ನೋ ಒನ್ ಕ್ಯಾನ್ ಕಮ್. ಸೊ ಯಾರಾದ್ರು ಬಂದರೆ, ಸೊ ಈ ಈಸ್ ಗೋಯಿಂಗ್ ಟು ಎಕ್ಸರ್ಟ್ ಎ ಫೋರ್ಸ್ that can be repulsion or attraction. So if I want to bring someone, ಯಾರನ್ನೋ ಕರ್ಕೊಂಬರ್ಬೇಕಂತ ಹೇಳಿದ್ರೆ ನಾನು ಕೆಲಸ ಮಾಡೋಕ್ಕಾಗುತ್ತೆ. ಎಂತಕ್ಕೆ? ದಿಸ್ ಗೈ ಈಸ್ ಆಪೋಸಿಂಗ್, ಏಯ್ ಬರಬೇಡ ನೀನು ಅಂತ. ಸೊ ಐ ಹ್ಯಾವ್ ಟು ಡೂ ವರ್ಕ್. ಈಗ ನಾನು ಎಲಾಸ್ಟಿಕ್ ಬ್ಯಾಂಡ್ ತೊಗೊಂಡು ಹೇಳಿದ್ನಲ್ಲ, ಹಿಂಗೆ ಕೆಲಸ ಮಾಡಿದೆ. ಅದೇ ರೀತಿ ಹ್ಯಾವ್ ಟು ಡೂ ವರ್ಕ್. ಅರ್ಥ ಆಗಿದೆ ಕ್ಲಿಯರಾಗಿ? ಸೊ ಅಂದರೆ ಏನು, ಇದ್ರದ್ದು ಇನ್ಫ್ಲೂಯೆನ್ಸ್ ಇದೆ, ಏರಿಯಾ ಆಫ್ ಇನ್ಫ್ಲೂಯೆನ್ಸ್ ಇಷ್ಟಿದೆ. ಸೊ ಇಲ್ಲೆಲ್ಲೋ ಆಚೆ ಇದ್ದರೆ ಇನ್ಫ್ಲೂಯೆನ್ಸ್ ಇಲ್ಲ. ಇವಂದು ಬರೀ ಹ್ಯಾಸ್ ಇನ್ಫ್ಲೂಯೆನ್ಸ್ ಓನ್ಲಿ ಇನ್ ದ ವಾಟ್ ಇಸ್ ದಿಸ್ ಮಲ್ಲೇಶ್ವರಂ. See, but if you take someone from Madiwala somewhere or something from different district, so it's infinity, there is no influence. So amount of work done to bring a person from infinity, not a person, the charge from infinity and infinity alla, basically there is no influence at the infinity. So amount of work done to bring a charge from infinity to a point on the electric field, is nothing but the work done, that is nothing but potential. So amount of work done to bring a unit test point, ನಾನು ಇನ್ನು ಡಿಫೈನ್ ಮಾಡ್ತೀನಿ. ದ ಅಮೌಂಟ್ ಆಫ್ ವರ್ಕ್ ಡನ್ ಟು ಬ್ರಿಂಗ್ ಎ ಯೂನಿಟ್ ಟೆಸ್ಟ್ ಪಾಸಿಟಿವ್ ಚಾರ್ಜ್. ಸೊ ಯಾಕೆ ಯೂನಿಟ್ ಟೆಸ್ಟ್ ಪಾಸಿಟಿವ್ ಚಾರ್ಜ್ ಹೇಳ್ತೀನಿ ನಾನೀಗ, ಆಯ್ತಾ. ಸೊ ಅಮೌಂಟ್ ಆಫ್ ವರ್ಕ್ ಡನ್ ಟು ಬ್ರಿಂಗ್ ಎ ಯೂನಿಟ್ ಚಾರ್ಜ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಡಿಫೈನ್ಡ್ ಆಸ್ ಅ ಪೊಟೆನ್ಷಿಯಲ್ ಅಟ್ ದಟ್ ಪಾಯಿಂಟ್. ಆ ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಅದು. ನೀವು ಬೇರೆ ಪಾಯಿಂಟ್ ತೊಗೊಂಡ್ರೆ ಬೇರೆ ಪೊಟೆನ್ಷಿಯಲ್ ಆಗಿರುತ್ತೆ. ಸೊ ಪೊಟೆನ್ಷಿಯಲ್ ಇಸ್ ಡಿಫ್ರೆಂಟ್ ಎಟ್ ಡಿಫ್ರೆಂಟ್ ಪಾಯಿಂಟ್ಸ್ ಅಲ್ವಾ. ನೀವು ತುಂಬ ಹತ್ರ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಜಾಸ್ತಿ ಕೆಲಸ ಮಾಡಬೇಕು. ನಾನು ತುಂಬ ಜಾಸ್ತಿ ಎಳಿಬೇಕಂತ ಜಾಸ್ತಿ ಕೆಲಸ ಮಾಡಬೇಕು, ಸ್ವಲ್ಪ ಎಳಿಬೇಕಂತ ಸ್ವಲ್ಪ ಕೆಲಸ ಮಾಡಬೇಕು. ಆ್ಯಂಡ್ ವಿ ಆರ್ ಡೂಯಿಂಗ್ ವರ್ಕ್ ಅಗೇನೆಸ್ಟ್. ಈಗ ನಾನು ಎಲಾಸ್ಟಿಕ್ ಬ್ಯಾಂಡ್ ತೊಗೊಂಡು ನೀವು ಕೆಲಸ ಅಗೇನೆಸ್ಟ್ ಮಾಡಬೇಕು. ಎಲ್ಲ ವರ್ಡ್ ಇಂಪಾರ್ಟೆಂಟು. ಅಗೇನೆಸ್ಟ್ ಅಂದರೆ ನೆಗೆಟಿವ್. ನಾವು ಡಿರೈವೇಷನಲ್ಲಿ ನೆಗೆಟಿವ್ ವರ್ಕ್ ಒಂದು ನೆಗೆಟಿವ್ ಅಂತ ಬರಿತೀವಿ. ದ ವರ್ಕ್ ಶುಡ್ ಬಿ ಡನ್ ಅಗೇನೆಸ್ಟ್. ಅರ್ಥ ಆಗಿದೆ ಕ್ಲಿಯರಾಗಿ? ಈಗ ನಾನು ಹಿಂಗೆ ಹಾಕಿದ್ರೆ ವರ್ಕ್ ಅದು. ಸಿ ಇಫ್ ಐ ಪುಟ್ ವರ್ಕ್ ಲೈಕ್ ದಿಸ್, ಇಟ್ಸ್ ನಾಟ್ ಎಕ್ಸ್ಪ್ಯಾಂಡಿಂಗ್. ಐ ಹ್ಯಾವ್ ಟು ಪುಟ್ ವರ್ಕ್ ಅಗೇನೆಸ್ಟ್. ಇದು ಹಿಂದೆ ಎಳೆಯುತ್ತೆ, ನಾನು ವರ್ಕ್ ಹಿಂಗೆ ಮಾಡೋಕ್ಕಾಗುತ್ತೆ. ಈಗ ಅರ್ಥ ಆಗಿದೆ ಕ್ಲಿಯರಾಗಿ? So now amount of work done to bring the unit positive charge from infinity to a point on the field is nothing but electric potential at that point. So the work V is equal to W by Q in the formula ಹೇಳ್ತೀವಿ. So work done to bring a charge. So if I put Q is equal to 1, that is unit charge. So V becomes W. That means potential ಅಂದ್ರೆ ಏನು, amount of work done to bring a unit charge. ಯಾಕೆ ಯೂನಿಟ್ ಚಾರ್ಜ್ ಅಂದರೆ ಸೊ ದಟ್ ಎಲ್ಲರೂ ಒಂದೇ. ಅಫ್ಕೋರ್ಸ್ ಇಫ್ ಯು ವಾಂಟ್ ಟು ಬ್ರಿಂಗ್ 2 ಕೂಲಮ್ಸ್ ಯು ಹ್ಯಾವ್ ಟು ಡೂ ಮೋರ್ ವರ್ಕ್. ಇಫ್ ಯು ವಾಂಟ್ ಟು ಬ್ರಿಂಗ್ 4 ಕೂಲಮ್ಸ್ ಯು ಹ್ಯಾವ್ ಟು ಡೂ ಮೋರ್ ವರ್ಕ್. ಸೊ ಜನರಲ್ ಡಿಫೈನ್ ಮಾಡೋದಕ್ಕೆ ನೀನು ನಿನ್ನ ಫ್ರೆಂಡು ಯಾರಾದ್ರೂ ಒಂದೇ ಕೂಲಮ್ ತೊಗೊಂಬಂದ್ರಪ್ಪ ಅಂತ ಹೇಳಿದ್ರೆ, ಒಂದೇ ಕೂಲಮ್ ತೊಗೊಂಬಂದರೆ ಆ ಸೇಮ್ ಪಾಯಿಂಟ್ಗೆ ಎಲ್ಲರಿಗೂ ಪೊಟೆನ್ಷಿಯಲ್ ಸೇಮ್ ಇರುತ್ತೆ. ನಿನ್ನ ಫ್ರೆಂಡು 2 ಕೂಲಮ್, ಅವ್ನು 4 ಕೂಲಮ್, ಇನ್ನೊಂದು 10 ಕೂಲಮ್ ತೊಗೊಂಬಂದರೆ ವರ್ಕ್ ಪೊಟೆನ್ಷಿಯಲ್ ಡಿಫ್ರೆಂಟ್ ಇರುತ್ತೆ ಸೇಮ್ ಪಾಯಿಂಟಲ್ಲಿ, ಬಿಕಾಸ್ ದ ಚಾರ್ಜ್ ಯು ಬ್ರಿಂಗಿಂಗ್ ಇಸ್ ಡಿಫ್ರೆಂಟ್. ಯೂನಿಫಾರ್ಮ್ ಮಾಡೋಕ್ಕೋಸ್ಕರ Q is equal to 1 ಅಂತ ಹೇಳ್ತೀವಿ. ಎಲ್ಲ ಡೆಫಿನೇಷನ್ಸು ಅಷ್ಟೇ. ನಾವು ಏನೋ ನೀವು ಏನೇ ಮೂಲ, ಈಗ ಫಾರ್ ಎಕ್ಸಾಂಪಲ್ ಮೂಲ, ಕಂಡಕ್ಟಿವಿಟಿ, ಸ್ಪೆಸಿಫಿಕ್ ರೆಸಿಸ್ಟಿವಿಟಿ ಅಂದರೆ ಏನು, L is equal to 1, ಏರಿಯಾ is equal to 1, ಬಿಕಾಸ್ ಜಸ್ಟ್ ಟು ಮೇಕ್ ಯೂನಿಫಾರ್ಮಿಟಿ. ಓಕೆ. ಆ್ಯಂಡ್ ಅದಾದಮೇಲೆ ಇಟ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ, ಅಮೌಂಟ್ ಆಫ್ ವರ್ಕ್ ಡನ್, ಇಟ್ಸ್ ಎ ವರ್ಕ್ ಎನರ್ಜಿ ಕಾನ್ಸೆಪ್ಟ್. ಸೊ ಇದು ಸ್ಕೇಲಾರ್ ಕ್ವಾಂಟಿಟಿ. ಫಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡಿದ ಎಲೆಕ್ಟ್ರಿಕ್ ಫೀಲ್ಡು, ಆ ಎಲೆಕ್ಟ್ರಿಕ್ ಫೀಲ್ಡ್ ಬಂದು ವೆಕ್ಟರ್ ಕ್ವಾಂಟಿಟಿ, ಇದು ಬಂದು ಸ್ಕೇಲಾರ್ ಕ್ವಾಂಟಿಟಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ. ಆ್ಯಂಡ್ ಇದೇನು ಕೆಲಸ ಮಾಡ್ತಿದಲ್ವಾ, ದಿಸ್ ಡಸ್ ನಾಟ್ ಡಿಪೆಂಡ್ ಆನ್ ದ ಪಾತ್. ನೀವು ಹೆಂಗೆ ತೊಗೊಂಬರ್ತೀರ ಅಂದ್ಬಿಟ್ಟು. ಫಾರ್ ಎಕ್ಸಾಂಪಲ್ ಪಾಯಿಂಟ್ ಈಸ್ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಐ ಆಮ್ ಬ್ರಿಂಗಿಂಗ್ ಟು ಪಾಯಿಂಟ್ ಎ. ಸೊ ಆಯಿತಾ. ಸೊ ನಾನು ಈ ಪಾಯಿಂಟ್ ಎಗೆ ಚಾರ್ಜ್ನ, ಸೊ ನಾನು ಹಿಂಗೆಲ್ಲ ಕರ್ಕೊಂಡು ಬಂದು ಇಲ್ಲಿ ಇಡ್ತೀನಿ. ಸೊ ಇಟ್ ಡಸ್ ನಾಟ್ ಮ್ಯಾಟರ್. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದೊಂದು ಬಾಡಿನ ಲಿಫ್ಟ್ ಮಾಡ್ತೀನಿ. ಈಗ ಆ ಬಾಡಿನ ಲಿಫ್ಟ್ ಮಾಡ್ಬೇಕಂತ ಹೇಳಿದ್ರೆ ಐ ಕ್ಯಾನ್ ಟೇಕ್ ವಾಟ್ ಎವರ್ ದ ಪಾತ್ ಐ ವಾಂಟ್. ನಾನು ಹಿಂಗೆ ತೊಗೊಂಡಿದ್ರು ಇಟ್ ಆಲ್ ಡಿಪೆಂಡ್ಸ್ ಅಪಾನ್ MGH, ಪೊಟೆನ್ಷಿಯಲ್ ಎನರ್ಜಿ. MGH ಮೇಲೆ ಡಿಪೆಂಡ್ ಆಗುತ್ತೆ, ಹೈಟ್ ಮೇಲೆ ಡಿಪೆಂಡ್ ಆಗುತ್ತೆ. ಡಸಂಟ್ ಡಿಪೆಂಡ್ ಆನ್ ಹೌ ಯು ಬ್ರಿಂಗ್ ಹೆಂಗೆ ತೊಗೊಂಡ್ರು ಹಂಗೆ ಅಷ್ಟೇ ಎನರ್ಜಿ ಸ್ಟೋರ್ ಆಗಿರೋದು. ಓಕೆ. ಸೊ ಡಸ್ ನಾಟ್ ಡಿಪೆಂಡ್ ಆನ್ ಅ ಪಾತ್. ದಟ್ಸ್ ವೆರಿ ಸಿಂಪಲ್. ಅರ್ಥ ಇದೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ಏನು? ಐ ಡೋಂಟ್ ಇನ್ ದ ಲಾಸ್ಟ್ ಡೆಫಿನೇಷನ್.
ಸೊ ಅಮೌಂಟ್ ಆಫ್ ವರ್ಕ್ ಡನ್ ಟು ಬ್ರಿಂಗ್ ಅ ಯೂನಿಟ್ ಟೆಸ್ಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಅ ಪಾಯಿಂಟ್ ಆನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಡಿಫೈನ್ಡ್ ಆಸ್ ಪೊಟೆನ್ಷಿಯಲ್ ಅಟ್ ದಟ್ ಪಾಯಿಂಟ್. ಇಲ್ಲಿ ಕೀವರ್ಡ್ಸ್ ಏನು, ಇನ್ಫಿನಿಟಿನ ತರಬೇಕು ಆ್ಯಂಡ್ ದೆನ್ ಯು ಹ್ಯಾವ್ ಟು ಬ್ರಿಂಗ್ ವರ್ಕ್ ಡನ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ಫಿನಿಟಿಯಿಂದ ವರ್ಕ್ ಡನ್ನು ಕ್ಯೂ ಬಂದು ಯೂನಿಟಿ ಆಗಿರಬೇಕು, ಯೂನಿಟ್ ಪಾಸಿಟಿವ್ ಚಾರ್ಜ್. ಸೊ ಯಾಕೆ ಪಾಸಿಟಿವ್ ಚಾರ್ಜ್? ಓಕೆ, ಇಲ್ಲಿ ನಾನು ಪಾಸಿಟಿವ್ ತೊಗೊಂಡಿದ್ದೀನಿ ಸೋರ್ಸ್ ಚಾರ್ಜು, ಅದಕ್ಕೆ ಪಾಸಿಟಿವ್ ತರ್ತಾ ಇದ್ದೀನಿ, ಸೊ ರಿಪಲ್ಷನ್ ಆಗುತ್ತೆ. ನಾನು ನೆಗೆಟಿವ್ ತೊಗೊಂಬಂದ್ರೆ ಇದು ಅಟ್ರಾಕ್ಟ್ ಮಾಡುತ್ತೆ. ಸೊ ದಟ್ ಟೈಮ್ ಐ ಹ್ಯಾವ್ ಟು ಡು ವರ್ಕ್ ಅಗೇನ್ಸ್ಟ್, ದಟ್ ಮೀನ್ಸ್ ಐ ಹ್ಯಾವ್ ಟು ಪುಲ್ ಇಟ್ ಬ್ಯಾಕ್. ದಟ್ ಈಸ್ ಪೊಟೆನ್ಷಿಯಲ್. ಅರ್ಥ ಆಯ್ತಾ? ದಟ್ಸ್ ಆಲ್ ಡೆಫಿನೇಷನ್ ಅಬೌಟ್ ದಿಸ್ ಪೊಟೆನ್ಷಿಯಲ್. ಐ ಹೋಪ್ ಯು ಅಂಡರ್ಸ್ಟುಡ್. ನೀವು ಹೇಳ್ಬೋದು ಸರ್ ಬ್ಯಾಟ್ರಿಯಲ್ಲಿ ಹೆಂಗೆ ಸರ್ ಪೊಟೆನ್ಷಿಯಲ್ಲು, ಈಗ ನೀವು ಬ್ಯಾಟ್ರಿ ತೊಗೊಂತೀರಲ್ವಾ ಸರ್, ಏನೋ ನೀವು ಹೇಳ್ಕೊಟ್ರಿ, ನೀವು ನಮ್ಗೆ ಅರ್ಥ ಆಯಿತು, ಬಟ್ ನಾನು ಬ್ಯಾಟ್ರಿ ತೊಗೊಂತೀನಲ್ವಾ, ಆ ಬ್ಯಾಟ್ರಿ ಮೇಲೆ 1.5 ವೋಲ್ಟ್ಸ್ ಅಂತ ಹಾಕಿರ್ತಾರೆ, ವಾಟ್ ಡಸ್ ಇಟ್ ಮೀನ್ ಸರ್ ಅಂತ ನೀವು ಕೇಳ್ಬೋದು. ನೀವು ಯೋಚನೆ ಮಾಡಿ ಅರ್ಥ ಮಾಡ್ಕೊಳ್ಳಿ. ಸೊ ನೀವೇನಾಗುತ್ತೆ 1.5 ವೋಲ್ಟ್ಸ್ ಅಂತ ಹೇಳಿದ್ರೆ, ಸೊ ಲಾಜಿಕಲಿ ಹೇಳಬೇಕಂದ್ರೆ ಜಸ್ಟ್ ಇಮ್ಯಾಜಿನ್ ಲೈಕ್ ದಟ್. ಸೊ ಆಲ್ ಎಲೆಕ್ಟ್ರಾನ್ಸ್ ಆರ್ ಒನ್ ಸೈಡ್, ಆಲ್ pluses are one side, and a chemical reaction you have something called oxidation potential, reduction potential. So some metals have tendency to lose electron, some metals have tendency to take electron, ಅದೇನೋ ಇರುತ್ತಲ್ವಾ. ಸೊ ಒಂದು ಕಡೆ ಅದೊಂದು ಇರುತ್ತೆ ರಿಡಕ್ಷನ್ ಪೊಟೆನ್ಷಿಯಲ್, ಒಂದು ಕಡೆ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಇರುತ್ತೆ. ಸೊ ದೇ ಆಲ್ವೇಸ್ ವಾಂಟ್ ಟು ಕಂಬೈನ್. ಸೊ ಬೈ ದ ಮೊಮೆಂಟ್ ಯು ಕನೆಕ್ಟ್ ಬೈ ವೈರ್, ಸೊ they will combine and then the bulb start glowing. Simple, it's very simple. At chemistry I'm just telling what is so it has potential. ಎಲ್ಲಿಂದ ಬರುತ್ತೆ? Sometimes chemical reactions ಇಂದ ಬರುತ್ತೆ, sometimes turbines ಇಂದ ಬರುತ್ತೆ. We generate all these potentials using your ಈಗ ಶಿವನ ಸಮುದ್ರಕ್ಕೆ ಹೋದರೆ ನೀವು ಅಲ್ಲಿ we have power generations, ಅಲ್ಲಿ potential develop ಆಗುತ್ತೆ. So when there is a potential difference, then the electrons will flow, then the current will come into picture. That current will discuss about in the next chapter. So ಈಗ potential ಅಂದರೆ ಈ ಒಂದು ಪಾಯಿಂಟ್ ಇನ್ನೊಂದು ಪಾಯಿಂಟ್ ತೊಗೊಂಡಾಗ there is a difference is the potential. So higher potential, lower potential, always things want to go from higher potential to lower potential, higher energy to lower energy. ನಾನು ನಿಂತಿದ್ದೀನಿ, ನಾ ಹೇಳ್ತೀನಿ ನಿಂತ್ಕೊಳ್ರು ಅರ್ಧ ಗಂಟೆಯಿಂದ ನಿಂತ್ಕೊತೀರ, ನೀವು ಇಲ್ಲ ನಿಂತ್ಕೊಳ್ಳೋ, ಮಲ್ಕೊಳ್ರು ಅರ್ಧ ಗಂಟೆಯಿಂದ ಅರ್ಧ ಗಂಟೆ ಎಲ್ಲ ಬೇಕಾದ್ರೆ ಅರ್ಧ ದಿನ ಮಲ್ಕೊತೀರಾ. ಎಂತಕ್ಕೆ? ಲೋ ಪೊಟೆನ್ಷಿಯಲ್, ಲೋವರ್ ಎನರ್ಜಿ ಅಲ್ವಾ? ಕರೆಕ್ಟ್ ಅಲ್ವಾ? ಅರ್ಧ ಗಂಟೆ ನಿಂತ್ಕೊಂಡು ಕಷ್ಟ, ಅದೇ ಅರ್ಧ ಗಂಟೆ ಇಫ್ ಐ ಆಸ್ಕ್ ಯು ಟು ಸ್ಲೀಪ್ ಫಾರ್ ಹಾಫ್ ಆನ್ ಅವರ್, ಸಖತ್ ಅಂದ್ರೆ ಅರ್ಧ ಗಂಟೆ ಎಲ್ಲ ನೀವು ಅರ್ಧ ದಿನ ಬೇಕಾದ್ರೆ ಮಲ್ಕೊತೀರಾ, ಬಿಕಾಸ್ ಯುವರ್ ಬಾಡಿ ಈಸ್ ನ ಲೀಸ್ಟ್ ಸ್ಟೇಟ್ ಆಫ್ ಎನರ್ಜಿ. ಸೊ ಯು ಎಂಜಾಯ್ ಇಟ್. ಅದೇ ರೀತಿ ಎಲ್ಲನೂ ಅಷ್ಟೇ ಜೀವನದಲ್ಲೂ ಅಷ್ಟೇ, ಫಿಸಿಕ್ಸಲ್ಲೂ ಅಷ್ಟೇ. ಫಿಸಿಕ್ಸ್ ಇಸ್ ನಥಿಂಗ್ ಬಟ್ ನೇಚರ್ ಮ್ಯಾನ್. ನಾವೇ ಫಿಸಿಕ್ಸು, ನಾವೇ ಕೆಮಿಸ್ಟ್ರಿ, ನಮ್ಮ ಸರೌಂಡಿಂಗೇ ಫಿಸಿಕ್ಸು. ಅರ್ಥ ಆಯ್ತಾ? ಸೊ ಎವ್ರಿಥಿಂಗ್ ವಾಂಟ್ ಟು ಅಟೈನ್ ಲೋವರ್ ಎನರ್ಜಿ ಸ್ಟೇಟ್. ಅದರಿಂದ ಎರಡು ಪಾಯಿಂಟ್ ಮಧ್ಯೆ ಒಂದು ಹೈಯರ್ ಪೊಟೆನ್ಷಿಯಲ್, ಒಂದು ಲೋವರ್ ಪೊಟೆನ್ಷಿಯಲ್ ಇದ್ದಾಗ ದ ಥಿಂಗ್ಸ್ ವಾಂಟ್ ಟು ಫ್ಲೋ ಫ್ರಮ್ ಹೈಯರ್ ಟು ಲೋವರ್. ಬ್ಯಾಟ್ರಿ ತೊಗೊಂಡಾಗ ಒಂದು ಕಡೆ ಪ್ಲಸ್ ಇರುತ್ತೆ, ಒಂದು ಕಡೆ ಮೈನಸ್ ಇರುತ್ತೆ, ಒಂದು ಕಡೆ ಆಕ್ಸಿಡೇಷನ್ ಪೊಟೆನ್ಷಿಯಲ್, ಒಂದು ಕಡೆ ರಿಡಕ್ಷನ್ ಪೊಟೆನ್ಷಿಯಲ್ ಇರುತ್ತೆ. ನಿಮ್ಗೆ ಗೊತ್ತಿರೋ ಕೆಮಿಸ್ಟ್ರಿಯಲ್ಲಿ ವಿ ಹ್ಯಾವ್ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಒಂದು ಚಾರ್ಟ್ ಇದೆ. ಆ ಚಾರ್ಟಲ್ಲಿ ಕೆಲವೊಂದು ಪಾಸಿಟಿವ್, ಕೆಲವು ನೆಗೆಟಿವ್ ವ್ಯಾಲ್ಯೂಸ್ ಇರುತ್ತೆ. ಸೊ ಇವನ್ ಯು ಸಬ್ಟ್ರಾಕ್ಟ್ ದಟ್ ಮೈನಸ್ ದಿಸ್, ಯು ವಿಲ್ ಗೆಟ್ ಒನ್ ವ್ಯಾಲ್ಯೂ, ಪೊಟೆನ್ಷಿಯಲ್ ವ್ಯಾಲ್ಯೂ ಬರುತ್ತೆ. ಅರ್ಥ ಆಯ್ತಾ? ಎನಿವೆ ಅದು ಕೆಮಿಸ್ಟ್ರಿ ಬಿಟ್ಬಿಡಿ. ಎನಿವೆ ಕಮ್ ಟು ಫಿಸಿಕ್ಸ್ ನಾವು. ಸೊ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ತುಂಬ ಇಂಪಾರ್ಟೆಂಟ್ ಡೆರಿವೇಷನ್ ಎಕ್ಸಾಮ್ಸ್ಗೆ. ನಾನೆಲ್ಲ ಡೆರಿವೇಷನ್ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ, ನಾನು ಏನೂ ಸ್ಟೆಪ್ಸ್ ಹೇಳ್ಕೊಡೋದಿಲ್ಲ, ಬಟ್ ನೀವು ಸ್ಟೆಪ್ಸ್ ಬರೀಲೇಬೇಕು. ಕ್ಲೀನಾಗಿ ಡಯಾಗ್ರಾಮ್ ಬರೀಬೇಕು, ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡಬೇಕು ನೀವು, ಅದಾದಮೇಲೆ ಸ್ಟೆಪ್ಸ್ ಬರೀಬೇಕು. ನಂತರ ನಿಮ್ಗೆ ಗೊತ್ತಲ್ವಾ, ಅರ್ಧ ಪೇಜನ್ನೇ ಒಂದು ಪೇಜ್ ಮಾಡೋಕ್ಕೆ ನೀವು ಎಕ್ಸಾಮಲ್ಲಿ ಅಷ್ಟೇ. ಓಕೆ, ಸಿಂಪಲ್. ಬಟ್ ಆಲ್ವೇಸ್ ರಿಮೆಂಬರ್ ಕೀ ಸ್ಟೆಪ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಈ ಸ್ಟೆಪ್ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಮಗ್ಗಪ್ ಮಾಡಿಸಬೇಕಾಗಿಲ್ಲ. ವೆರಿ ಸಿಂಪಲ್. ಒಂದು ಪಾಯಿಂಟ್ ಚಾರ್ಜ್ ಇದೆ, ಸೋರ್ಸ್ ಚಾರ್ಜ್ ಅಂತ ತೊಗೊಳ್ಳೋಣ, ಸೋರ್ಸ್ ಚಾರ್ಜ್ ಅಂತ ತೊಗೊಳ್ಳೋಣ. ಯಾವುದೋ ಒಂದು ಟೆಸ್ಟ್ ಚಾರ್ಜ್ ಇದೆ. ಈ ಟೆಸ್ಟ್ ಚಾರ್ಜ್ ನಾನೇನು ಮಾಡೋಕ್ಕೀಗ ಎಲ್ಲಿಂದನೋ ತರಬೇಕು, ಕೆಲಸ ಮಾಡಬೇಕು ಅಲ್ವಾ? ಅಮೌಂಟ್ ಆಫ್ ವರ್ಕ್ ಡನ್ ಅಲ್ವಾ? ಸೊ ದ ವರ್ಕ್ ಡನ್ ಇಸ್ ಟೋರ್ಡ್ ಅಸ್ ಪೊಟೆನ್ಷಿಯಲ್ ಅಟ್ ದಟ್ ಪಾಯಿಂಟ್. ಯಾವ ಪಾಯಿಂಟ್ ತರ್ತಾ ಇದ್ದು ನಾನೀಗ? ಐ ವಾಂಟ್ ಟು ಬ್ರಿಂಗ್ ಇಟ್ ಎ ಪಾಯಿಂಟ್ ಪಿ ವಿಚ್ ಇಸ್ ಅ ಡಿಸ್ಟೆನ್ಸ್ ಆಫ್ ಆರ್. ಸೊ ಐ ಆಮ್ ಬ್ರಿಂಗಿಂಗ್ ಇಟ್ ಸ್ಲೋಲಿ ಒನ್ ಬೈ ಒನ್. ಅಂದರೆ ಫಸ್ಟ್ ಏನು ಮಾಡ್ತೀನಿ ಈಗ, ಸ್ವಲ್ಪ ಇಟ್ಸ್ ವೆರಿ ಸಿಂಪಲ್. ದಿಸ್ ಇಸ್ ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್, ದಟ್ಸ್ ಕಾಲ್ಡ್ ಡಿಫ್ರೆನ್ಸಿಯೇಷನ್. ಐ ಹೋಪ್ ಕ್ಯಾಲ್ಕುಲಸ್ ನೀವೆಲ್ಲ ಇಷ್ಟ ಆಗ್ತಾ ಅಂದ್ಕೊಂಡಿದ್ದೀನಿ. ಸೊ ಯು ಹ್ಯಾವ್ ಟು ವಾಚ್ ದ ಕ್ಯಾಲ್ಕುಲಸ್ ವೀಡಿಯೋಸ್ ಆ್ಯಂಡ್ ಆಲ್. ನಾನು ಎಷ್ಟೊಂದು ವೀಡಿಯೋಸ್ ಕ್ಯಾಲ್ಕುಲಸ್ ಬಗ್ಗೆ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್ ಸಬ್ಜೆಕ್ಟ್. ಓಕೆ, ಸೊ ಇಲ್ಲೇ ನೋಡಿ, ಸ್ಮಾಲ್ ಎಕ್ಸಾಂಪಲ್ ಡಿ ಎಕ್ಸ್. ವಿ ಚೂಸ್ ಅ ಸ್ಮಾಲ್ ಎಲಿಮೆಂಟಲ್ ಡಿ ಎಕ್ಸ್. ಅಂದರೆ ಸ್ಮಾಲ್ ಡಿಸ್ಟೆನ್ಸ್ ಡಿ ಎಕ್ಸ್ನ ಕವರ್ ಮಾಡೋದಕ್ಕೆ ಕೆಲಸ ಎಷ್ಟು ಮಾಡಬೇಕು? ಡಿ ಡಬ್ಲ್ಯೂ ಮಾಡಬೇಕು. ನಾವೇನು ಮಾಡ್ತೀವಿ, ಇಲ್ಲಿಂದ ನಾನೀಗ ಪಾಯಿಂಟ್ ಪಿ ತರಬೇಕಂತೇಳಿ ಟೋಟಲ್ ವರ್ಕ್ ಡಬ್ಲ್ಯೂ ಮಾಡಬೇಕು. ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ಡಿ ಎಕ್ಸ್ಗೆ ಈ ಡಿ ಡಬ್ಲ್ಯೂ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ, ಅದನ್ನು ಇಂಟಿಗ್ರೇಟ್ ಮಾಡ್ತೀನಿ. ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಫಿಸಿಕ್ಸ್, ಬೆಸ್ಟ್ ಎಕ್ಸಾಂಪಲ್ ಆಫ್ ಕ್ಯಾಲ್ಕುಲಸ್. ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್ ಅಂದರೆ ಗೋಯಿಂಗ್ ಟು ಸ್ಮಾಲೆಸ್ಟ್ ವ್ಯಾಲ್ಯೂ. ಇಂಟಿಗ್ರೇಷನ್ ಅಂತ ಹೇಳಿದ್ರೆ ಆ ಸ್ಮಾಲ್ ವ್ಯಾಲ್ಯೂಸ್ ತಗೊಂಡು ಇಂಟಿಗ್ರೇಟ್ ಮಾಡಬೇಕು ನಾವು ಟು ಗೆಟ್ ದ ಟೋಟಲ್ ಏರಿಯಾ, ಟೋಟಲ್ ಥಿಂಗ್ಸ್. ವೆರಿ ಬ್ಯೂಟಿಫುಲ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್. ಅದಕ್ಕೆ ಬಟ್ ಬೆಸ್ಟ್ ಥಿಂಗ್ ಇಸ್ ದ್ಯಾಟ್ ಎರಡು ನಾನು ಟೀಚ್ ಮಾಡ್ತೇನೆ ನಿಮಗೆ, ಅದರಿಂದ ಯು ವಿಲ್ ಲವ್ ಇಟ್. ಓಕೆ, ಸೊ ಎನಿವೆ, ಸೊ ನಾವೇನು ಮಾಡ್ತೀವಿ ಈಗ, ದ ಅಮೌಂಟ್ ಆಫ್ ವರ್ಕ್ ಡನ್, ಲೆಟ್ ಅಸ್ ಟೇಕ್ ಎ ಸ್ಮಾಲ್ ಅಮೌಂಟ್ ಆಫ್ ಡಿ ಡಬ್ಲ್ಯೂ. ದಿಸ್ ವರ್ಕ್ ಡನ್ ಫಾರ್ಮುಲಾ ಏನು? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಎಷ್ಟು? ಡಿ ಎಕ್ಸ್ ಇದೆ.
So now, but we are doing the work against the basically what happens is a source charge. This is positive, this is positive. ಏನಾಗುತ್ತೆ, ಇದನ್ನು ಪುಷ್ ಮಾಡುತ್ತೆ, ನೀನು ಆಚೆ ಹೋಗಂತ ಪುಷ್ ಮಾಡುತ್ತೆ. ನಾನು ಕೆಲಸ ಈಗ ಅಗೇನೆಸ್ಟ್ ಹಿಂಗೆ ಕೆಲಸ ಮಾಡ್ತೀನಿ. ಐ ಆಮ್ ಡೂಯಿಂಗ್ ವರ್ಕ್ ಅಗೇನೆಸ್ಟ್ ದಿಸ್ ಫೋರ್ಸ್. ಸೊ ದ ವರ್ಕ್ ಇಸ್ ಡನ್ ಅಗೇನೆಸ್ಟ್ ಎಫ್ ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿ ಎಸ್ ಮೈನಸ್ ಇಟ್ ಇಸ್ ಮೈನಸ್ ಎಫ್ ಇಂಟು ಡಿ ಎಕ್ಸ್. ಅರ್ಥ ಕ್ಲಿಯರ್ ಆಗಿ? ಸೊ ಈಗ ಇಷ್ಟು ಸಿಂಪಲ್, ಇಷ್ಟೇ ಇನ್ನೇನೂ ಇಲ್ಲ. ಇಲ್ಲಿ ಯು ಹ್ಯಾವ್ ಟು ಪುಟ್ ದ ಫಾರ್ಮುಲಾ ಆರ್ ಇಂಟಿಗ್ರೇಟೆಡ್. ಸೊ ವಾಟ್ ಇಸ್ ದ ಫೋರ್ಸ್ ಫಾರ್ಮುಲಾ? 1/4πε0. ಐ ವಿಲ್ ಜಸ್ಟ್ ಕೀಪ್ ಇಟ್ ಎಸ್ ಕೆ. ಆ್ಯಂಡ್ ಚಾರ್ಜ್ ಕ್ಯಾಪಿಟಲ್ ಇನ್ನು ಕ್ಯಾಪಿಟಲ್ ಕ್ಯೂ ಅಂತ ತಗೋಣ, ಇನ್ನು ಸ್ಮಾಲ್ ಕ್ಯೂ ಅಂತ ತಗೋಣ. ಕೆ ಕ್ಯಾಪಿಟಲ್ ಕ್ಯೂ ಇಂಟು ಕ್ಯೂ ಡಿವೈಡೆಡ್ ಬೈ ದ ಡಿಸ್ಟೆನ್ಸ್ ಫ್ರಮ್ ಹಿಯರ್ ಐ ಆಮ್ ಬ್ರಿಂಗಿಂಗ್ ಓವರ್ ಡಿಸ್ಟೆನ್ಸ್ ಆಫ್ ಡಿ ಎಕ್ಸ್. ಇಷ್ಟು ಮೂವ್ ಮಾಡ್ತಾ ಇದೆ. ಸೊ ಅಟ್ ದಿಸ್ ಪಾಯಿಂಟ್ ದ ಡಿಸ್ಟೆನ್ಸ್ ಇಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಇಷ್ಟೇ ಸಿಂಪಲ್. ಇದು ಡಿ ಡಬ್ಲ್ಯೂ. ಟೋಟಲ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಇಂಟಿಗ್ರೇಟ್ ಮಾಡಬೇಕು. ಇದನ್ನು ಇಂಟಿಗ್ರೇಟ್ ಮಾಡಬೇಕು, ಇದನ್ನ ಇಂಟಿಗ್ರೇಟ್ ಮಾಡಬೇಕು. ಎಲ್ಲಿಂದ ಎಲ್ಲಿಗೆ ಇಂಟಿಗ್ರೇಟ್ ಮಾಡಬೇಕು? ಐ ಹ್ಯಾವ್ ಟು ಇಂಟಿಗ್ರೇಟ್ ದ this distance ಅಲ್ವಾ. I have to bring it till a point P. That means I have to bring infinity to a point R. ಟೋಟಲ್ ಅಲ್ಲೆಲ್ಲಿ ನಾನು ತೊಗೊಂಬರ್ತಾ ಇದ್ದೀನಿ, ಇಲ್ಲಿ ತರ್ತಾ ಇದ್ದೀನಿ. ಅದನ್ನ ಸೆಗ್ಮೆಂಟಾಗಿ ಫಸ್ಟ್ ಸ್ಮಾಲ್ ಡಿಸ್ಟೆನ್ಸ್ ತರ್ತಾ ಇದ್ದೀವಿ. ಅದಾದಮೇಲೆ ಆ್ಯಕ್ಚುಲಿ ಎಲ್ಲಿ ತರಬೇಕು ಅಲ್ಲಿ ತರ್ತೀವಿ. ಸೊ ಅದರಿಂದಲೇ ಇನ್ಫಿನಿಟಿಯಿಂದ ಆರ್ ಡಿಸ್ಟೆನ್ಸ್ಗೆ ತರ್ತಾ ಇದ್ದೀವಿ. ಇಷ್ಟೇ ಮಕ್ಕಳು, ಇನ್ನೇನಿಲ್ಲ. ಇಂಟಿಗ್ರೇಷನ್ ಗೊತ್ತಲ್ಲ ನಿಮಗೆ. ಸೊ ಇಫ್ ಯು ನೋ ಇಂಟಿಗ್ರೇಷನ್ 1/x² ಇಂಟು ಡಿ ಎಕ್ಸ್ ಇಟ್ಸ್ ವೆರಿ ಸಿಂಪಲ್. ನಂದೇ ಎಷ್ಟೊಂದು ಲೆಕ್ಚರ್ಸ್ ಇದೆ 1/x² ಡಿ ಎಕ್ಸ್. ಸೊ ಪವರ್ ಇದೆ, ಇಂಟಿಗ್ರೇಷನಲ್ ಪವರ್ ಕಡಿಮೆ ಆಗುತ್ತೆ, ಡಿಫ್ರೆನ್ಸಿಯೇಷನಲ್ ಪವರು ಇಂಟಿಗ್ರೇಷನಲ್ ಪವರ್ ಇನ್ಕ್ರೀಸ್ ಆಗುತ್ತೆ. ಬಟ್ ಡಿನಾಮಿನೇಟರ್ ಇದೆ ಅಲ್ವಾ ಇದು, x power minus 2 plus 1 divided by minus 2 plus 1. So this becomes x power minus 1 divided by minus 1, that's minus 1/x. So integration 1/x dx ಏನಾಗುತ್ತೆ? ಸೊ ಇದೆಲ್ಲ ವೇರಿಯೇಬಲ್ಸು, ಕಾನ್ಸ್ಟೆಂಟ್, ಕೆ ಕ್ಯೂ ಕ್ಯೂ ಮೈನಸ್ ಕೆ ಕ್ಯೂ ಕ್ಯೂ ಆ್ಯಂಡ್ ಎಲ್ಲ ಆಚೆ ತೊಗೊಂಡ್ರೆ ಏನು ಉಳಿದಿದೆ ಇನ್ನು. ಸೊ ವಿ ಹ್ಯಾವ್ ಡಿ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್. ಸೊ ಇದನ್ನ ಇಂಟಿಗ್ರೇಟ್ ಮಾಡ್ದಂಗೆ ಏನು ಬರುತ್ತೆ? ಸೊ ವಿ ಹ್ಯಾವ್ ದ ಟೋಟಲ್ ವರ್ಕ್ ಡನ್. ದಿಸ್ ಇಸ್ ಟೋಟಲ್ ದ ಪೊಟೆನ್ಷಿಯಲ್. ದ ವರ್ಕ್ ಡನ್ ಇಸ್ ಓನ್ಲಿ ಪೊಟೆನ್ಷಿಯಲ್. ಅರ್ಥ ಆಯ್ತಾ? ಸೊ ಮೈನಸ್ ಕೆ ಕ್ಯೂ ಕ್ಯೂ. ಸೊ ನನಗೆ ಮೈನಸ್ 1/x ಬರುತ್ತೆ. ಸೊ ದ ಅಪರ್ ಲಿಮಿಟ್ ಇಸ್ ಯು ಆರ್ ಗೆಟ್ ದ ಲಿಮಿಟ್ಸ್. ವಿ ಹ್ಯಾವ್ ಡೆಫಿನೆಟ್ ಇಂಟಿಗ್ರಲ್ಸ್, ಇಂಡೆಫಿನೆಟ್ ಇಂಟಿಗ್ರಲ್ಸ್, ಇನ್ಫಿನಿಟಿಯಿಂದ ಹಿಡಿದು ಆರ್ವರೆಗೂ. ಸೊ ಇನ್ಫಿನಿಟಿಯಿಂದ ಹಿಡಿದು ಇಫ್ ಯು ಪುಟ್ ಇಟ್ ಟಿಲ್ ಆರ್, ಅಪ್ಪರ್ ಲಿಮಿಟ್ ಆರ್ ಆಗಿದಾಗ ನಿಮಗೆ ಕೆ ಮೈನಸ್ ಬರುತ್ತೆ, ಇಲ್ಲಿ ಪಾಸಿಟಿವ್ ಆಗುತ್ತೆ. ಕೆ ಕ್ಯೂ ಕ್ಯೂ ಡಿವೈಡ್ ಬೈ ಆರ್ ಇಂಟು 1/infinity 0 ಬರುತ್ತೆ ನಿಮಗೆ. ಸೊ ಇಟ್ ವಿಲ್ ಗೆಟ್ ಕೆ ಕ್ಯೂ ಬೈ ಆರ್. ಸೊ ದಿಸ್ ಇಸ್ ದ ಬೇಸಿಕಲಿ ವರ್ಕ್ ಡನ್. ಕೆ ಅಂದರೆ ಏನು? 1/, ದಿಸ್ ಇಸ್ ಟೋಟಲ್ ವರ್ಕ್ ಡನ್. But if you want to find a potential, V is equal to work done by quantity of charge moved. The V is equal to W by Q. ಯಾವ ಚಾರ್ಜ್ ಮೂವ್ ಮಾಡ್ತಾ ಇದ್ದಾರೆ ಕ್ಯೂನ ಡಿವೈಡ್ ಮಾಡಿ ಅದನ್ನು. ಸೊ ಡಿವೈಡ್ ಮಾಡಿದಾಗ ಈ ಫಾರ್ಮುಲಾದಲ್ಲಿ ಕೆ ಕ್ಯೂ ಕ್ಯೂ ಬೈ ಆರ್ ಮತ್ತೆ ಕ್ಯೂ ಹೋಗುತ್ತೆ, ಕ್ಯೂ ಕ್ಯೂ ಕ್ಯಾನ್ಸಲ್ ಆಗುತ್ತೆ, ಅಲ್ಲಿ ಗೆಟ್ ಕೆ ಕ್ಯೂ ಬೈ ಆರ್ ಬರುತ್ತೆ. ಸೊ ದಿಸ್ ಇಸ್ ಅ ಫಾರ್ಮುಲಾ ಫಾರ್ ಪೊಟೆನ್ಷಿಯಲ್ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್. ಬಟ್ ನೀವು ಎಕ್ಸಾಮಲ್ಲಿ ಹಿಂಗೆ ಬರೆದ್ರೆ, ನಿಮ್ಗೆ ಹಿಂಗೆ ಬರೆದ್ರೆ ನಿಮ್ಗೆ ಏನಾಗುತ್ತೆ ಬೇಸಿಕಲಿ, ಯು ವಿಲ್ ನಾಟ್ ಗೆಟ್ ದ ಫುಲ್ ಮಾರ್ಕ್ಸ್. ನಿಮಗೆ ಮಾರ್ಕ್ಸ್ ಕೊಡೋದಿಲ್ಲ. ಆಮೇಲೆ ನನ್ನ ಮೇಲೆ ಹೇಳ್ಬೇಡಿ ನೀವು ಸರ್ ನಿಮ್ಗೆ ಮಾರ್ಕ್ಸ್ ಕೊಟ್ಟಿಲ್ಲ ಅಂದ್ಬಿಟ್ಟು. ಓಕೆ, ಸೊ ಯು ಹ್ಯಾವ್ ಟು ಆಲ್ವೇಸ್ ಟ್ರೈ ದ ಡಯಾಗ್ರಾಮ್. ಇಷ್ಟೇ ಸಿಂಪಲ್ಲು. ಸ್ಮಾಲ್ ಡಿ ಡಬ್ಲ್ಯೂ, ಸ್ಮಾಲ್ ಡಿ ಎಕ್ಸ್, ಸ್ಮಾಲ್ ಕೆಲಸ, ಸಣ್ಣ ಡಿಸ್ಪ್ಲೇಸ್ಮೆಂಟ್ಗೆ ಸಣ್ಣ ವರ್ಕು, ಟೋಟಲ್ ಡಿಸ್ಪ್ಲೇಸ್ಮೆಂಟ್ಗೆ ಇಂಟಿಗ್ರೇಟ್ ಮಾಡಬೇಕು. ಇಲ್ಲಿ ಏನೂ ಇಲ್ಲ. ನಿಮ್ಗೆ ಇಂಟಿಗ್ರೇಷನ್ 1/x² ಫಾರ್ಮುಲಾ ಗೊತ್ತಿರೋ ಮುಗೀತು ಡಿರೈವೇಷನು. ಯು ಜಸ್ಟ್ ಹ್ಯಾವ್ ಟು ನೋ ಇಂಟಿಗ್ರೇಷನ್ 1/x², ದಟ್ ಈಸ್ ಮೈನಸ್ 1/x. ಆಯಿತಾ? ಇಫ್ ಯು ನೋ ದಟ್, ಆ್ಯಂಡ್ ಐ ರಿಟರ್ನ್ ಆಲ್ ದ ಥಿಂಗ್ಸ್ ಹಿಯರ್. ಸೊ ಕ್ಲಿಯರಾಗಿ ಬರ್ದೀನಿ ಹೇಗೆ ಬರೀಬೇಕು ಅಂದ್ಬಿಟ್ಟು. ಸೊ ಐ ವಿಲ್ ಜಸ್ಟ್ ಗೋ ಸೈಡ್ ಲಿಟಲ್ ಬಿಟ್. ಸೊ ನೀವು ಕ್ಲೀನಾಗಿ ಈಗ, ಸೊ ನಾನು ಯಾವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ನೋ ಅರ್ಥ ಮಾಡ್ಕೊಳ್ಳಿ. ಆಗ ವೆನ್ ಐ ಎಕ್ಸ್ಪ್ಲೇನ್ ಸಮಥಿಂಗ್, ಅಂಡರ್ಸ್ಟ್ಯಾಂಡ್. ಆಮೇಲೆ ವೆನ್ ಐ ಗಿವ್ ಟೈಮ್, ದಟ್ ಟೈಮ್ ಯು ಜಸ್ಟ್ ಪಾಸ್ ದ ವಿಡಿಯೋ ಆ್ಯಂಡ್ ಮೇಕ್ ಎ ನೋಟ್ ಆಫ್ ದಟ್ ಆ್ಯಂಡ್ ಆರಾಮಾಗಿ ನೀವೇ ಡಿರೈವೇಷನ್ ಬರ್ಕೊಳ್ಳಿ. ಆಯಿತಾ? ಇಲ್ಲ ನಿಮ್ಮ ಕಾಲೇಜಲ್ಲಿ ಟೀಚ್ ಮಾಡಿದರೆ ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ದಟ್. ಆ್ಯಂಡ್ ಅದೇನು ದೊಡ್ಡ ಫಾರ್ಮುಲಾ ಇರ್ತಾರೆ, ದೊಡ್ಡ ಡಿರೈವೇಷನ್ನು, ದಟ್ ವಿಲ್ ಅಂಡರ್ಸ್ಟ್ಯಾಂಡ್ ವೆರಿ ಈಸಿಲಿ. ಅರ್ಥ ಆಯ್ತಾ? ದಟ್ಸ್ ಅ ಫಾರ್ಮುಲಾ. ಸೊ ದಿಸ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್. ಸೊ ನಮ್ಗೇನು ಅರ್ಥ ಇದೆ ಈಗ? ಪೊಟೆನ್ಷಿಯಲ್ ನೋಡಿ, ಇನ್ನೊಂದು ಅರ್ಥ ಮಾಡ್ಕೊಳ್ಳಿ. ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್. ಒಂದು ಪಾಯಿಂಟ್ ಚಾರ್ಜ್ ತೊಗೊಂಡ್ರೆ ಅದರಿಂದ ಪೊಟೆನ್ಷಿಯಲ್ ಇದೆಯಲ್ವಾ ಯಾವುದೋ ಒಂದು ಪಾಯಿಂಟ್ ಹತ್ರ, ಅದೇನಾಗುತ್ತೆ ಪೊಟೆನ್ಷಿಯಲ್ಲು? ಯು ಕ್ಯಾನ್ ಸಿ ಕ್ಲಿಯರ್ಲಿ ಫ್ರಮ್ ದ ಫಾರ್ಮುಲಾ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಕ್ಲಿಯರ್ಲಿ ಫ್ರಮ್ ದ ಫಾರ್ಮುಲಾ ವಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/r. ಅದೇ ಸೋರ್ಸ್ ಚಾರ್ಜಿಂದ ಅದೇ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ? ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/r². ಸೊ ಇದು ಗ್ರಾಫ್ ಸ್ವಲ್ಪ ಸ್ಟೀಪ್ ಆಗಿರುತ್ತೆ. ಇದು ಗ್ರಾಫ್ ಸ್ವಲ್ಪ 1/r ಅಷ್ಟೊಂದು ಸ್ಟೀಪ್ ಆಗಿರೋದಿಲ್ಲ. ಸೊ ಇದೆಲ್ಲ ಸಿ ಇ ಟಿಯಲ್ಲಿ ಕೇಳ್ತಾ ಇರ್ತಾರೆ. ಇದು ಸ್ಟೀಪ್ ಜಾಸ್ತಿ ಇದೆ, ಸ್ವಲ್ಪ ಸ್ಟೀಪ್ ಕಡಿಮೆ ಇರುತ್ತೆ. ಸೊ ಪೊಟೆನ್ಷಿಯಲ್, ಐ ಥಿಂಕ್ ದೇ ಆಸ್ಕ್ ದಿಸ್ ಕ್ವಶನ್ ಒನ್ ಆಫ್ ದ ಸಿ ಇ ಟಿ ಆಲ್ಸೋ. ಅಂದರೆ ಪೊಟೆನ್ಷಿಯಲ್ ನೋಡಿ, ಅರ್ಥ ಮಾಡ್ಕೊಳ್ಳಿ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್ 1/r². ಅರ್ಥ ಆಯ್ತಾ? ಎಲೆಕ್ಟ್ರಿಕ್ ಫೀಲ್ಡ್ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್ 1/r. ಅದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡು ಡೈಪೋಲ್ 1/r³.
ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್ 1/r². ಸೊ ಅಲ್ಲೇನು ಕಲಿತಿರಲ್ಲ ಎಲೆಕ್ಟ್ರಿಕ್ ಫೀಲ್ಡು, ಇಲ್ಲಿ ಒಂದು ಡಿಸ್ಟೆನ್ಸ್ 1r ಕಡಿಮೆ ಇರುತ್ತೆ. ಓಕೆ, ಎನಿವೇರ್ ನಾನು ಡಿಸ್ಕಸ್ ಮಾಡೋಣ ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್. ಸೊ ನಾವು ಪ್ರೀವಿಯಸ್ ಚಾಪ್ಟರಲ್ಲಿ ಫುಲ್ ಡೀಟೇಲ್ ಡಿಸ್ಕಸ್ ಮಾಡಿದ್ವಿ. ಡೈಪೋಲ್ ತೊಗೊಂಡು ಆಕ್ಸಿಯಲ್ ಪ್ಲೇನಲ್ಲಿ ಎಷ್ಟಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡು, ಆಕ್ಸಿಯಲ್ ಹಿಂಗಲ್ವ, ಆಕ್ಸಿಯಲ್ ಪ್ಲೇನಲ್ಲಿ ಈಕ್ವಟೋರಿಯಲ್ ಪ್ಲೇನ್ ಎಷ್ಟಿರುತ್ತೆ ಇದನ್ನು ಡಿಸ್ಕಸ್ ಮಾಡಿದ್ರಿ ನಾವು ಇನ್ನು ಪ್ರೀವಿಯಸ್ ಚಾಪ್ಟ್ರಲ್ಲಿ. ಈಕ್ವಟೋರಿಯಲ್ ಪ್ಲೇನಲ್ಲಿ ಇವನು ಆಲ್ರೆಡಿ ಫಾರ್ಮುಲಾಸ್ ಕೊಟ್ಟಿದ್ದಾನೆ ನಿಮಗೆ. ಸೊ ಈಗ ಇಲ್ಲಿ ಬಂದಾಗ ಪೊಟೆನ್ಷಿಯಲ್ ಟು ಡೈಪೋಲ್, ಇದು ಆ್ಯಕ್ಚುಲ್ ಡಿರೈವೇಷನ್ ಇದೆ. ದಿಸ್ ಡಿರೈವೇಷನ್ ಆ್ಯಕ್ಚುಲಿ ಇಟ್ಸ್ ಇಂಪಾರ್ಟೆಂಟ್ ಫಾರ್ CBSE ಸ್ಟೂಡೆಂಟ್ಸ್ ಆ್ಯಂಡ್ ಆಲ್. ನಮ್ಮ PUC ಯಾವತ್ತೂ ಕೇಳೇ ಇಲ್ಲ. ಸೊ ವಿಲ್ ನಾಟ್ ಗೋ ಇನ್ ಟು ಡಿರೈವೇಷನ್ ಪಾರ್ಟ್ ಆಫ್ ದಿಸ್, ವಿಲ್ ಜಸ್ಟ್ ಡೂ ಓನ್ಲಿ this formula for this. That's very simple. Okay, so due to dipole ಏನಾಗುತ್ತೆ basically, this is a formula V is equal to 1/4 P cos theta divided by r square. Well, theta is equal, this is the theta value. If theta 90 degree ಆದರೆ, if this theta becomes 90 degrees, then this is 90 degrees. So ಈ ಪಾಯಿಂಟ್ ಅಲ್ಲಿ ತಗೊಂಡ್ರೆ ನಾವು 90 ಆಗುತ್ತೆ. ಸೊ 0 ಅಂತ ಹೇಳಿದ್ರೆ ಆಕ್ಸಿಯಲ್ ಪ್ಲೇನು, 0 is axial. ಸೊ ಇದು ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಈ ಲೈನ್ ಇದೆಯಲ್ವಾ, ಈ ಲೈನ್ ಹಿಂಗೆ ತೊಗೊಂಡ್ರೆ 90, ಹಿಂಗೆ ತೊಗೊಂಡೋದ್ರೆ 0 ಡಿಗ್ರಿ. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ theta is equal to 90 degrees. 90 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆನ್ಸರ್ ಏನು ಬರುತ್ತೆ? ದ ಪೊಟೆನ್ಷಿಯಲ್ ಇಸ್ 0. ಸೊ ಅಂದರೆ ಏನು? ಫಾರ್ ಡೈಪೋಲ್ ಆನ್ ಈಕ್ವಿಪೊಟೆನ್ಷಿಯಲ್, ಆನ್ ದಿಸ್ ಲೈನ್, ವಾಟ್ ಇಸ್ ಈಕ್ವಟೋರಿಯಲ್ ಲೈನ್, at any point you take, the potential becomes 0. On the axial plane, obviously you will have some potential. Just put cos theta is equal to 0 degrees. You will get 1/4 P by r square ಬರುತ್ತೆ. So why it is 0 in this case? ಯಾಕೆ ಅಂದರೆ ದಟ್ಸ್ ವಾಟ್, ಇಟ್ಸ್ ಎನರ್ಜಿ ಕಾನ್ಸೆಪ್ಟ್. ಎನರ್ಜಿ ಇಲ್ಲಿ ಏನು ವೆಕ್ಟರ್ ಏನು ಬೇಕಾಗಿಲ್ಲ. ನಾನು ಹೇಳ್ತೇನೆ ಪ್ಯಾರಲೋಗ್ರಾಮ್ ಆಫ್ ಲಾ ಆಫ್ ವೆಕ್ಟರ್ಸ್ ಅಂತ. ಆ ಪ್ಯಾರಲೋಗ್ರಾಮ್ ಆಫ್ ಲಾ ಆಫ್ ವೆಕ್ಟರ್ಸು ನಾವು ಇಲ್ಲಿ ಅಪ್ಲೈ ಮಾಡಿಸ್ತೇ ಬೇಕಾಗಿಲ್ಲ, ಜಸ್ಟ್ ಆ್ಯಡ್ ಮಾಡಬೇಕು. ಇದನ್ನ ನಾನು ನ್ಯೂಮರಿಕಲ್ಸ್ ಮಾಡಿಸ್ಬೇಕಂತ ಹೇಳ್ತೀನಿ ನಿಮಗೆ, ಕ್ಲಿಯರಾಗಿ ಹೇಳ್ತೀನಿ, ನೀನು ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ಸೊ -q ತೊಗೊಂಡ್ರೆ, ಡೈಪೋಲ್ ತೊಗೊಂಡ್ರೆ ನಾನು ಈಕ್ವಿಪೊಟೆನ್ಷಿಯಲ್ ತೊಗೊಂಡ್ರೆ, ಸಿನ್ಸ್ ದ ಡಿಸ್ಟೆನ್ಸ್ ಇಸ್ ಸೇಮ್, ಈ ಡಿಸ್ಟೆನ್ಸ್ ಇದೆಯಲ್ವಾ, ಇದು ಫಾರ್ ಎಕ್ಸಾಂಪಲ್ ನಾನು r ಅಂತ ತೊಗೊತೀನಿ, ಇದು ಇಟ್ಸ್ ಏನು, ದಿಸ್ ಇಸ್ ಈಕ್ವಟೋರಿಯಲ್ ಲೈನ್. ಅಂದರೆ ಏನು, ಡಿಸ್ಟೆನ್ಸ್ ಸೇಮ್ ಇರುತ್ತೆ ಎರಡು ಕಡೆ, ಐಸೋಸೆಲೆಸ್ ಟ್ರಯಾಂಗಲ್ ಇದು. ಸೊ ಪೊಟೆನ್ಷಿಯಲ್ ಡ್ಯೂ ಟು ದಿಸ್ ಪಾಯಿಂಟ್, ವಾಟ್ ಎವರ್ ಯು ಗೆಟ್ ಹಿಯರ್, potential to this point, whatever you get, this is negative, this is positive, distance is same, therefore potential is basically same, but the magnitude is opposite. One is negative, one is positive. Add, it becomes 0. But electric field hangalla, electric field ನೀವು ಮಾಡ್ಬೇಕಂತ ಹೇಳಿದ್ರೆ, ಸೊ ಇಲ್ಲಿ ಪಾಸಿಟಿವಾ, ಇಲ್ಲಿ ಪಾಸಿಟಿವ್ ಇದೆಯಾ, ಪಾಸಿಟಿವ್ ಪುಷ್ ಮಾಡ್ತಾರೆ, ಡೈರೆಕ್ಷನ್ ತೊಗೊಬೇಕು ನೀವು. ಪಾಸಿಟಿವ್ ನೆಗೆಟಿವ್ ಅಟ್ರಾಕ್ಟ್ ಡೈರೆಕ್ಷನ್ ತೊಗೊಬೇಕು. ಅದಾದಮೇಲೆ ಅದಕ್ಕೆ ನೀವು ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ವಾಟ್, ಇಟ್ಸ್ ಅಸ್ ವೆಕ್ಟರ್ ಕ್ವಾಂಟಿಟಿ, ಇದು ಸ್ಕೇಲರ್ ಕ್ವಾಂಟಿಟಿ, ಜಸ್ಟ್ ಆ್ಯಡ್ ಮಾಡೋಕ್ಕಷ್ಟೇ. ಯು ಜಸ್ಟ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ಡಿಸ್ಟೆನ್ಸ್ ಫ್ರಮ್ ಇಯರ್, ಜಸ್ಟ್ ಪುಟ್ ದ ವ್ಯಾಲ್ಯೂ, ಕ್ಯಾಲ್ಕುಲೇಟ್ ಡಿಸ್ಟೆನ್ಸ್ ಫ್ರಮ್ ಇಯರ್, ಅದರಿಂದ ಆ್ಯಡ್ ಮಾಡಬೇಕು. ನ್ಯೂಮರಿಕಲ್ಸಲ್ಲಿ ಮಾಡೋಣ, ಆಯಿತಾ? ದಟ್ಸ್ ವೆರಿ ಸಿಂಪಲ್. ನೆಕ್ಸ್ಟು ಪೊಟೆನ್ಷಿಯಲ್ ಸಿಸ್ಟಮ್ ಆಫ್ ಚಾರ್ಜಸ್. ಸುಮ್ಮನೆ ಇದು NCERT ಒಂದು ಟಾಪಿಕ್ ಇದೆ, ಐ ಜಸ್ಟ್ ಟೆಲಿಂಗ್ ಯು, ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ವಿ ಡಿಸ್ಕಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್ ಅಂತ. ಇದು ಸೇಮು ಪೊಟೆನ್ಷಿಯಲ್ ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್. ಸಿಂಪಲ್, ಏನೂ ಇಲ್ಲ ಇದರಲ್ಲಿ. ಸೊ ಯಾವುದೋ ಒಂದು ಪಾಯಿಂಟಲ್ಲಿ ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ದ ಪೊಟೆನ್ಷಿಯಲ್ ಎಟ್ O is nothing but potential at O due to A, potential at O due to B, potential at O due to C, potential at O due to D. You just have to get the formulas. The distance calculate ಮಾಡಬೇಕು. ಇದೆಲ್ಲ we'll discuss in numericals. For example, it is I think it looks like parallelogram. So suppose distance is like, or just take a square for example. R okay ಬಿಟ್ಬಿಡಿ, ಯಾರು ಏನೋ ಆಗಿರಲಿ. ಡಿಸ್ಟೆನ್ಸ್ ಇಸ್ ROB ಅಂತ ತಗೋಣ, ಇದು ROC ಅಂತ ತಗೋಣ, ROD ಅಂತ ತಗೋಣ, ಇದು ROA ಅಂತ ತಗೋಣ. ಸೊ ವಾಟ್ ಎವರ್ ಯು ಪುಟ್ ಫಾರ್ಮುಲಾಸ್, ದ ಪೊಟೆನ್ಷಿಯಲ್ ಟು O ಇಸ್ ಬೇಸಿಕಲಿ 1K ಅಂತ ಬರೀತೀನಿ, 1/4 ನೀವು ಬರೀಬೇಕು. ಬೇಸಿಕಲಿ Q, ಕ್ಯಾಪಿಟಲ್ Q, ಐ ಮೀನ್ ದಟ್ QA, ಡ್ಯೂ ಟು ದ QA, KQ ಡಿವೈಡ್ ಬೈ R. ವಾಟ್ ಇಸ್ ದ R ವ್ಯಾಲ್ಯೂ? ROE ಅಂತ ಬರುತ್ತೆ. ಅದೇ ರೀತಿ ಯು ಕ್ಯಾನ್ ಜಸ್ಟ್ ಪುಟ್ K ಇಂಟು ಸಮಥಿಂಗ್ ಲೈಕ್ ದಟ್. ಸೊ K ಟೈಮ್ಸ್ ಆಫ್ QB ಡಿವೈಡೆಡ್ ಬೈ ROB ಅಂತೆಲ್ಲ ಬರುತ್ತೆ. ಈ ಥರ ಜಸ್ಟ್ ಆ್ಯಡ್ ಮಾಡ್ಕೊಂಡೋಗಿ ಯು ಕ್ಯಾನ್ ಟೇಕ್ ದ K ಕಾಮನ್, ದೆನ್ ವಿಲ್ ಗೆಟ್ ಒನ್ ಕೈಂಡ್ ಆಫ್ ಎಕ್ಸ್ಪ್ರೆಷನ್. ಇದೇನು ಬೇಕಾಗಿಲ್ಲ, ಇದು ಜಸ್ಟ್ ವಿ ವಿಲ್ ಡೂ ಇಟ್ ಇನ್ ದ ನ್ಯೂಮರಿಕಲ್ಸ್ ಇದೇ ಬರೋದು. ನ್ಯೂಮರಿಕಲ್ಸ್ ಅಲ್ಲಿ ಲಾಸ್ಟ್ ಯು ಟ್ರಯಾಂಗಲ್ ಆ್ಯಂಡ್ ಲಾಸ್ಟ್ ಯು ವಾಟ್ ಇಸ್ ದ ಪೊಟೆನ್ಷಿಯಲ್ ದ ಸೆಂಟರ್, ದೇ ಲಾಸ್ಟ್ ಯು ಯಾರೋ ಇನ್ನೊಂದು ಸ್ಕ್ವೇರ್ ಕೇಳ್ತಾರೆ, ವಾಟ್ ಇಸ್ ದ ಪೊಟೆನ್ಷಿಯಲ್ ದ ಸೆಂಟರ್ ಅಂತ ಕೇಳ್ತಾರೆ, ವಾಟ್ಸ್ ದ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್ ಅಂತ ಕೇಳ್ತಾರೆ, ಏನಾದ್ರು ಕೇಳ್ಬೋದು ಆ್ಯಕ್ಚುಲಿ ಅವರು. ಸೊ ಲೈಕ್ ದಿಸ್ ವಿ ವಿಲ್ ಡೂ ಇಟ್ ಇನ್ ದ ನ್ಯೂಮರಿಕಲ್ಸ್. ಅಂದರೆ ಏನು ಸಿಂಪಲ್ ಏನೂ ಇಲ್ಲ, ಜಸ್ಟ್ ಆ್ಯಡ್ ಮಾಡಬೇಕು ಅಷ್ಟೇ. ಆದರೆ ಇದೇ ಟಾಪಿಕ್ ಒಂದು ವೇಳೆ ಫೀಲ್ಡ್ ಬಂದಿದ್ದರೆ ದೆನ್ ಯು ಹ್ಯಾವ್ ಟು ಚೆಕ್ ಡೈರೆಕ್ಷನ್ಸ್. ಅದು ರಿಪಲ್ಷನ್ ಆಗುತ್ತಾ, ಅಟ್ರಾಕ್ಷನ್ ಆಗುತ್ತಾ, ಯಾವ ಕಡೆ ಇದೆ,
ಅದು ಆ್ಯಂಗಲ್ಸ್ ಬರುತ್ತೆ, ಆ್ಯಂಗಲ್ ಕ್ಯಾಲ್ಕುಲೇಟ್ ಮಾಡಬೇಕು. ದೆನ್ ಯು ಹ್ಯಾವ್ ಟು ಯೂಸ್ ಅ ಪ್ಯಾರಲೋಗ್ರಾಮ್ ಆಫ್ ಲಾ ಆಫ್ ವೆಕ್ಟರ್ಸ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಎಲೆಕ್ಟ್ರಿಕ್ ಕೂಲಮ್ಸ್ ಫೋರ್ಸ್. ದಟ್ಸ್ ಅ ವೆಕ್ಟರ್, ಇಟ್ ಇಸ್ ಸ್ಕೇಲರ್, ನಥಿಂಗ್, ಜಸ್ಟ್ ಆ್ಯಡ್ ಇಟ್. ಇಟ್ಸ್ ವೆರಿ ಸಿಂಪಲ್ ದಿಸ್ ಚಾಪ್ಟರ್ ಈಸ್. ಆಯಿತಾ? ನೆಕ್ಸ್ಟು ಅದಾದಮೇಲೆ ವಿಲ್ ಡಿಸ್ಕಸ್ ಅಬೌಟ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ವಾಟ್ ಈಸ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್? ಆಸ್ ಅ ವರ್ಡ್ ಇಟ್ ಸೇಸ್ ಇಟ್ಸ್ ಈಕ್ವಿಪೊಟೆನ್ಷಿಯಲ್, ಈಕ್ವಲ್. ಸೊ ಇಟ್ ಇಸ್ ಬೇಸಿಕಲಿ ಲೋಕಸ್ ಆಫ್ ಆಲ್ ದೋಸ್ ಪಾಯಿಂಟ್ಸ್ ವೇರ್ ಲೋಕಸ್ ಅಂತ ಹೇಳಿದ್ರೆ ನಿಮಗೆ ಅರ್ಥ ಆಗದೆ ಇರ್ಬೋದು, ನಾವು ಮ್ಯಾಥ್ಸಲ್ಲಿ ಯೂಸ್ ಮಾಡ್ತೀವಿ ಲೋಕಸ್, ಲೋಕಾಯ್. ದೇರ್ ಇಸ್ ಒನ್ ಚಾಪ್ಟರ್ ಓನ್ಲಿ ಕಾಲ್ಡ್ ಮೇ ಬಿ 8th 9th ಲೋಕಾಯ್, ಡಿಫೈನ್ ರೇಡಿಯಸ್ ಅಂತ ಏನೋ LOCI, ಲೋಕಸ್. ಅದ್ರ ಪ್ಲೂರಲ್ ಫಾರ್ಮ್ ಐ ಥಿಂಕ್ ಲೋಕಾಯ್. ನನಗೂ ಅಷ್ಟು ಗೊತ್ತಿಲ್ಲ, ನಾನು ಕನ್ನಡ ಮೀಡಿಯಂ ಬಂದಿರೋದು, ಸೊ ಅದನ್ನು ಗೊತ್ತಾಗಲ್ಲ. ಎನಿವೇರ್, ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್ ಸಿಂಪಲ್. ಇಫ್ ಐ ಟೇಕ್ ಎ ಚಾರ್ಜ್, ಪಾಸಿಟಿವ್ ಚಾರ್ಜ್, so what is the potential due to this charge? Your formula ಬಂದು 1/4 Q by R square ಅಲ್ಲ, R it is. okay, next 1/4 Q divided by R ಫಾರ್ಮುಲಾ ಅಲ್ವಾ? ಕ್ಲಿಯರ್ ಆಗಿ. ಒಂದು ವೇಳೆ R ಕಾನ್ಸ್ಟೆಂಟ್ ಆಗಿದ್ರೆ, ಸೊ ಇಫ್ ಐ ಟೇಕ್ ದಿಸ್ ಪಾಯಿಂಟ್, R is constant. From this point distance I am taking is R. Again if I take R, again if I take distance R, there's nothing but circle. No, circle has constant radius from center all the time. ಸೊ ಈ ಸರ್ಕಲಲ್ಲಿ ನೀವು ಯಾವುದೇ ಪಾಯಿಂಟ್ ತೊಗೊಂಡ್ರು, ಈ ಸರ್ಕಲಲ್ಲಿ ಯಾವುದೇ ಪಾಯಿಂಟ್ ತೊಗೊಂಡ್ರು, ಆ ಪಾಯಿಂಟಲ್ಲಿ ಏನಾಗುತ್ತೆ, ಪೊಟೆನ್ಷಿಯಲ್ ಸೇಮ್ ಇರುತ್ತೆ. ಅರ್ಥ ಆಯ್ತಾ? ಪೊಟೆನ್ಷಿಯಲ್ ಸೇಮ್ ಇರೋದ್ರಿಂದ ಏನಾಗುತ್ತೆ, ಸೊ ಇಟ್ ಇಸ್ ಪೊಟೆನ್ಷಿಯಲ್ ಸೇಮ್. ಸೊ ಆಲ್ ದೀಸ್ ಪಾಯಿಂಟ್ಸ್ ಇಫ್ ಐ ಜಾಯಿನ್ ಐ ಆಮ್ ಗೋಯಿಂಗ್ ಟು ಗೆಟ್ ಅ ಸರ್ಕಲ್. ಸೊ ಡ್ಯೂ ಟು ಪಾಯಿಂಟ್ ಚಾರ್ಜ್ the equipotential surface is nothing but circular. There's the concentric circles. ನಮ್ಮ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಅಲ್ಲಿ ಒಂದು ಚಾಪ್ಟರ್ ಇದೆ, ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಅಂತ. ಇದರ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಕೊಟ್ಬಿಟ್ಟು they'll ask you to find the differential equation of the concentric circles. ಅದೆಲ್ಲ ಬೇಡ ಬಿಡಿ. ಓಕೆ, ಸೊ ಈ ಜಸ್ಟ್ ಐ ಆಮ್ ಟೆಲಿಂಗ್ ಯು, ಒಂದು ಪಾಯಿಂಟ್ ಚಾರ್ಜ್ ತೊಗೊಂಡ್ರೆ, ಸೊ ಅದಕ್ಕೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಹೆಂಗಿರುತ್ತೆ, ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್, ಸೊ ಇಟ್ಸ್ ನಥಿಂಗ್ ಬಟ್ ಸರ್ಕಲ್ಸ್ ಅರೌಂಡ್ ದ್ಯಾಟ್, ಲೈಕ್ ದಿಸ್. ಆಲ್ ದೀಸ್ ಪಾಯಿಂಟ್ಸ್ ಪೊಟೆನ್ಷಿಯಲ್ ಇಸ್ ಸೇಮ್. ಫಾರ್ ಎಕ್ಸಾಂಪಲ್ 2 ಪಾಯಿಂಟ್ ತೊಗೋಣ. ಈಗ ನಾನೀಗ ಇಲ್ಲೊಂದು ಪಾಯಿಂಟ್ ತೊಗೊತೀನಿ, ಇಲ್ಲೊಂದು ಯಾವುದೋ ಪಾಯಿಂಟ್ ತೊಗೊಂತೀನಿ. ಸೊ ಇದ್ರ ಡಿಸ್ಟೆನ್ಸ್ ಡಿಫ್ರೆಂಟು. ಇದು R1, ಇದು R2, ಇನ್ನೊಂದು ಪಾಯಿಂಟ್ ತೊಗೊಂಡು ಇಲ್ಲಿ, ಇದು R2ನೇ. ಸೊ ಡಿಸ್ಟೆನ್ಸ್ ಸೇಮ್ ಇರೋದಂದ್ರೆ ಈ ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ ಅಲ್ಲಿ ಪೊಟೆನ್ಷಿಯಲ್ ಸೇಮ್ ಇರುತ್ತೆ. ಅದೇ ಪಾಯಿಂಟ್ ಸಿ ಅಲ್ಲಿ ಪೊಟೆನ್ಷಿಯಲ್ ಡಿಫ್ರೆಂಟ್ ಆಗಿರುತ್ತೆ. ಏನಕ್ಕೆ? ಡಿಸ್ಟೆನ್ಸ್ ಡಿಫ್ರೆಂಟ್ ಅಲ್ವಾ? ಸೊ ಪೊಟೆನ್ಷಿಯಲ್ ಡಿಪೆಂಡ್ ಆಗೋದು ಡಿಸ್ಟೆನ್ಸ್ ಮೇಲೆ ಮಾತ್ರ, ನಾಟ್ ಚಾರ್ಜ್ ಸೇಮ್ ಇರುತ್ತಲ್ವಾ? ಅರ್ಥ ಆಯ್ತು ಕ್ಲಿಯರ್ ಆಗಿ? ಇಟ್ಸ್ ವೆರಿ ಸಿಂಪಲ್. ಓಕೆ, ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಡೆಫಿನೇಷನ್ ಗೊತ್ತಿರಬೇಕು ನಿಮಗೆ. ಇಫ್ R is constant then V is constant. ಅರ್ಥ ಆಯ್ತಾ? ಮತ್ತು ಇನ್ನೂ ನೋಡಿ, ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ನೋಡಿ, ಈಗ ನಾವು ಅರ್ಥ ಮಾಡ್ಕೊಳ್ಳಿ. ಸೊ ಈ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಲ್ವಾ, ಇದೇ ರೀತಿ ವಿ ಹ್ಯಾವ್ ಫಿಸಿಕ್ಸಲ್ಲಿ ವೇವ್ ಫ್ರಂಟ್. ಸೇಮ್ ವೇವ್ ಆಪ್ಟಿಕ್ಸ್ ಅಂತ ಚಾಪ್ಟರ್ ಇದೆಯಲ್ಲ ನಿಮಗೆ, ಆ ವೇವ್ ಆಪ್ಟಿಕ್ಸ್ ಚಾಪ್ಟರಲ್ಲಿ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ವೇವ್ ಫ್ರಂಟ್ಸ್. ವಾಟ್ ಈಸ್ ವೇವ್ ಫ್ರಂಟ್ಸ್? ಇಟ್ಸ್ ನಥಿಂಗ್ ಬಟ್ ಪಾಯಿಂಟ್ಸ್ ಆನ್ ದ ವೇವ್ ವೇರ್ ದ ಫೇಸ್ ಡಿಫರೆನ್ಸ್ ಇಸ್ ಕಾನ್ಸ್ಟೆಂಟ್ ಆರ್ ಇಟ್ ಇಸ್ ಝೀರೋ, where they're in phase. Other than when I teach wave optics, I'll tell you. Same thing. It's very simple. All are related. Wave front ante helteve. Some of your colleges they must have done this. Wave front. Now last time I teach madidini. I think YouTube alli ide already. Wave front, phase difference, path difference discuss maad. Same thing. Illi ene potential same irutte. Potential same andre distance same irbeku. We just calculate only distance r. Right? So again you can see this. In the positive charge ತಗೊಂಡ್ರೆ you can clearly see this from this. The electric field is like this. Electric field ಹಿಂಗಿರುತ್ತೆ ಅಲ್ವಾ? ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿರ್ಬೇಕಂತ ಹೇಳಿದ್ರೆ ಪೊಟೆನ್ಷಿಯಲ್ ನೋಡಿ. ಸೊ if I draw the direction of potential, this equipotential surface at this location, it's perpendicular. ಈ ಥರ ಇರುತ್ತಲ್ವಾ? ಈ ಥರ ಇರುತ್ತೆ ಪೊಟೆನ್ಷಿಯಲ್. So this whatever equipotential surface, the equipotential surface is perpendicular to the electric field, the direction of electric field lines. Always the equipotential surface is perpendicular to direction of the field. Always. Anta clear agi? So in fact idondu proof ide nimma I think 9th class maths ansutte. Prove that the tangent drawn to a point is perpendicular to the radius and you have to prove the tangent and the radius are perpendicular. It is 9th class maths derivation for 4-5 marks. 9th or 10th nange nenpilla. Okay, so point charge in these are equipotential surfaces. They may ask in the board exam PUC, sketch the equipotential surfaces for a point charge. Sketch the equipotential surfaces for an uniform electric field. ಇಲ್ಲಿ distance same ಇರುತ್ತಲ್ವಾ? So distance is same, therefore it is. Sketch the electric field lines for dipole.
sketch the equipotential surfaces for dipole, for unlike like charges like this. They can ask anything. ಇದನ್ನೆಲ್ಲ ಬರೆದಿಟ್ಕೊಳ್ಳಿ ನೀವು, ದಟ್ಸ್ ವೆರಿ ಇಂಪಾರ್ಟೆಂಟ್. ಅಗೇನ್ ಐ ಟೋಲ್ಡ್ ಯು ದಿಸ್, ನೋ, ಓಕೆ, ಅಗೇನ್ ನೋ ಟು ಈಕ್ವಿಪೊಟೆಂಟ್ ಸರ್ಫೇಸಸ್ ಕ್ಯಾನ್ ಕ್ರಾಸ್. ನೀವು ಚೆಕ್ ಮಾಡಿ ಎಲ್ಲ ಆಗಲಿ, ದೇ ವಿಲ್ ನಾಟ್ ಕ್ರಾಸ್ ಲೈಕ್ ದಿಸ್. ಅರ್ಥ ಆಯ್ತಾ? ಸೇಮ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಕೆನಾಟ್ ಕ್ರಾಸ್ ಈಚ್ ಅದರ್, ಈಕ್ವಿಪೊಟೆಂಟ್ ಸರ್ಫೇಸ್ ಕೆನಾಟ್ ಕ್ರಾಸ್ ಈಚ್ ಅದರ್. ಆ್ಯಂಡ್ ದೆನ್ ಅದಾದಮೇಲೆ ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್, ಆಸ್ ಐ ಟೋಲ್ಡ್ ಯು, ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಈಕ್ವಿಪೊಟೆಂಟ್ ಸರ್ಫೇಸ್. ಅರ್ಥ ಆಯ್ತಾ? ಅಟ್ ಎನಿ ಪಾಯಿಂಟ್, ನೀವು ಯಾವುದೇ ಪಾಯಿಂಟ್ ತೊಗೊಳ್ಳಿ, ಇದು ಸರ್ಫೇಸ್ ನೋಡಿ, ಇದು ನೀವು ಹಿಂಗ್ ಡಯಾಗ್ರಾಮ್ ನೋಡಬೇಡಿ, ಇದು ಆ್ಯಕ್ಚುಲಿ ಇಟ್ಸ್ ಲೈಕ್ ದಿಸ್, ಹಿಂಗಿರುತ್ತೆ. ಸೊ ದ ಫೀಲ್ಡ್ಸ್ ಆರ್ ಗೋಯಿಂಗ್ ಲೈಕ್ ದಿಸ್, ಸೊ ಫೀಲ್ಡ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಪೊಟೆನ್ಷಿಯಲ್. ಅರ್ಥ ಆಯ್ತಾ? ಇದು ಶೀಟ್ಸ್ ಇದು ಹೀಗಿರುತ್ತೆ. ನೆಕ್ಸ್ಟು ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಒನ್ ನಾವು. ಸೊ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಇದನ್ನು ಎಕ್ಸಾಮಲ್ಲಿ 3 ಮಾರ್ಕ್ಸ್ ಕೇಳ್ತಾರೆ. ಇದು ಎಷ್ಟು ಸಿಂಪಲ್ ಗೊತ್ತಾ ಇದು? ಇಲ್ಲಿ ನೋಡಿ, ಇಲ್ಲಿ ಫಾರ್ಮುಲಾ ನೋಡಿ. ವಾಟ್ಸ್ ದ ಪೊಟೆನ್ಷಿಯಲ್ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ? ಈಸ್ ಈಕ್ವಲ್ ಟು, you know clearly KQ divided by R square. What's the formula for potential? KQ divided by R. ಈಗ ನೀವೇ ಯೋಚನೆ ಮಾಡಿ ನನಗೆ ಹೇಳಿ, you think yourself and tell, what is the relation between E and V? ಇಲ್ಲಿ ಜಸ್ಟ್ ಒಂದು ಎಕ್ಸ್ಟ್ರಾ R ಇದೆ ಸರ್, ಇಲ್ಲಿ R ಇಲ್ಲ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಅಂದರೆ ಏನು? ನಾನು ಇಲ್ಲೊಂದು ಎಕ್ಸ್ಟ್ರಾ 1/R ಮಲ್ಟಿಪ್ಲೈ ಮಾಡಿದ್ರೆ, ಆರ್ ಫಾರ್ ಎಕ್ಸಾಂಪಲ್ ನಾನು ಇದನ್ನು ಈಗ R ಇಂಟು ಒಂದು R ಮಲ್ಟಿಪ್ಲೈ ಮಾಡಿದ್ರೆ R ಕ್ಯಾನ್ಸಲ್ ಆಗುತ್ತೆ. ಸೊ ವಿಲ್ ಗೆಟ್ ದಿಸ್ ನಥಿಂಗ್ ಬಟ್ ವಿಲ್ ಗೆಟ್ ಇಟ್ ಆಸ್ ಅ ವಾಟ್, ಒಂದು ಆರ್ನ ಮಲ್ಟಿಪ್ಲೈ ಮಾಡಿದ್ರೆ ಐ ವಿಲ್ ಗೆಟ್ ದಿಸ್ ಆಸ್ ಬೇಸಿಕಲಿ ಯುವರ್ ಪೊಟೆನ್ಷಿಯಲ್. ಸೊ ಈ ಜೊತೆ ಆರ್ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಪೊಟೆನ್ಷಿಯಲ್ ಸಿಗುತ್ತೆ. ಆರ್ ಐ ಕ್ಯಾನ್ ಸೇ ಇ ಈಸ್ ಈಕ್ವಲ್ ಟು ವಿ ಬೈ ಡಿ, ಸಿಂಪಲ್, ವಿ ಬೈ ಆರ್. ದಿಸ್ ಇಸ್ ಅ ಫಾರ್ಮುಲಾ, ದಿಸ್ ಇಸ್ ಅ ರಿಲೇಷನ್ ಬಿಟ್ವೀನ್ ಇ ಆ್ಯಂಡ್ ವಿ ಅಷ್ಟೇ. ಆರ್ ಅಂದರೆ ಡಿಸ್ಟೆನ್ಸು, ಅದನ್ನೇ ಎನ್ ಸಿ ಆರ್ ಟಿಯಲ್ಲಿ ಇ ಈಸ್ ಈಕ್ವಲ್ ಟು ವಿ ಬೈ ಡಿ ಅಂತ ಬರಿತೀವಿ. ಈ ಫಾರ್ಮುಲಾ ನಿಮ್ಗೆ ಗೊತ್ತಿರಲೇಬೇಕು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇ ಈಸ್ ಈಕ್ವಲ್ ಟು ವಿ ಬೈ ಡಿ, ಸಿಂಪಲ್ ರಿಲೇಷನ್. ಬಟ್ ಎಕ್ಸಾಮಲ್ಲಿ ನೀವು ಹಿಂಗೆ ಬರೆದ್ಬಿಟ್ಟು ನಿಮಗೆ 0 ಮಾರ್ಕ್ಸ್ ಕೊಟ್ಬಿಡ್ತಾರೆ ಎಕ್ಸಾಮಲ್ಲಿ 100%. ನಿಮ್ಮ ಥಿಯರಿ ಎಕ್ಸಾಮಲ್ಲಿ ಇವೆಲ್ಲ ನೆನ್ಪಿಟ್ಕೊಬೇಕು ನೀವು. ದಿಸ್ ಆಲ್ ಕಾಮನ್ ಸೆನ್ಸ್. ಇವೆಲ್ಲ ನೀವು CET ಎಕ್ಸಾಮ್ಗೆಲ್ಲ ಇಂಪಾರ್ಟೆಂಟ್. ಇಟ್ ಇಸ್ ಹೌ ಯು ರಿಮೆಂಬರ್. ಕೆಲವೊಂದ್ಸರಿ ಮಕ್ಕಳು ಈನ ದೇ ಗೆಟ್ ಕನ್ಫ್ಯೂಸ್, ಯಾವುದು ಈಸ್ ವಿ ಬೈ ಡಿನಾ ವಿ ಇ ಬೈ ಡಿನಾ ಅಂತ ಗೊತ್ತಾಗೋದಿಲ್ಲ. ಯು ಹ್ಯಾವ್ ಟು ರಿಮೆಂಬರ್ ಇನ್ ದಿಸ್ ವೇ. ಅರ್ಥ ಆಯ್ತಾ? ಬಟ್ ಎಕ್ಸಾಮಲ್ಲಿ ಹಿಂಗೆ ಬರೆಯೋಂಗಿಲ್ಲ. ಎಕ್ಸಾಮಲ್ಲಿ ಹ್ಯಾವ್ ಟು ರೈಟ್ ದ ಡಿರೈವೇಷನ್. ಆ್ಯಕ್ಚುಲಿ 3 ಮಾರ್ಕ್ಸ್ ಬರ್ತೇ ಇದು. ಆಮೇಲೆ ನೀವು ಹಿಂಗೆ ಬರೆದ್ಬಿಟ್ಟು ನಿಮ್ಗೆ ಏನಾದ್ರು ಮಾರ್ಕ್ಸ್ ಕಡಿಮೆ ಆಗಿ ನನ್ನಿಂದೆ ಬರ್ತೀರಾ ಆಮೇಲೆ ನೀವು. ಓಕೆ, ಸೊ ವಿ ಹ್ಯಾವ್ ಟು ರೈಟ್ ಆ್ಯಕ್ಚುಲ್ ಡಿರೈವೇಷನ್. ಈಗ ನಾನು ಆಲ್ರೆಡಿ ಬರ್ದಿದ್ದೀನಿ ಪ್ರಾಪರ್ ಡಿರೈವೇಷನ್, ಡೋಂಟ್ ವರಿ. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸಿಂಪಲಾಗಿ ಹೆಂಗೆ ಬಂತು ಅಂತ, ಆಯಿತಾ? ಸೊ ಇದು 2 ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್, 2 ಪೊಟೆನ್ಷಿಯಲ್ ಸರ್ಫೇಸಸ್, 2 ಸರ್ಫೇಸ್ ಇದೆ. ನಾನೀಗ ಒಂದರಿಂದ ಇನ್ನೊಂದಿಗೆ ಪಾಯಿಂಟ್ ಚಾರ್ಜ್ ತೊಗೊಂಬರ್ತೀನಿ. ಚಾರ್ಜ್ ತರಬೇಕು. ಚಾರ್ಜ್ ತರಬೇಕಂದ್ರೆ ಕೆಲಸ ಮಾಡಬೇಕು ಬೇಸಿಕಲಿ. ಸೊ ಬೈ ಡಿಫಾಲ್ಟ್ ಹೈಯರ್ ಪೊಟೆನ್ಷಿಯಲ್ಯಿಂದ ಲೋವರ್ ಪೊಟೆನ್ಷಿಯಲ್ ಅದೇ ಹೋಗುತ್ತೆ. ಬಟ್ ನಾನು ಲೋವರಿಂದ ಹೈಯರ್ ತರ್ತಾ ಇದ್ದೀನಿ. ಈಗ ಇದರಿಂದ ಇದು ಏನಿದೆ ಪ್ಲೇಟ್, ಏನು ಸರ್ಫೇಸ್ ಎ ಇಂದ ಸರ್ಫೇಸ್ ಬಿಗೆ ನಾನೊಂದು ಪಾಯಿಂಟ್ ಚಾರ್ಜನ್ನು ತರ್ತಾ ಇದ್ದೀನಿ. ಎಲ್ಲಿಂದ ಎಲ್ಲಿಗೆ? ಮೇಲೆ ಪ್ಲೇಟಿಂದ ಕೆಳಗೆ ಪ್ಲೇಟ್ ತರ್ತಾ ಇದ್ದೀನಿ. ಮೇಲೆ ವಿ ಇದೆ, ಕೆಳಗೆ V+dV ಇದೆ, ಸ್ವಲ್ಪ ಹೈಯರ್ ಪೊಟೆನ್ಷಿಯಲ್ಲು. ಅರ್ಥ ಆಯ್ತಾ? ಸೊ ಅದಕ್ಕೆ ಕೆಲಸ ಮಾಡಬೇಕು ನಾನು ಕೆಳಗಡೆಯಿಂದ. ಈಗ ನಾನು ಈ ಪೆನ್ನ ಕೆಳಗಡೆಯಿಂದ ಮೇಲೆ ತೊಗೊಳ್ಬೇಕಂದ್ರೆ ಕೆಲಸ ಮಾಡಬೇಕು. ಲೋವರ್ ಪೊಟೆನ್ಷಿಯಲ್ ಟು ಹೈಯರ್ ಪೊಟೆನ್ಷಿಯಲ್, ಐ ಶುಡ್ ಡು ವರ್ಕ್. ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್ ಕಮ್ ಬೈ ಇಟ್ ಸೆಲ್ಫ್. ನೀವು ಎದ್ದಿರ್ತೀರಾ ಸರ್, ನಿಂತಿರ್ತೀರಾ. ಸೊ ನಿನ್ನ ಮಲಗು ಅಂತ ಹೇಳೋದಕ್ಕೆ ನೀವು ನಾನೇನು ಫೋರ್ಸ್ ಮಾಡಬೇಕಾಗಿಲ್ಲ. ಶುಡ್ ಯುವರ್ ಪೇರೆಂಟ್ಸ್ ಟೆಲ್ ಯು ಗೋ ಆ್ಯಂಡ್ ಸ್ಲೀಪ್? ನೋ 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 ನೋ, ಓನ್ ಶುಡ್ ಗೋ ಆ್ಯಂಡ್ ಸ್ಲೀಪ್. ಯು ಲವ್ ಟು ಸ್ಲೀಪ್ ಅಲ್ವಾ? ಹೈಯರ್ ಪೊಟೆನ್ಷಿಯಲ್, ಲೋವರ್ ಪೊಟೆನ್ಷಿಯಲ್. ಬಟ್ ಬೆಳಗ್ಗೆ ಎದ್ದೋಳ್ಬೇಕಲ್ವ ಅರ್ಲಿ ಮಾರ್ನಿಂಗು. ಯು ಡು ಗೆಟ್ ಅಪ್ ನೋ ಅರ್ಲಿ ಮಾರ್ನಿಂಗ್. ಯು ಆಲ್ರೆಡಿ ಇನ್ ಲೋವರ್ ಪೊಟೆನ್ಷಿಯಲ್. ಗೆಟಿಂಗ್ ಅಪ್, ಗೋಯಿಂಗ್ ಇಸ್ ವೆರಿ ಡಿಫಿಕಲ್ಟ್. ಅದು ರನ್ನಿಂಗ್, ಟುಡೇ ಐ ಡಿಡ್ 10K ರನ್, 10 ಕಿಲೋಮೀಟರ್ ರನ್ ಮಾಡಿದೆ ಇವತ್ತು ನಾನು. ಸೊ ಸ್ವಲ್ಪ ಅದೇ ಇಲ್ಲ, ಫಿಟ್ನೆಸ್ ಫ್ರೀಕ್ ಹಾಕ್ಬಿಡಿ ನಾನು ಹೇಳುವೆ. ಓಕೆ, ಸೊ ವಾಟ್ ಐಮ್ ಸೇಯಿಂಗ್, ಸೊ ಫ್ರಮ್ ಫ್ರಮ್ ಸ್ಲೀಪಿಂಗ್ ಟು ಗೆಟಿಂಗ್ ಅಪ್, ಲೋವರ್ ಪೊಟೆನ್ಷಿಯಲ್ ಟು ಹೈಯರ್ ಪೊಟೆನ್ಷಿಯಲ್, ಯು ಶುಡ್ ಡೂ ಸಮ್ ಹಾರ್ಡ್ ವರ್ಕ್. ನೋ, ಎದ್ದೊಳ್ಬೇಕು, ಯು ಹ್ಯಾವ್ ಟು ಸ್ಪೆಂಡ್ ಸಮ್ ಎನರ್ಜಿ. ವಿ ಹೇಟ್ ಟು ಸ್ಪೆಂಡ್ ಎನರ್ಜಿ. ಈಗ ನೀವೇ ಅಲ್ಲ, ದ ಯೂನಿವರ್ಸೇ ಅಷ್ಟಿದು. ಯೂನಿವರ್ಸಲ್ಲಿ ವಿ ಡೋಂಟ್ ಲೈಕ್ ಟು ಸ್ಪೆಂಡ್ ಎನರ್ಜಿ. ಓಕೆ, ಎನಿವೆ, ಸೊ ವೆನ್ ಯು ಬ್ರಿಂಗ್ ಎ ಚಾರ್ಜ್ ಫ್ರಮ್ ಹೈಯರ್ ಪೊಟೆನ್ಷಿಯಲ್, ಏನಿಂದ ಹೇಳಿ? ಹೈಯರ್ ಪೊಟೆನ್ಷಿಯಲ್. ಸೊ ಲೋವರ್ ಪೊಟೆನ್ಷಿಯಲಿಂದ ಹೈಯರ್ ಪೊಟೆನ್ಷಿಯಲ್ಗೆ ನಾನು ಕೆಲಸ ಮಾಡೋಕ್ಕಾಗುತ್ತೆ. ಎಷ್ಟು ಕೆಲಸ ಮಾಡ್ತೀಯಾ? DW, ಯಾಕಂದರೆ DQ ಚಾರ್ಜ್ ತರ್ತಾ ಇದ್ದೀನಿ. ಮೇ ಓವರ್ ಡಿಫರೆನ್ಸ್ ಆಫ್ DW ದಿಸ್ ಒನ್. ಸೊ ವಿ ನೋ ಫಾರ್ಮುಲಾ V ಈಸ್ ಈಕ್ವಲ್ W/Q. ಸೊ W ಅಂದರೆ ಏನು? VQ ಆಗುತ್ತೆ. ಸೊ ಅಂದರೆ ಏನು? V ಇಂಟು ದ ಡಿಫರೆನ್ಸ್ ಇನ್ ದಿಸ್, ದಟ್ ಈಸ್ DV ಇಂಟು Q. ಚಾರ್ಜಸ್ ತರ್ತಾ ಇದ್ದಾರೆ, ಮೇ ಬಿ ಐ ಜಸ್ಟ್ ಟೇಕ್ ಇಸ್ Q ಓನ್ಲಿ. ಓಕೆ, ನಾಟ್ DQ, ಎಲ್ಲ D ಬೇಡ. ಓಕೆ, ಸೊ ದಿಸ್ ಅ ಫಾರ್ಮುಲಾ. ವರ್ಕ್ ಡನ್ ಫಾರ್ಮುಲಾ ಏನು? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಅಂದರೆ ಲೆಟ್ಸ್ ಟೇಕ್ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಇಸ್ DL. DL is equal to DV into Q.
ಫೋರ್ಸ್ ಫಾರ್ಮುಲಾ ಏನು, ನನಗೆ ರಿಲೇಷನ್ ಇ ಬೇಕು, ಇ ಮತ್ತು ವೋಲ್ಟೇಜ್ ಬೇಕು. ಇಲ್ಲಿ ಆಲ್ರೆಡಿ ವೋಲ್ಟೇಜ್ ಇದೆ ಆಯಿತಾ, ನನಗೆ ಇ ಬೇಕು ಫಾರ್ಮುಲಾ, ಫೋರ್ಸ್ ಫಾರ್ಮುಲಾ. ಇಸ್ಟರ್ಡೇ ದ ಪ್ರೀವಿಯಸ್ ಲೆಕ್ಚರ್ ವಿ ಡಿಸ್ಕಸ್ ಫಸ್ಟ್ ಚಾಪ್ಟರ್, ಇ ಈಸ್ ಇಕ್ವಲ್ ಟು ಎಫ್ ಬೈ ಕ್ಯೂ. ಸೊ ಏನಾಗುತ್ತೆ ಈಗ, ಎಫ್ ಈಸ್ ಇಕ್ವಲ್ ಟು ಇ ಕ್ಯೂ, ಎಫ್ ಈಸ್ ಇಕ್ವಲ್ ಟು ಏನಾಗುತ್ತೆ ಇ ಕ್ಯೂ, ಇ ಇಂಟು ಕ್ಯೂ ಇಂಟು ಡಿ ಎಲ್ ಈಸ್ ಇಕ್ವಲ್ ಟು ಡಿ ವಿ ಇಂಟು ಕ್ಯೂ. ಸೊ ಕ್ಯೂ ಕ್ಯೂ ಕ್ಯಾನ್ಸಲ್ ಆಗುತ್ತೆ, ಇ ಈಸ್ ಇಕ್ವಲ್ ಟು ಡಿ ವಿ ಬೈ ಡಿ ಎಲ್. ಬೇಸಿಕಲ್ ಫಾರ್ಮುಲಾ ಅಂದರೆ ಇ ಈಸ್ ಇಕ್ವಲ್ ಟು ಡೆಲ್ಟಾ ವಿ ಡಿವೈಡ್ ಬೈ ಡೆಲ್ಟಾ, ಸ್ಮಾಲ್ ವೋಲ್ಟೇಜ್ ಸ್ಮಾಲ್ ಡಿಸ್ಟೆನ್ಸ್, ಆರ್ ಈ ಕ್ಯಾನ್ಸಲ್, ಇ ಈಸ್ ಇಕ್ವಲ್ ಟು ವಿ ಬೈ ಡಿ ಜನರಲಿ ವೋಲ್ಟೇಜ್ ಡಿವೈಡ್ ಬೈ ಡಿಸ್ಟೆನ್ಸ್. ಅರ್ಥ ಕ್ಲಿಯರ್ ಆಗಿ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇ ಈಸ್ ಇಕ್ವಲ್ ಟು ವಿ ಬೈ ಡಿ. ಸೊ ಯು ಕ್ಯಾನ್ ಸಿ ಒನ್ ಮೋರ್ ಥಿಂಗ್, ಐ ವಾಂಟ್ ಟೆಲ್ ದಿಸ್ ಫಾರ್ಮುಲಾ ಈ ಥರ ಬರ್ದಿದ್ದೀನಿ ನಾನು, ಸಿಂಪಲ್ ಇಷ್ಟೇ ಕಣ್ರಿ, ಜಸ್ಟ್ ಡಿ ಡಬ್ಲ್ಯೂ ಇಸ್ ಇಕ್ವಲ್ ಟು ಇಷ್ಟು ಫಾರ್ಮುಲಾ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ಇಟ್ಸ್ ವೆರಿ ಸಿಂಪಲ್. ಬಟ್ ನೀವು ಎಕ್ಸಾಮಲ್ಲಿ ಹಂಗೆ ಬರೆಯೋಂಗಿಲ್ಲ, ನೀವು ನೇಮ್ ಮಾಡ್ಬೇಕು. ನೀವು ಫಸ್ಟು ನೀವು ಹ್ಯಾವ್ ಟು ರೈಟ್ ದ ಸೆಂಟೆನ್ಸ್, ದೆನ್ ಯು ಹ್ಯಾವ್ ಟು ರೈಟ್ ದ ಈಕ್ವೇಷನ್ 1. ವಿ ನೋ ದಟ್ ಇ ಈಸ್ ಇಕ್ವಲ್ ಟು ಎಫ್ ಬೈ ಕ್ಯೂ, ದಟ್ ಈಸ್ ಈಕ್ವೇಷನ್ ನಂಬರ್ 1. ನಾವ್ ಐ ವಿಲ್ ಟೇಕ್ ದಿಸ್ ಈಕ್ವೇಷನ್ ನಂಬರ್ 1 and substitute somewhere else. ಈ ರೀತಿ worked into more charge from A to B. I've written everything what you should write, and electric potential formula ಬರ್ದಿ dV is equal to W by Q ಅಂತ, and from 1 to 2 dV just substitute everything, you'll get E is equal to dV by dl. ಅರ್ಥ ಆಯ್ತಾ? And one thing you would understand here is, ಇದು ನೆನ್ಪಿಟ್ಕೊಳ್ಳಿದ್ದು, ಐ ಥಿಂಕ್ ಯಾವುದೋ ಎಕ್ಸಾಮಲ್ಲಿ ಸಿ ಇ ಟಿಲಿ ಕೇಳಿದ್ರು ಒಂದು ಥಿಯರಿ. ದಿಸ್ ಇಸ್ ಆಲ್ ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಮಾಡ್ಕೊಂಡ್ರೆ ನೀವು ಸಿ ಇ ಟಿಲಿ ಕೂಡ ಒಂದು ಈ ಚಾಪ್ಟ್ರಲ್ಲಿ ಯೂಶಲಿ ಮೂರು ಕ್ವೆಶನ್ ಬರುತ್ತೆ. ಸೊ ಎಲೆಕ್ಟ್ರೋಸ್ಟಾಟಿಕ್ಸ್ ಇಸ್ 6 questions. ಇನ್ನು ಅರ್ಥ ಮಾಡ್ಕೊಂಡ್ರೆ ಒಂದು 3 ಕ್ವೆಶನ್ ಬರುತ್ತೆ, ಅದರಲ್ಲಿ 1-2 ಕ್ವೆಶನ್ ಈಸಿಯಾಗಿ ಮಾಡ್ಬೋದು. ಇವೆಲ್ಲ ನೋಡಿ, ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಸೊ ಪೊಟೆನ್ಷಿಯಲ್ ಯಾವ ಕಡೆ ಇದೆ ಜಾಸ್ತಿ ಆಗ್ತಾ ಇದೆ, ಪೊಟೆನ್ಷಿಯಲ್ ಇಲ್ಲಿ ವಿ ಇದೆಯಾ, ಇಲ್ಲಿ ವಿ ಪ್ಲಸ್ ಡಿ ವಿ ಇದೆಯಾ ಅಂದರೆ ಪೊಟೆನ್ಷಿಯಲ್ ನೋಡಿ, ಇದು ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಸೊ ದ ಪೊಟೆನ್ಷಿಯಲ್ ಈಸ್ ಇನ್ಕ್ರೀಸಿಂಗ್ ಲೈಕ್ ದಿಸ್, ಪೊಟೆನ್ಷಿಯಲ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಇದೆ, ಎಲೆಕ್ಟ್ರಿಕ್ ಫೀಲ್ಡು ಈ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಆಲ್ವೇಸ್ ಇನ್ ದ ಡೈರೆಕ್ಷನ್ ಆಫ್ ಡಿಕ್ರೀಸಿಂಗ್ ಪೊಟೆನ್ಷಿಯಲ್. ಏನು ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಲ್ವಾ, ಅದು ಇಟ್ಸ್ ಆಲ್ವೇಸ್ ಇನ್ ದ ಡೈರೆಕ್ಷನ್ ಆಫ್ ಡಿಕ್ರೀಸಿಂಗ್ ಪೊಟೆನ್ಷಿಯಲ್. ಸೊ ಇದೆಲ್ಲ ಇಂಪಾರ್ಟೆಂಟು. ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಕೇಳದೇ ಇರ್ಬೋದು, ಮೇ ಬಿ ಆರ್ಟ್ಸ್ ಅಂತ MCQ ಕೇಳ್ಬೋದು, ಬಟ್ ಸಿ ಇ ಟಿಲೆಲ್ಲ ಇಂಪಾರ್ಟೆಂಟ್ ಇವೆಲ್ಲನೂ. ಯಾವುದೋ ಕ್ವಶನ್ ಇರುತ್ತೆ, ಯು ಶುಡ್ ಏಬಲ್ ಟು ಐಡೆಂಟಿಫೈ. ಈ ಪಾಯಿಂಟ್ಸ್ ಗೊತ್ತಿದ್ದರೆ ಯು ಕ್ಯಾನ್ ಎಲಿಮಿನೇಟ್ ಆಪ್ಷನ್ಸ್ ಈಸಿಲಿ. ವೆರಿ ಸಿಂಪಲ್ ಹೇಳ್ತೀನಿ ನೋಡಿ. ಈಗ ವಾಟ್ ಐ ಮೀನ್ ಟು ಸೇ, ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿದೆಯಾ, ಎಲೆಕ್ಟ್ರಿಕ್ ಫೀಲ್ಡು ಈ ಕಡೆ ಇದೆಯಾ, ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿದೆ, ಯಾವ ಕಡೆ ಪಾಸಿಟಿವ್, ಈ ಕಡೆ ಪಾಸಿಟಿವ್, ಈ ಕಡೆ ನೆಗೆಟಿವ್ ಇದೆಯಾ. ಈಗ ನಾನು ಯಾವುದೋ ಒಂದು ಪಾಸಿಟಿವ್ ಚಾರ್ಜ್ ಟೆಸ್ಟ್ ಪಾಸಿಟಿವ್ ಚಾರ್ಜ್ ತೊಗೊತೀನಿ. ಈಗ ಈ ಟೆಸ್ಟ್ ಪಾಸಿಟಿವ್ ಚಾರ್ಜ್ನ ಇಲ್ಲಿಂದ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಪುಷ್ ಮಾಡ್ತೀನಿ. ಪುಷ್ ಮಾಡಬೇಕಂದ್ರೆ ಇಟ್ಸ್ ವೆರಿ ಕಾಮನ್ ಸೆನ್ಸ್, ಇಟ್ಸ್ ಅ ಪಾಸಿಟಿವ್ ಹಿಯರ್. ಸೊ ಇಟ್ಸ್ ಆಲ್ಸೋ ಪಾಸಿಟಿವ್ ಟೆಸ್ಟ್ ಚಾರ್ಜ್. ಸೊ ನಾನು ಇಲ್ಲಿಂದ ಸ್ವಲ್ಪ ಕೆಲಸ ಮಾಡಿರ್ತೀನಿ ಸರ್, ಏನೋ ಪೊಟೆನ್ಷಿಯಲ್ ಏನೋ ಎ ಇರುತ್ತೆ, ಅರ್ಥ ಮಾಡ್ಕೋಣ. ನನಗೆ ಇಲ್ಲಿಂದ ಇಲ್ಲಿಗೆ ಪುಷ್ ಮಾಡೋಕ್ಕಂದ್ರೆ ಜಾಸ್ತಿ ಕೆಲಸ ಮಾಡಬೇಕಲ್ವಾ, ಬಿಕಾಸ್ ಐ ಆಮ್ ಕಮಿಂಗ್ ಕ್ಲೋಸರ್ ಟು ದ ಪಾಸಿಟಿವ್ ಚಾರ್ಜ್ ಅಲ್ವಾ. ಸೊ ಆಗ ಪೊಟೆನ್ಷಿಯಲ್ ಏನಾಗುತ್ತೆ, ವಿ ಬಿ ಆಗುತ್ತಾ. ಸೊ ಐ ಕ್ಯಾನ್ ಸೇ ವಿ ಬಿ ಈಸ್ ಮೋರ್ ದೆನ್ ವಿ ಎ, ದಟ್ ಮೀನ್ಸ್ ವಿ ಎ is small, ವಿ ಬಿ is more. So in this direction potential is decreasing. Sorry, potential decreasing. Wow. Electric field is in direction of decrease. Correct. Yeah, correct. In this direction potential decreasing. So electric field is in the direction of decreasing potential. ಅರ್ಥ, ವಿ ಬಿ ಜಾಸ್ತಿ ಇದೆ, ವಿ ಎ ಕಡಿಮೆ ಇದೆ. ಇದು 10 volts ಇರುತ್ತೆ, ಇದು 5 volts ಇರುತ್ತೆ. ಈ ಥರ ಇದ್ದರೆ ಪೊಟೆನ್ಷಿಯಲ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇರುತ್ತೆ. ಅರ್ಥ ಆಯ್ತಾ? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಇನ್ ದ ಡೈರೆಕ್ಷನ್ ಆಫ್ ಡಿಕ್ರೀಸಿಂಗ್ ಪೊಟೆನ್ಷಿಯಲ್. ನೆಕ್ಸ್ಟ್ ಅದು ಬರ್ಕೊಂಡು ನೋಟ್ ಮಾಡ್ಕೊಂಡು ನೀವೇ. ಓಕೆ, ಅದಾದ್ಮೇಲೆ ಡಿರೈವೇಷನ್ ಇದು. ನೆಕ್ಸ್ಟ್ ವಿ ಆರ್ ಸಮಥಿಂಗ್ ಕಾಲ್ಡ್ ಆಸ್ ಪೊಟೆನ್ಷಿಯಲ್ ಎನರ್ಜಿ. ಯಾ, next. So the potential energy system of charges in the absence of external field. ಈಗ ಯಾವುದೋ ಒಂದು ಇದು ಮರ್ತೋಗಿ, ಫಸ್ಟ್ ಲೀವ್ ವಿತ್ ದ ಡಯಾಗ್ರಾಮ್. ಓಕೆ, ಸೊ ನಾನು ಚಾರ್ಜ್ ಕ್ಯೂ ಇದೆಯಾ, ಇಲ್ಲಿ ಆಚೆ ಕಡೆ ಯಾರೂ ಇಲ್ಲ, ಇಲ್ಲಿ ಯಾರೂ ಇದನ್ನ ಇನ್ಫ್ಲುಯೆನ್ಸ್ ಮಾಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಯು ಗೋಯಿಂಗ್ ಟು ಮಾರ್ಸ್, ಯು ಆರ್ ದ ಡಾನ್ ಬಿಕಾಸ್ ನೋ ಒನ್ ಇಸ್ ದೇರ್ ಇನ್ ದ ಮಾರ್ಸ್ ಟು ಅಪೋಸ್ ಯು. ಸೊ ನೀನೇ ಡಾನು, ನೀನೇ ಎಲ್ಲ. ಸೊ ದೇರ್ ಇಸ್ ನೋ ಅಪೋಸಿಷನ್. ಅರ್ಥ ಆಯ್ತಾ? ಯಾರೋ ಇನ್ನೊಬ್ರು ಬಂದ್ರು, ಈಗ ಹಾಗೇನಾಗುತ್ತೆ, ಆಲ್ರೆಡಿ ಪ್ರೆಸೆಂಟ್ ಗೈ ವಿಲ್ ಆಪೋಸ್ ದಿಸ್ ಗೈ, ಏಯ್ ಬರಬೇಡ ಕಣ ಹತ್ರ ಅಂತ, ಇಟ್ಸ್ ಮೈ ಏರಿಯಾ ಅಂದ್ಬಿಟ್ಟು. ಓಕೆ, ಹೆಂಗೋ ಕಷ್ಟಪಟ್ಟು ಇವ್ನು ಇದ್ದ. ಈಗ ಅಲ್ಲಿ ಈಗ ಇನ್ನೊಬ್ಬ ಬಂದರೆ ಈಗೇನು ಮಾಡ್ತಾರೆ, ಇವರಿಬ್ರು ಜಾಯಿನ್ ಮಾಡ್ಕೊ, ಏಯ್ ನೀನು ಬರಬೇಡ ಕಣ ಅಂತ ಹೇಳ್ತಾರೆ.
ಅಲ್ವಾ ಕ್ಲಿಯರ್ ಆಗಿ. ಸೊ ಅಂದರೆ ಏನು, ಇನಿಷಿಯಲಿ ಯಾರೂ ಇರಲಿಲ್ಲ. So the energy was zero. The amount of work done to bring a charge anywhere in the field is zero. I mean, there's no field first of all, it's absence of external field. So ಇದನ್ನು ಎಲ್ಲಿ ಮೂವ್ ಮಾಡೋಕ್ಕಂದ್ರೆ work done is zero because there's no one opposing. But the moment you bring second one, you have to do work against first one. Alva? The moment you bring third one, you have to do work against both of these guys. So ನಾನು ಇಷ್ಟು ಕೆಲಸ ಮಾಡಿ I will got into a configuration like this. ಯಾವುದೋ ಒಂದು ಕಾನ್ಫಿಗರೇಷನ್ ತಂದಿಡ್ತೀನಿ. ಸೊ ಆ ಕಾನ್ಫಿಗರೇಷನ್ ಬರಬೇಕಂದ್ರೆ ನಾವು ಎನರ್ಜಿ ಸ್ಪೆಂಡ್ ಮಾಡಬೇಕು. ದಟ್ ಎನರ್ಜಿ ಸ್ಟೋರ್ಡ್ ಎಸ್ ಎ ಪೊಟೆನ್ಷಿಯಲ್ ಎನರ್ಜಿ ಇನ್ ದಿಸ್ ಸಿಸ್ಟಮ್. ಅರ್ಥ ಆಯ್ತಾ? ಯಾಕೆ? ವೆರಿ ಸಿಂಪಲ್ ರೀ. ನೀವು ಕೆಲಸ ಮಾಡಬೇಕು, ಕೆಲಸ ಮಾಡಿದ್ರೆ ನಿಮ್ಮ ಎನರ್ಜಿ ಸ್ಪೆಂಡ್ ಆಗುತ್ತೆ, ಆ ಎನರ್ಜಿ ಸ್ಟೋರ್ ಆಗುತ್ತೆ. ನಾನು ನೀರನ್ನು ತೊಗೊಂಡೋಗಿ ಮೋಟ್ರ್ ಆನ್ ಮಾಡ್ತೀನಿ, ಮೋಟ್ರ್ ಕೆಲಸ ಮಾಡುತ್ತೆ, ಆ ಮೋಟ್ರ್ ನೀರನ್ನು ತೊಗೊಂಡೋಗಿ ಮೇಲೆ ಹಾಕುತ್ತೆ. ಸೊ ಮೋಟ್ರ್ ಈಸ್ ಡೂಯಿಂಗ್ ದ ವರ್ಕ್. ಸೊ ದಟ್ ಎನರ್ಜಿ is stored in the water as a potential energy. If you leave it will fall down. ಅರ್ಥ ಆಯ್ತಾ? ಸೊ ಇದನ್ನು ಹೇಗೆ ನಾವು ಮಾಡೋದು? ಇಟ್ಸ್ ವೆರಿ ಸಿಂಪಲ್. ದಿಸ್ ಕ್ವಶನ್ ಅಗೇನ್ ಕಮ್ ಇನ್ ದ ಬೋರ್ಡ್ ಎಕ್ಸಾಮ್ಸ್ ಫಾರ್ ಯುವರ್ ಒಂದು 3 marks ಕೇಳ್ತಾರೆ. ಸೊ ಯು ಹ್ಯಾವ್ ಟು ರೈಟ್ ಡಯಾಗ್ರಾಮ್ 1 by 1. ನಾನು ಬರ್ತೀನಿ ಆಲ್ರೆಡಿ, ನಾನು ನಿಮಗೆ ಐ ಹ್ಯಾವ್ ರಿಟರ್ನ್ ಇಟ್, ಐ ಶೋ ಇಟ್ ವೆರಿ ನೈಸ್ಲಿ ಆನ್ ದಟ್. ಸೊ ಐ ಜಸ್ಟ್ ಕ್ವಿಕ್ಲಿ ಎಕ್ಸ್ಪ್ಲೇನ್. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಅದಾದಮೇಲೆ ನೀವೇ ಬರೀಬೋದು. ಸೊ ಫಸ್ಟ್ ವರ್ಕ್ ಡನ್ W1 0. ಎಂತಕ್ಕೆ? there's no one is there to bring. First I got only Q1. Next I am bringing Q2, the Q2 guy, W2. Second tarta idini. So I have to do work against the first guy by 2. Artha aithalva? So ashta innenilla. So the formula for this is nothing but work done V is equal to W by Q, W is equal to VQ. So who is giving? See, W is equal to V is equal to W by Q. W is equal to ಏನು ಆಗುತ್ತೆ? VQ. So V is the one who is creating the source. Means this guy is a source. He is creating electric field around that. So I have to bring the Q2 against this guy. So its potential V1. That is, I am bringing whom? Q2 against this. ಅದಾದ್ಮೇಲೆ W3 ಏನಾಗುತ್ತೆ? I have to do work against first guy. I have to by 3. Again I have to work against second guy, that 2, 3. Now what is happening in this sense? Again this is V1 into Q3. This is V2 into Q3. V1 into Q3, V2 into Q3 means in the you do Q2 the potential tag. So when you're bringing third one, you have to do work against Q1, against Q2. So it lies, its potential is V1, its potential is V2. So V1, V2. ಇವೆಲ್ಲ ಆ್ಯಡ್ ಮಾಡಿ ಏನು ಬರುತ್ತೆ ನಮ್ಗೆ ಈಗ? So W1 plus W2 plus W, that is total work done. That is, so V1 Q2 plus V1 Q3 V2 Q3. That's everything basically. So substitute a formula V1 as 1 by 4 pi epsilon naught Q1 by R. V1 ke Q1 by R. You get Q1 Q2. Idike again 1 by 4 epsilon naught Q1 by R1, whatever R1 R2 whatever is there, and into Q3 barutte. This is what it is. I've written everything here. Nicely written. Barkula aramagi. First Q1 step 1 0. Step 2 work done to bring Q2 is a work done against Q1. Clean up bardi nimge. Work done to bring Q3, W is a work done against Q1 plus work done against Q2. V1 Q3, V2 Q3. Total work done, you have to add everything. The first guy is 0. So you have this plus these 2, 3. Totally you have to add all these things. And W1 ella formula irutte barutte. Just simple. If you want, you can take 1 by 4 epsilon naught common. You will get this formula and this is a total work. So exam ಕೇಳಿದ್ರೆ ಪ್ರಾಪರ್ ಆಗಿ ಡಯಾಗ್ರಾಮ್ ಬರೆದು ಸ್ಟೆಪ್ಸ್ ಬರೆದು ಎಕ್ಸ್ಪ್ಲೇನ್ ಮಾಡಬೇಕು. It usually comes for 3 marks in this board exams. In the presence of external field, ಏನಾಗುತ್ತೆ? ಪ್ರೀವಿಯಸ್ ಕೇಸಲ್ಲಿ ಇಲ್ಲಿ ನಾನೇನು ಹೇಳಿದೆ, ಇಲ್ಲಿ ಫಸ್ಟ್ ಯಾರೂ ಇಲ್ಲ, ನೋ ಒನ್ ಇಸ್ ದೇರ್. ಬಟ್ ಇಲ್ಲಿ ಆಲ್ರೆಡಿ ಎಕ್ಸ್ಟರ್ನಲ್ ಫೀಲ್ಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಸ್ ಆಲ್ರೆಡಿ ಫೀಲ್ಡ್. ಸೊ ಆಲ್ರೆಡಿ ದೇರ್ ಇಸ್ ಎಕ್ಸ್ಟರ್ನಲ್ ಫೀಲ್ಡ್. ನೌ ಯು ಹ್ಯಾವ್ ಟು ಡೂ ವರ್ಕ್ ಅಗೇನ್ಸ್ಟ್ ದ ಫೀಲ್ಡ್ ಆಲ್ಸೋ. ಅಂದರೆ ಸೇಮ್ ಇದೇ ಇರುತ್ತೆ. ಬಟ್ W1 is 0 ಇಲ್ಲ. W1 can't be 0. Why? Because already the field is there, external field. So Q1 ತಗೊಂಡೋಗ್ಬೇಕು. ಫಸ್ಟ್ ಏನಾಯ್ತು, ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್. ಏನು ಫೀಲ್ಡೇ ಇಲ್ಲ, ಬರೀ ಆ ಚಾರ್ಜಸ್ ಮಾತ್ರ ಇತ್ತು. ಈಗ ಆಲ್ರೆಡಿ ಅಲ್ಲಿ ಫೀಲ್ಡ್ ಇದೆ. ಸೊ ನೀವು Q1 ತೊಗೊಳ್ಬೇಕಂದ್ರೆ ಕೆಲಸ ಮಾಡಬೇಕು. ವಾಟ್ಸ್ ಎ ವರ್ಕ್ ಡನ್? ಮೇ ಬಿ ದ ಎಕ್ಸ್ಟರ್ನಲ್ ಫೀಲ್ಡ್ ಪೊಟೆನ್ಷಿಯಲ್ V ಅಂತ ತಗೋಣ. ಪೊಟೆನ್ಷಿಯಲ್ V ಇರುತ್ತೆ. ಸೊ ವರ್ಕ್ ಡನ್ ಇಲ್ಲಿ V ಇಂಟು Q1 ಬರುತ್ತೆ. ಸೊ ಸೆಕೆಂಡ್ ಒನ್ಗೆ ಏನಾಗುತ್ತೆ, ಈಗ ಇವೆರಡು ಸೇಮ್ V1 ಇಂಟು Q2. ಅಫ್ಕೋರ್ಸ್ ಈಗ ಎಕ್ಸ್ಟರ್ನಲ್ ಪೊಟೆನ್ಷಿಯಲ್ ಇದೆ, ಬಟ್ Q1 ಇದೆ ಈಗ. ಸೊ ಹ್ಯಾವ್ ಟು ಆ್ಯಡ್ ಅಗೇನ್ V ಇಂಟು ದ ವಾಟ್ ಎವರ್ Q2, ಅಗೇನ್ V ಇಂಟು
Q3. ಸೊ ಇದಕ್ಕೆ ಎಕ್ಸ್ಟರ್ನಲಿ ಫಾರ್ ಆಲ್ ದ 3 ಟರ್ಮ್ಸ್ ಇದಕ್ಕೆ 0 ಇರೋದಿಲ್ಲ, V ಇಂಟು Q1 ಇರುತ್ತೆ. V ಇಂಟು Q1, it is capital V, it's not V1, V2, V3. V into Q1, V into Q2, V into Q3. So we have to add additional term this. ಯಾಕೆ ಅಲ್ಲಪ್ಪ, ಆಲ್ರೆಡಿ ಪೊಟೆನ್ಷಿಯಲ್ ಎಕ್ಸ್ಟರ್ನಲ್ ಈಗ ಇನ್ ದ ಪ್ರೀವಿಯಸ್ ಕೇಸ್ ನೋಡಿ, ಇನ್ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್ ಏನೂ ಇಲ್ಲ ಅಂತ ಹೇಳಿದ್ರೆ ಫಸ್ಟು Q1 ತರಬೇಕಂದ್ರೆ ಏನೂ ಕೆಲಸ ಮಾಡಿಸ್ಬೇಕಾಗಿಲ್ಲ. ಈಗ ಆಲ್ರೆಡಿ ಎಕ್ಸ್ಟರ್ನಲ್ ಫೀಲ್ಡ್ ಇದ್ದರೆ Q1 ತರಬೇಕಂತ ಹೇಳಿದ್ರು ಕೆಲಸ ಮಾಡಬೇಕಲ್ವಾ. ಆ ಎಕ್ಸ್ಟರ್ನಲ್ ಫೀಲ್ಡ್ ಪೊಟೆನ್ಷಿಯಲ್ V ಇರುತ್ತಲ್ವಾ, V ಇಂಟು Q1 ಮಾಡಬೇಕಲ್ವಾ. ವಿ ಹ್ಯಾವ್ ಟು V ಇಂಟು Q1. The second one I'm bringing Q2 have to work against the external field and Q1. When I bring Q3, I have to do work against the external field and Q1 and Q2. So 3 terms. 3. External field potential V ಅಂತ ತಗೊಂಡಿದ್ದೀವಿ ಅಷ್ಟೇ. ಸೊ ಸೇಮ್ ಡಿರೈವೇಷನ್ ತಲೆ ಕೆಡಿಸಬೇಕಾಗಿಲ್ಲ ನೀವು. ಇದೇ ಡಿರೈವೇಷನಲ್ಲಿ ಏನು ಮಾಡೋಕ್ಕೆ ನೀವು ಎಕ್ಸ್ಟ್ರಾ 3 ಟರ್ಮ್ ಬರುತ್ತೆ. V ಇಂಟು Q1, ಅದಕ್ಕೆ V ಇಂಟು Q1, V ಇಂಟು Q2, V ಇಂಟು Q3. ಸೊ ಎಕ್ಸ್ಟರ್ನಲ್ ಟರ್ಮ್ ಏನು ಬರುತ್ತೆ ಇದಕ್ಕೆ, ಎಕ್ಸ್ಟ್ರಾ ಈ ಟರ್ಮ್ 3 ಟರ್ಮ್ ಬರುತ್ತೆ ನೋಡಿ. V ಇಂಟು Q1, V ಇಂಟು Q2, V ಇಂಟು Q3. ರಿಮೈನಿಂಗ್ ಸೇಮ್ ಆಸ್ ಪ್ರೀವಿಯಸ್ ಒನ್ ಅಷ್ಟೇ. ಅರ್ಥ ಮಾಡ್ಕೊ, ಯಾವುದನ್ನೇ ಆಗಲಿ ಅರ್ಥ ಮಾಡ್ಕೊಬೇಕು. ಕೆಲವೊಂದ್ಸರಿ ಮಕ್ಕಳು ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್ ಕೇಳಿದ ಎಕ್ಸಾಮಲ್ಲಿ, ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್ ಬರ್ದಿರ್ತಾರೆ. ಇಲ್ಲ ಏನೋ ಡೌಟ್, ಅವ್ರಿಗೆ ದಿಲ್ ಗೆಟ್ ಕನ್ಫ್ಯೂಷನ್. ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನಿಮ್ಗೆ ಅರ್ಥ ಆಗ್ತದೆ ಕಮೆಂಟ್ ಮಾಡಿ ನಂಗೆ ಹೇಳಿ. ಯಾವುದೋ ಟಾಪಿಕ್ ಅರ್ಥ ಆಗಿಲ್ಲ ನೀವನ್ನು, ಐ ವಿಲ್ ಲುಕ್ ಇನ್ ವಾಟ್ ವಿ ಕ್ಯಾನ್ ಡೂ. ನಮ್ಮ ಸ್ಟೂಡೆಂಟ್ಸೇ ಬೇರೆ ಎಕ್ಸ್ಪ್ಲೇನ್ ಮಾಡ್ತಾ ಬೇಕಾದರೆ. ಅಂಡರ್ಸ್ಟುಡ್? ಇಟ್ಸ್ ಲೈಕ್ ದಿಸ್. ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಒನ್. ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಡೈಪೋಲ್ ಇನ್ ಎ ಯೂನಿಫಾರ್ಮ್ ಎಕ್ಸ್ಟರ್ನಲ್ ಫೀಲ್ಡ್. ಓಕೆ, ಈಗ ನಾವೇನು ಮಾಡಿದ್ರಿ, ಈ ಡೈಪೋಲ್ ಇಟ್ಟರೆ ಫಸ್ಟ್ ಆಫ್ ಆಲ್ ಎಕ್ಸ್ಟರ್ನಲ್ ಫೀಲ್ಡಲ್ಲಿ ಡೈಪೋಲ್ ಇಟ್ಟರೆ ಏನಾಗುತ್ತೆ, ವಿ ಡಿಸ್ಕಸ್ ಇನ್ ದ ಫಸ್ಟ್ ಚಾಪ್ಟರ್. ಏನಾಗುತ್ತೆ, ಟಾರ್ಕ್ ರೊಟೇಟ್ ಆಗುತ್ತೆ. ಸೊ ಯು ಹ್ಯಾವ್ ಸೊ ಫಾರ್ ಎಕ್ಸಾಂಪಲ್ ದ ಡೈಪೋಲ್ ಟ್ರೈ ಟು ಅಲೈನ್ ಇಟ್ ಸೆಲ್ಫ್ ಇನ್ ಡೈರೆಕ್ಷನ್ ಆಫ್ ದ ಫೀಲ್ಡ್. ಇಟ್ ಟ್ರೈ ಟು ಅಲೈನ್ ಇಟ್ ಸೆಲ್ಫ್ ಇನ್ ಡೈರೆಕ್ಷನ್ ಆಫ್ ದ ಫೀಲ್ಡ್. ಇಲ್ಲ ನೀವೊಂದು ರೊಟೇಟ್ ಮಾಡೋಕ್ಕಂತ ಹೇಳಿದ್ರೆ ಯು ಶುಡ್ ಅಪ್ಲೈ ಟಾರ್ಕ್. ಟಾರ್ಕ್ ಅಂಡಲ್ಲಪ್ಪ, ಟೌ ಫಾರ್ಮುಲಾ ಏನು, ವಿ ಆಲ್ರೆಡಿ ಡಿಸ್ಕಸ್ ಇನ್ ದ ಫಸ್ಟ್ ಚಾಪ್ಟರ್. ಟೌ ಈಸ್ ಈಕ್ವಲ್ ಟು PE sin theta into n cap, basically obviously. So the torque is always perpendicular to the both that dipole moment and the electric field. Left hand Fleming's rule, true rule. You rotate madre, so it's like this. So we discuss again, it comes in maths also. So this n cap we call n cap. This is a unit vector perpendicular to both P and E. It's more like mathematics makle, so tale kedskombedi. So we will not write this n cap and PE sin theta. Okay. So next day, first of all, energy ಎಂತಕ್ಕಿದೆ ಇದರಲ್ಲಿ, why? See for example, so ಈಗ ಇದು ವಿಲ್ ಟೇಕ್ ದಿಸ್ ಡಯಾಗ್ರಾಮ್. ಹಿಂಗೆ ಹೋಗ್ತಾ ಇದೆ ಎಲೆಕ್ಟ್ರಿಕ್ ಫೀಲ್ಡ್, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಸೊ ಇಲ್ಲಿ ಪಾಸಿಟಿವ್ ಇಲ್ಲಿ ನೆಗೆಟಿವ್ ಇದೆಯಾ. ಸೊ ಡೈಪೋಲ್ ವಿಲ್ ಟ್ರೈ ಟು ಅಲೈನ್ ಇಟ್ ಸೆಲ್ಫ್ ಇನ್ ದ ಡೈರೆಕ್ಷನ್ ಆಫ್ ಫೀಲ್ಡ್. ನಾನೇನು ಮಾಡ್ತೀನಿ, ಇಲ್ಲ ನಾನು ಐ ವೋಂಟ್ ಲೆಟ್ ಟು ಅಲೈನ್. ಸೊ ಐ ವಿಲ್ ಪುಲ್ ಸಮ್, ಐ ವಿಲ್ ರೊಟೇಟ್, ಟ್ರೈ ಟು ರೊಟೇಟ್. ಸೊ ಫಾರ್ ಎಕ್ಸಾಂಪಲ್ ನೆಗೆಟಿವ್, ಸೊ ಆಟೋಮೆಟ್ಲಿ ಇದು ಹಿಂಗೆ ಬರುತ್ತೆ. ಹಿಂಗೆ ನಾನು ಹಿಂಗೆ ರೊಟೇಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಫಾರ್ ರೊಟೇಷನ್ ಡಿ ಥೀಟಾ ಐ ಶುಡ್ ಡೂ ವರ್ಕ್ DW. rotation d theta I should do work dw. Total work ಅಂದ್ರೆ ಏನು ಮಾಡಬೇಕು, ಇಂಟಿಗ್ರೇಟ್ ಮಾಡಬೇಕು ಅಷ್ಟೇ. ಫಾರ್ಮುಲಾ ಫೇ ಸಿಂಪಲ್. ಟೋಟಲ್ ವರ್ಕ್ ಇಸ್ ಈಕ್ವಲ್ ಟು ಇಂಟಿಗ್ರೇಟ್ ದಿಸ್. how if what is the work, what is the what is the work done formula, force and displacement. So dw is equal to ಏನಾಗುತ್ತೆ, ಫೋರ್ಸ್. ಇಲ್ಲಿ ಫೋರ್ಸ್ ಬಂದು ಇಟ್ ಇಸ್ ನಾಟ್ ಅ ಲೀನಿಯರ್ ಫೋರ್ಸ್, ಇಟ್ ಇಸ್ ರೊಟೇಷನಲ್ ಫೋರ್ಸ್, ದಟ್ ಇಸ್ ಟಾರ್ಕ್, ಟೌ ಇಂಟು ಡಿ ಥೀಟಾ. ಅಗೇನ್ ಶುಡ್ ವರ್ಕ್ ಅಗೇನ್ಸ್ಟ್ ದ ನೆಗೆಟಿವ್ ಇಟ್ ಇಸ್. ದೆನ್ ಇಂಟಿಗ್ರೇಟ್, ಎರಡು ಇಂಟಿಗ್ರೇಟ್ ಮಾಡಬೇಕು ನಾನೀಗ. ಸೊ ಟೌ ಫಾರ್ಮುಲಾ ಬಂದು ನಿನಗೆ PE sin theta d theta ಇರುತ್ತೆ. ಸೊ ಅದಾದಮೇಲೆ ನೀವು ಗೋಂಟ್ ಇಂಟಿಗ್ರೇಟ್ ದಿಸ್ ಆ್ಯಂಡ್ ದೆನ್ sin theta becomes cos theta. You will get PE cos theta ಬರುತ್ತೆ. ಇಂಟಿಗ್ರೇಷನ್ ಆಫ್ cos theta is minus sin theta, again positive ಬರುತ್ತೆ. You get like something called PE cos theta. You will get cos theta term in this case. It's simple. Mostly exam derivation ಕೇಳಲ್ಲ, derivation ಕೇಳು, you can write it in this way. So this is a diagram. I given everything. Torque acting on dipole, torque ಇರುತ್ತೆ, ಅದೇ ರೊಟೇಟ್ ಆಗಿಬಿಡುತ್ತೆ. ಸೊ you have to do some work to bring it. The work done here in this case rotational force it is. Rotational force ಇದ್ದಾಗ ಟಾರ್ಕ್ ಅಂತ ಹೇಳ್ತೀವಿ ನಾವು. ಟಾರ್ಕ್ ಫೋರ್ಸ್ ಇಕ್ವಲ್ ಟೌ ಇಂಟು ವರ್ಕ್ ಡನ್ ಇಸ್ ಇಕ್ವಲ್ ಟು ಫೋರ್ಸ್ ಇನ್ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ರೊಟೇಷನಲ್ ಫೋರ್ಸ್ ಟೌ ಇಂಟು ಡಿ ಟೌ ಟಾರ್ಕ್ ಇಂಟು ಡಿ ಥೀಟಾ. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಇವೆಲ್ಲಾನು. ಜಸ್ಟ್ ಸಬ್ಸ್ಟಿಟ್ಯೂಟ್ ಎವ್ರಿಥಿಂಗ್. ಯು ವೋಂಟ್ ಇಂಟಿಗ್ರೇಟ್ ಎವ್ರಿಥಿಂಗ್. ಯು ವೋಂಟ್ ಸಬ್ಸ್ಟಿಟ್ಯೂಟ್ ದ ಫಾರ್ಮುಲಾಸ್. ಯು ವಿಲ್ ಗೆಟ್ ದ ಫಾರ್ಮುಲಾ W is equal to PE cos theta minus PE cos theta. ಸಿಂಪಲ್. PE sin theta ಇಂಟಿಗ್ರೇಟ್ ಮಾಡ್ತಾ ಇದ್ರೆ ಅಷ್ಟೇ ನೀವು. PE cos theta ಬರುತ್ತೆ ನಿಮಗೆ. sin theta ಇಂಟಿಗ್ರೇಷನ್ cos theta ಬರುತ್ತೆ. ಸಿಂಪಲ್ ಅಷ್ಟೇ, ಇನ್ನೇನೂ ಇಲ್ಲ. ಟಾರ್ಕಲ್ಲಿ sin theta ಬರುತ್ತೆ, ಇದರಲ್ಲಿ cos theta ಬರುತ್ತೆ. ದಟ್ಸ್ ವೆರಿ ಬ್ಯೂಟಿಫುಲ್. ನೋ, ಐ ವಾಂಟ್ ಟು ಎಕ್ಸ್ಪ್ಲೇನ್ ದಿಸ್. ಸೊ ಎನರ್ಜಿ ಈಸ್ ಬೇಸಿಕಲಿ ಸ್ಕೇಲರ್ ಕ್ವಾಂಟಿಟಿ. ನಿಮ್ಗೆ ಒಂದು
I'll tell you maths, scalars. If you have dot product, so scalar. So A vector dot B vector ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬೇಕು ಮಾಡ್ಯುಲಸ್ A ಮಾಡ್ಯುಲಸ್ B, we get cos theta for scalar. But for vector quantities, that is your cross product. A vector cross B vector is equal to modulus A modulus B sin theta and n cap. If n cap is perpendicular to both these vectors A and B. So vectors chapter maths ಅಲ್ಲಿ ಡಿಸ್ಕಸ್ ಮಾಡ್ತೀನಿ ಇದನ್ನ. ಸೊ ದಿಸ್ ಎಕ್ಸಾಮ್ ಸೇಮ್ ನೋಡಿ, ಇಲ್ಲಿ ನೋಡಿ ವರ್ಕ್ ಡನ್ ಸ್ಕೇಲರ್ ಕ್ವಾಂಟಿಟಿ ಅಲ್ವಾ. ಸೊ ಅದರಿಂದ ಕಾಸ್ಟ್ ಬರ್ತಾ ಇದೆ. ಟಾರ್ಕ್ ಬಂದು ವೆಕ್ಟರ್ ಕ್ವಾಂಟಿಟಿ, ಟಾರ್ಕು ಫೋರ್ಸು ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಾನು ಅದರಿಂದ ಸೈನ್ ಡೇಟಾ ಬರ್ತಾ ಇದೆ. ಸೇಮ್ ಮ್ಯಾಥ್ಸಲ್ಲೂ ಅಷ್ಟೇ ಅಲ್ವಾ. ನೋಡಿ ಸೈನ್ ಡೇಟಾ ಬರುತ್ತೆ ಕ್ರಾಸ್ ಪ್ರಾಡಕ್ಟ್ಗೆ, ಸ್ಕೇಲರ್ ಪ್ರಾಡಕ್ಟ್ಗೆ ಕಾಸ್ಟ್ ಡೇಟಾ ಬರುತ್ತೆ. ಸಿ ಎವ್ರಿಥಿಂಗ್ ಇಸ್ ರಿಲೇಟೆಡ್ ಮಕ್ಕಳು, ಎಲ್ಲ ರಿಲೇಟೆಡ್ ಆಗಿರುತ್ತೆ. ಸೊ ನೀವು ಎಷ್ಟು ರಿಲೇಟ್ ಮಾಡಿ ಅರ್ಥ ಮಾಡಿಕೊಂಡ್ರೆ ಅಷ್ಟು ಒಳ್ಳೆಯದು. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಅಬೌಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಸ್. ವೆರಿ ಸಿಂಪಲ್. ದಿಸ್ ಆಲ್ ಟಾಪಿಕ್ಸ್ ವಿ ಡಿಸ್ಕಸ್ಡ್. ವಿ ಡಿಸ್ಕಸ್ ಆಲ್ ದೀಸ್ ಟಾಪಿಕ್ಸ್ ನಾವು ಎಲ್ಲ ಡಿಸ್ಕಸ್ ಮಾಡಿದ್ರೆ ಏನೇನೋ ಡಿಸ್ಕಸ್ ಮಾಡಿದ್ರೆ ಪಾಯಿಂಟ್ ಚಾರ್ಜು, ಡೈಪೋಲು, ಸರ್ಫೇಸು, ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ಸು, ಇ ಆ್ಯಂಡ್ ವಿ ರಿಲೇಷನ್ನು, ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್, ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡು, ಡೈಪೋಲ್ ಇಟ್ಟರೆ ಏನಾಗುತ್ತೆ. ದೆನ್ ವಿಲ್ ಕಮ್ ಟು ದ ನಾವು ಕೆಪಾಸಿಟೆನ್ಸ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ನಾವು ಕಮಿಂಗ್ ಟು ದ ಕೆಪಾಸಿಟೆನ್ಸ್ ನಾವು ಕೆಪಾಸಿಟೆನ್ಸು. So before we discuss what is dielectrics and polarization, simple. Okay, very simple. What is dielectric? Basically non-conducting materials. ಈ ಪ್ಲಾಸ್ಟಿಕ್ಕು, ಈ ಸಿರಾಮಿಕ್ಕು, ಇವೆಲ್ಲ ಡೈಎಲೆಕ್ಟ್ರಿಕ್ಸ್. ಫಾರ್ ಎಕ್ಸಾಂಪಲ್ ನೀವೀಗ ಮನೆಯಲ್ಲಿ ಫ್ಯೂಸ್ ನೋಡುವ, ಫ್ಯೂಸ್ಗಳೆಲ್ಲ. ಸೊ ಯು ವಿಲ್ ಹ್ಯಾವ್ ಇಟ್ ಸಿರಾಮಿಕ್ ಫ್ಯೂಸ್. ಎಂತಕ್ಕೆ ಅಲ್ಲಿ ಏನು ಮೆಟಲ್ ಇಟ್ಟರೆ ಶಾಕ್ ಹೊಡೆದು ಹೋಗ್ತೀರಾ ನಾವೆಲ್ಲ. ಯು ಕ್ಯಾನ್ ಸಿ ಈವನ್ ದ ಇನ್ಸುಲೇಟಿಂಗ್ ಮೆಟೀರಿಯಲ್ಸ್ ಆಫ್ ದ ಆಲ್ ವೈರ್ಸ್ ಆರ್ ಬೇಸಿಕಲಿ ಪ್ಲಾಸ್ಟಿಕ್ಸ್. ಬಿಕಾಸ್ ಎಂತಕ್ಕೆ ಅಗೇನ್ ದೇ ಆರ್ ಡೈಎಲೆಕ್ಟ್ರಿಕ್ಸ್. ಅವು ದೇ ವೋಂಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಓಕೆ, ಈಗ ಸೊ ಇಫ್ ಯು ಸಿ ಬೇಸಿಕಲಿ ಕಂಡಕ್ಟರ್ ಒಂದು ನಾನ್ ಕಂಡಕ್ಟಿಂಗ್ ಮೆಟೀರಿಯಲ್ಸ್ ಡೈಎಲೆಕ್ಟ್ರಿಕ್. ಏನು ಡಿಫ್ರೆನ್ಸ್ ಎರಡರಲ್ಲೂ ಅಂತ ಹೇಳಿದ್ರೆ, ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್, ಒಂದು ವೇಳೆ ಎಕ್ಸ್ಟರ್ನಲ್ ಫೀಲ್ಡ್ ಆಚೆ ಅಪ್ಲೈ ಮಾಡಿದಾಗ ಕಂಡಕ್ಟರ್ ಏನಾಗುತ್ತೆ ಅಂತ ಹೇಳಿದ್ರೆ, ಕಂಡಕ್ಟ್ರಲ್ಲಿ ಫ್ರೀ ಚಾರ್ಜಸ್ ಇರುತ್ತೆ. ಚಾರ್ಜಸ್ ಹಂಗೆ ಮೂವ್ ಆಗ್ತಾ ಇರುತ್ತೆ. ನಿಮ್ಗೆ ಗೊತ್ತಲ್ವಾ, ಕಾಪರು ಯಾವುದೇ ತೊಗೊಂಡ್ರೆ ನೀವು ಅದರಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ದೇ ಕ್ಯಾನ್ ಮೂವ್ ಒನ್ ಸೈಡ್, ಅದಕ್ಕೆ ಕ್ಯಾನ್ ಮೂವ್ ಅದರ್ ಸೈಡ್. ಸೊ ಅದರಲ್ಲಿ ಫ್ರೀ ಚಾರ್ಜಸ್ ಇರುತ್ತೆ, ಅಂದರೆ ಏನು ಫ್ರೀ ಎಲೆಕ್ಟ್ರಾನ್ಸು ಚಾರ್ಜಸ್ ಇರುತ್ತೆ. ಅದರಿಂದ ಏನಾಗುತ್ತೆ ಬೇಸಿಕಲಿ ಆಸ್ ಸೂನ್ ಆಸ್ ಅಪ್ಲೈ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ and it will develop one more electric field inside which is exactly opposite of that and equal in magnitude because they can flow. So therefore you can see the net electric field, the outside and inside total will become zero. It will develop electric field opposite direction. So we have something called Lenz's law in your next chapter. That is next chapter electromagnetic induction chapter. So things they always try to develop a force which always opposes the cause. Na helkodtene basically. Okay, means there's a law called Lenz's law. So ಎಲ್ಲ ರಿಲೇಷನ್ ಇದೇ ರೀತಿ ರಿಲೇಟ್ ಮಾಡ್ಕೊಬೇಕು. ವಿ ಹ್ಯಾವ್ ಟು ಆಲ್ವೇಸ್ ರಿಲೇಟ್. ಸೊ Lenz's law says that it always, so the induced EMF, the direction of induced EMF such a way that it always opposes the cause that has produced it. ನಿಮ್ಗೆ ಎಲ್ಲ ಅರ್ಥ ಆಗೋದಿಲ್ಲ, ಡೋಂಟ್, ಐ ವಿಲ್ ಟೆಲ್ ಯು ದಟ್. ಓಕೆ, ಸೊ ಆಲ್ವೇಸ್ ಓಕೆ, ಎನಿವೆ, ಸೊ what is producing it will oppose that, so in opposite direction. Okay, and it will become zero. But in case of dielectric, because we don't have free charges, plastic, ceramic, there is no free charges. Okay, there may be slight development may be there, but it will not, there will be net electric field inside the dielectric. Dielectric ತಗೊಂಡಾಗ ಒಳಗಡೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಕಂಡಕ್ಟ್ರಲ್ಲಿ ಒಳಗಡೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇರೋದಿಲ್ಲ. ಎಂತಕ್ಕೆ? ಅಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತಲ್ಲ, ಫ್ರೀ ಚಾರ್ಜಸ್ ಇರುತ್ತೆ, ಆ ಕಡೆ ಈ ಕಡೆ ಮೂವ್ ಆಗ್ತವೆ. ಇಟ್ ಆಲ್ಸೋ ಡೆವಲಪ್ ಎಲೆಕ್ಟ್ರಿಕ್ ಫೀಲ್ಡ್ ವಿಚ್ ಅಪೋಸ್ ದ external field becomes zero. ಇಲ್ಲ ಹಂಗೆ ಆಗೋದಿಲ್ಲ. there is no free. First of all they will not move. We have ನೀವು dielectric ತಗೊಂಡ್ರೆ we have you have polar molecules, non-polar molecules. Again you know this polar, non-polar and all chemistry. I think you have CO2, I think double bond O alva. I think CO2. This dipole moment. I think dipole moment ಅಂತ ಹೇಳ್ತಾರೆ. It's zero basically. If you take H2, again it's zero. If you take HCl, dipole moment is there. If you take H2O, you have dipole moment because I think this is a formula, double bond, hydrogen, 1, 2, 3, 4, 5, 6, 7, 8, yeah, there's a bond. I think the 108 ಎಷ್ಟು ಇದೆಯಲ್ಲ ಡಿಗ್ರೀಸ್ ನಾನು ಮರ್ತೋಗಿದ್ದೀನಿ. 103, I don't know exactly. So we have all these things. Okay, the H2O. See, there is a net dipole moment is there in this direction. Non-polar molecules are one which has net dipole moment. HCl, if you take, we have HCl, you have this something called as a plus I effect, minus I effect, inductive effect ಅಂತ ಹೇಳ್ತೀವಲ್ಲ. we pull Cl towards this plus I effect, minus I effect, plus R effect, minus R effect, plus resonance, minus R resonance.
if you take phenol, if you attach electron withdrawing group EWG, it will withdraw the electrons. Then we have ortho para directing. So then if you do have electron donating group EWG, then you have I think ortho para ಇನ್ನೊಂದು ಯಾವುದು ortho para meta directing. ನನಗೆ ನೆನಪಿಲ್ಲ, ಐ ಆಮ್ ಜಸ್ಟ್ ಟೆಲಿಂಗ್ ಯು. So ortho para directing, meta directing, that becomes a plus R, minus R, non-polar, polar molecule, everything is related. Actually I started my teaching career as a chemistry teacher, not as a maths and physics teacher, but I'm not too much into chemistry. So organic chemistry is very beautiful subject, ಅರ್ಥ ಮಾಡ್ಕೊಂಡ್ರೆ. ಆರ್ಗ್ಯಾನಿಕ್ ಇಸ್ ವೆರಿ ಬ್ಯೂಟಿಫುಲ್, ಫಿಸಿಕಲ್ ಇಸ್ ವೆರಿ ಬ್ಯೂಟಿಫುಲ್. ಇನ್ಆರ್ಗ್ಯಾನಿಕ್ ಅಂತೂ ದೇವ್ರೆ ಕರ್ಮ, ಇನ್ಆರ್ಗ್ಯಾನಿಕ್ ಅಂತೂ ಓದೋಕ್ಕೆ ಆಗಲ್ಲ. ಆರ್ಗ್ಯಾನಿಕ್ ಇಸ್ ವೆರಿ ಬ್ಯೂಟಿಫುಲ್, ಆರ್ಗ್ಯಾನಿಕ್ ಚೆನ್ನಾಗಿರುತ್ತೆ, ಕಾಮನ್ ಸೆನ್ಸ್ ಇರುತ್ತೆ. ಫಿಸಿಕಲ್ ಮ್ಯಾಥಮೆಟಿಕ್ಸ್ ಅಗೇನ್ ಯು ಹ್ಯಾವ್ ಆಲ್ ಸೇಮ್ ಕೆಮಿಕಲ್ ಕೈನೆಟಿಕ್ಸು, ಸೇಮ್ ಫಾರ್ಮುಲಾಸ್. ಅದರ ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್, ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜು ಇವೆಲ್ಲ ನಾರ್ಮಲ್ಲು. ಬಟ್ ಇನ್ಆರ್ಗ್ಯಾನಿಕ್ ಅಂತೂ ಕೇಳಬೇಡಿ, ಅದೇ ವೇಸ್ಟ್ ಸಬ್ಜೆಕ್ಟ್. ಓಕೆ, ಸಾರಿ, ಯಾವುದು ಕೆಮಿಸ್ಟ್ರಿ ಟೀಚರ್ ಇದ್ದರೆ they'll scold me. Okay, I'm sorry. Everything is good for them. First, what I'm saying is basically here, if I take any, for example, is a non-polar, okay, some kind of molecule, okay, ಇದರಲ್ಲಿ ಡೈಪೋಲ್ಸ್ ಇರುತ್ತೆ. ಡೈಪೋಲ್ಸ್ ಅಂದರೆ ಪ್ಲಸ್ ಮೈನಸ್ ಇರುತ್ತೆ. ಸೊ ಇನ್ ದ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್ ಏನಾಗುತ್ತೆ, ನೆಟ್ ಡೈಪೋಲ್ ಮೂಮೆಂಟ್ 0 ಇರುತ್ತೆ. ಎಂತಕ್ಕೆ? ದೇ ಅರೇಂಜ್ ಇನ್ ರ್ಯಾಂಡಮ್ ಡೈರೆಕ್ಷನ್ಸ್, ಹೆಂಗೆಂಗೋ ಇರ್ತವೆ. ಸೊ ಓವರ್ ಆಲ್ ಡೈಪೋಲ್ ಮೂಮೆಂಟ್ 0 ಇರುತ್ತೆ ಓವರ್ ಆಲ್, ಬಿಕಾಸ್ ದೇರ್ ಇಸ್ ನೋ ನೆಟ್ ಡೈಪೋಲ್ ಮೂಮೆಂಟ್ ಇನ್ ದ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್. ನೀವು ಎಕ್ಸ್ಟರ್ನಲ್ ಫೀಲ್ಡ್ ಹಾಕಿದ ತಕ್ಷಣ ಏನಾಗುತ್ತೆ, ದೇ ವಿಲ್ ಸ್ಟಾರ್ಟ್ ಅರೇಂಜಿಂಗ್ ಎವ್ರಿ ಒನ್ ಇನ್ ಡೈರೆಕ್ಷನ್. ಎಕ್ಸ್ಟರ್ನಲ್ ಫೀಲ್ಡ್ ಆಗಿದ ತಕ್ಷಣ, ಫಾರ್ ಎಕ್ಸಾಂಪಲ್ ಈಗ ನಮ್ಮ ಸ್ಕೂಲಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯು ಹ್ಯಾವ್ ಸಾಯಂಕಾಲ ಆಗಿದ ತಕ್ಷಣ ವಿ ಹ್ಯಾವ್ ಪ್ರೇಯರ್ಸ್. ಬೆಳಗ್ಗೆ ಪ್ರೇಯರ್ ಇರುತ್ತೆ, ಸಾಯಂಕಾಲ ಪ್ರೇಯರ್ ಇರುತ್ತೆ. ಸೊ ಬೆಳಗ್ಗೆ ಪ್ರೇಯರ್ ಇರಬೇಕಂತ ಹೇಳಿದ್ರೆ ಯು ಹ್ಯಾವ್ ಟು ಸ್ಟ್ಯಾಂಡ್ ಇನ್ ಲೈನ್ಸ್. ನೀವು ಹಂಗೆ ಹಿಂಗೆ ರ್ಯಾಂಡಮ್ ಆಗಿ ಫುಲ್ ಹುಡುಗರು ಹಂಗೆ ಓಡಾಡ್ತಾ ಇರ್ತಾರೆ. ಮೊಮೆಂಟ್ ಟೀಚರ್ ಕಮ್ಸ್, ಫಿಸಿಕಲ್ ಎಸ್ಪೆಷಲಿ PE ಟೀಚರ್ಸ್ ಎಲ್ಲ ಬಂದಾಗ ನಿಂತ್ಕೊಳ್ರು ಅಂತ ಹೇಳಿದ್ರೆ ಎಲ್ಲ ಲೈಗೆ ನಿಂತ್ಕೊಂಡ್ಬಿಡ್ತೀರ ಹಂಗೆ. ಸೊ ಎಕ್ಸ್ಟರ್ನಲ್ ಫೀಲ್ಡ್ ಆಗಿ PE ಟೀಚರ್, PD ಟೀಚರ್ ಬಂದಿದ ತಕ್ಷಣ ನೀವೆಲ್ಲರೂ ಲೈನ್ ನಿಂತ್ಕೊಂಡ್ಬಿಡ್ಬೇಕು, ಪ್ರಾಪರ್ ಅರೇಂಜ್ ಆಗಿಬಿಡ್ಬೇಕು. ಓಕೆ, ಸೊ ದಿಸ್ ಇಟ್ ಸೆಲ್ಫ್, ಸೊ ಸಿನ್ಸ್ ದೇ ಗೆಟಿಂಗ್ ಅರೇಂಜ್ ಇನ್ ಪರ್ಟಿಕ್ಯುಲರ್ ಡೈರೆಕ್ಷನ್, ದೇರ್ ಇಸ್ ಅ ನೆಟ್ ಡೈಪೋಲ್ ಇನ್ ದಿಸ್ ಕೇಸ್. ಸ್ವಲ್ಪ ಡೈಪೋಲ್ ಮೂಮೆಂಟ್ ಇರುತ್ತೆ, ಯಾವುದೋ ಒಂದು ನೆಟ್ ಯಾವುದೋ ಒಂದು ಕಡೆ, ಮೇ ಬಿ ಇನ್ ದಿಸ್ ಡೈರೆಕ್ಷನ್ ಇಸ್ ನೆಟ್ ಡೈಪೋಲ್ ಮೂಮೆಂಟ್. Previously all randomly arranged, there is no net dipole moment. Really there is a net dipole moment is there in the direction of the external field. ಅದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಸೊ ಇಲ್ಲಿ ಓಕೆ ದಿಸ್ ಅರೇಂಜ್ಮೆಂಟ್ ಇದೆಯಲ್ವಾ, ದಿಸ್ ಇಸ್ ಓನ್ಲಿ ಕಾಲ್ಡ್, ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಹೋಗುತ್ತಲ್ವಾ, ಇದನ್ನೇ ನಾವು ಪೋಲರೈಸೇಷನ್ ಅಂತ ಹೇಳ್ತೀವಿ. ಪೋಲರೈಸೇಷನ್, ವಾಟ್ ಇಸ್ ಪೋಲರೈಸೇಷನ್? ಬೇಸಿಕಲಿ ಇಟ್ಸ್ ನಥಿಂಗ್ ಬಟ್ ಡೈಪೋಲ್ ಮೂಮೆಂಟ್ ಪರ್ ಯೂನಿಟ್ ವಾಲ್ಯೂಮ್. How many got arranged? Like if I take a per unit volume, what's the dipole moment for this? That's called polarization. We have different type. Again, we'll discuss one more polarization, wave optics also. Okay, so this polarization depends on what factors? It depends, obviously it depends upon external field what you applied. External field ಎಷ್ಟು ಅಪ್ಲೈ ಮಾಡಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಎಕ್ಸ್ಟರ್ನಲ್ ಫೀಲ್ಡ್ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದ ವಾಟ್ ಈಸ್ ದ permittivity and we call susceptibility. I'll teach all these terms. This chapter called as magnetism and matter. We'll discuss more in depth. Very simple ಆಗಿ susceptible ಅಂದರೆ ಏನು, ಎಲೆಕ್ಟ್ರಿಕ್ ಫೀಲ್ಡ್ನ ಒಳಗಡೆ ಬಿಟ್ಕೊಬೇಕು, ಅದು ಸಸೆಪ್ಟಬಲ್. ನಾನು ಹೇಳಿ ಫಾರ್ ಎಕ್ಸಾಂಪಲ್ ಈಗ ಸಮ್ ಗರ್ಲ್ಸ್ ವಿಲ್ ಬಿ ವೆರಿ ವೆರಿ ಸೆನ್ಸಿಟಿವ್, ಏನಮ್ಮ ಅಂತ ಹೇಳಿದ್ರೆ ಹತ್ಕೊಂಡ್ಬಿಡ್ತೀರಾ. ಸೊ ದಟ್ಸ್ ಕಾಲ್ಡ್ ಸಸೆಪ್ಟಬಲ್. ಯು ಸಸೆಪ್ಟಬಲ್ ಟು ವೆರಿ ಸ್ಮಾಲ್ ಥಿಂಗ್ಸ್. ಯು ಶುಡ್ ಬಿ ವೆರಿ ಸ್ಟ್ರಾಂಗ್, ನಥಿಂಗ್ ವಿಲ್ ಹ್ಯಾಪನ್. ಸಸೆಪ್ಟಬಿಲಿಟಿ. ಪರ್ಮಿಯಬಿಲಿಟಿ ಮೀನ್ ಹೌ ಈಸ್ ಲೈಕ್ ಪರ್ಮಿಯಬಲ್, ಸಮ್ ಆರ್ ಆಲ್ ಆರ್ ಲಿಟಲ್ ಸ್ವಲ್ಪ ಸೇಮೇ ಇರುತ್ತೆ. ಸೊ ವಿಲ್ ಡಿಸ್ಕಸ್ ಮೋರ್ ಡೆಪ್ತ್ ಅಬೌಟ್ ದಿಸ್ ಇನ್ ದ ಮ್ಯಾಗ್ನೆಟಿಸಮ್ ಮ್ಯಾಟರ್. ಜಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಮಚ್ ಇಲ್ಲಿ ಈ ಚಾಪ್ಟ್ರಲ್ಲಿ. ಸೊ ನಾನೀಗ ನೆಟ್ ಸಿನ್ಸ್ ಯು ಕ್ಯಾನ್ ಕ್ಲಿಯರ್ಲಿ ಸಿ ದ್ಯಾಟ್. ಸೊ ಸ್ವಲ್ಪ ನಾನೀಗ ಫಾರ್ ಎಕ್ಸಾಂಪಲ್ ಪ್ಲಸ್ ಮೈನಸ್, ಈಗ ಇಫ್ ಐ ಕ್ಯಾನ್ಸಲ್ ದಿಸ್ ಪ್ಲಸ್ ಮೈನಸ್ ಈ ಥರ ಕ್ಯಾನ್ಸಲ್ ಮಾಡಿದ್ರೆ ಯು ಕ್ಯಾನ್ ಕ್ಲಿಯರ್ಲಿ ಸಿ ಪ್ಲಸ್ ಈ ಥರ ಇದೆ. ಇಲ್ಲಿ ಈ ಕಡೆ ಮೈನಸ್ ಇದೆಯಾ. ಸೊ ದೇರ್ ಇಸ್ ಅ ನೆಟ್ ಪಾಸಿಟಿವ್ ಚಾರ್ಜ್ ಡೆವಲಪ್ ದಿಸ್ ಸೈಡ್, ದೇರ್ ಇಸ್ ಅ ನೆಟ್ ನೆಗೆಟಿವ್ ಚಾರ್ಜ್ ಡೆವಲಪ್ ದಿಸ್ ಸೈಡ್. ದೇರ್ ಇಸ್ ಅ ಚಾರ್ಜ್ ಇಂಡ್ಯೂಸ್ಡ್. You can say induced surface densities. Sigma means surface charge density. It's induced. There is some induced density. Induced ಅಂದ್ರೆ ಏನು, ಸುಮ್ಮನೆ ಅದೇನು ಫ್ಲೋ ಆಗ್ತಾ ಇಲ್ಲ, ಜಸ್ಟ್ ಒಂದು ಕಡೆ ಟರ್ನ್ ಆಗಿದೆ. ಇಂಡ್ಯೂಸ್ ಅಂದರೆ ಏನು, ಟಚ್ ಮಾಡಿದ್ರೆ ಹಿಂಗೆ ಬಾಬಾ ಇರ್ತಾರಲ್ಲ, ಬಾಬಾ ಟಚ್ ಮಾಡಿದ್ರೆ ಇಂಡ್ಯೂಸ್ ಮಾಡಿದಂಗೆ ಪವರ್ನ ಟ್ರಾನ್ಸ್ಫರ್ ಮಾಡೋದು. ದಟ್ಸ್ ಕಾಲ್ಡ್ ಇಂಡಕ್ಷನ್, ಇಂಡ್ಯೂಸ್. ದಟ್ಸ್ ದಟ್ ಇಸ್ ಓನ್ಲಿ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಇಂಡ್ಯೂಸ್. ವಿತೌಟ್ ಟಚಿಂಗ್ ಯು ವಿಲ್ ಡೂ ಇಟ್. ಅಂದರೆ ಅಲ್ಲಿ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೋಗ್ತಾ ಇರುತ್ತೆ. ಟಚಿಂಗ್ ಅಂತ ಹೇಳಿದ್ರೆ ಡೋಂಟ್ ಹ್ಯಾವ್ ಟು, ಯು ಹ್ಯಾವ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಬಟ್ ವಿಚ್ ಯು ಕಾಂಟ್ ಸಿ. ಸೊ ಯು ಫೀಲ್ ಲೈಕ್ ಇಟ್ಸ್ ಇನ್ವಿಸಿಬಲ್, ಬಟ್ ಆ್ಯಕ್ಚುಲಿ EM ವೇವ್ಸ್ ಎವ್ರಿವೇರ್, EM ವೇವ್ಸ್ ಅದ ಎವ್ರಿವೇರ್. ಆಯಿತಾ, ನೀವು ನೋಡ್ತಾ ಇದ್ದೀರ ಸ್ಕ್ರೀನಿಗೆ EM ವೇವ್ಸ್.
ಸೊ ನೆಟ್ ಚಾರ್ಜ್ ಇಸ್ ಡೆವಲಪ್ಡ್ ಆನ್ ಐದರ್ ಸೈಡ್, ದಿಸ್ ಕಾಲ್ಡ್ ಪೋಲರೈಸೇಷನ್. ನೀವು ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ಸೊ ವಾಟ್ ಈಸ್ ಡೈಎಲೆಕ್ಟ್ರಿಕ್ಸ್ ಅಂದರೆ ಏನು, ಕಂಡಕ್ಟರ್ ಎಲೆಕ್ಟ್ರಿಕ್ ಹೆಂಗಿರುತ್ತೆ, ಈ ಪೋಲಾರ್ ಮತ್ತು ನಾನ್ ಪೋಲಾರ್ ಮಾರ್ಕ್ಲಿ ಎಕ್ಸಾಂಪಲ್ಸ್ ಕೂಡ ಕೇಳ್ತಾ ಇರುತ್ತೆ ಬೋರ್ಡ್ ಎಕ್ಸಾಮಲ್ಲಿ. ಎಕ್ಸಾಂಪಲ್ಸ್ ಗೊತ್ತಿರಬೇಕು. ಅದಾದಮೇಲೆ ದಟ್ಸ್ ಎನಫ್. ದೆನ್ ವಿಲ್ ಕಮ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ಸ್ ಕಾಲ್ಡ್ ಕೆಪಾಸಿಟರ್ಸ್. ಸೊ ದಿಸ್ ಚಾಪ್ಟರ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅಲ್ಲ ಮಕ್ಕಳೇ, ಎವ್ರಿಥಿಂಗ್ ಇಸ್ ಇಂಟ್ರೆಸ್ಟಿಂಗ್. ಈಗ ಬಿಫೋರ್ ಐ ಗೋ ಟು ಕೆಪಾಸಿಟರ್ಸ್, ಆಯಿತಾ, ಏನಿದು ಫೋನು, ಆಯಿತಾ. ಸೊ ನೀವೆಲ್ಲ ಈಗ ಫೋನಲ್ಲಿ ನೋಡ್ತಾ ಇರ್ತೀರ, ನೀವು ಯು ಆರ್ ಆಲ್ ವಾಚಿಂಗ್ ಮೀ ಇನ್ ದ ಫೋನ್. ಸಡನ್ನಾಗಿ ನೋಡ್ಬಿಟ್ಟು ಸರ್ ಬೋರಿಂಗ್ ಹೇಳ್ತಾ ಇದ್ದಾನು, ಐ ಡೋಂಟ್ ಥಿಂಕ್ ಸೊ ಐಮ್ ಟೆಲಿಂಗ್ ಬೋರಿಂಗ್. ಸೊ ಪರವಾಗಿಲ್ಲ. ಸೊ ಕೆಲವೊಬ್ರು ತುಂಬ ಓದಿರ್ತೀರ ಆಲ್ರೆಡಿ. ಸೊ ಫಾಸ್ಟಾಗಿ ಮೂವ್ ಮಾಡ್ತಾ ಇರ್ತೀರ. ಸೊ ದಟ್ ಮೀನ್ಸ್ ಯು ಆರ್ ಟಚಿಂಗ್ ದ ಸ್ಕ್ರೀನ್. ಸೊ ದೇರ್ ಆರ್ ಸೋ ಮೆನಿ ಸ್ಕ್ರೀನ್ಸ್ ವಿ ಹ್ಯಾವ್, ಸ್ಪೆಷಲಿ ದಿಸ್ ಫೋನ್ ಸ್ಕ್ರೀನ್ ಅಲ್ವಾ. ದಿಸ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಕೆಪಾಸಿಟೆನ್ಸ್. ನಿಮ್ಗೆ ಗೊತ್ತಾಗ? ಸೊ ಇಮ್ಯಾಜಿನ್, ಸೊ ಫೋನ್ ಸ್ಕ್ರೀನ್ ಕೂಡ ಕೆಪಾಸಿಟರ್ಸ್, ವಿ ಕಾಲ್ ಕೆಪಾಸಿಟಿವ್ ಟಚ್. ಸೊ ಐ ಥಿಂಕ್ ದೇರ್ ವಾಸ್ ಅ ರೆಸಿಸ್ಟಿವ್, ಇನ್ನೊಂದೇನು ಆಪೋಸಿಟ್ ಏನೋ ಇದೆ ಆ್ಯಕ್ಚುಲಿ. ಸೊ ವಿ ಕಾಲ್ ಕೆಪಾಸಿಟಿವ್ ಸ್ಕ್ರೀನ್ಸ್, ಕೆಪಾಸಿಟಿವ್ ಟಚ್. ಅಂದರೆ ನೀವು ಟಚ್ ಮಾಡಿದಾಗ ಅಲ್ಲಿ ಏನೋ ಒಂದು ಚಾರ್ಜ್, ಈಗ ನಿಮ್ಮದು ಬೆರಳು ಕಂಡಕ್ಟರ್ ಅಲ್ವಾ, ಕಂಡಕ್ಟರ್ ನಿಮ್ಗೆ ಗೊತ್ತಿಲ್ಲ ಓಕೆ ಚೆಕ್ ಮಾಡಿ ಒಂದು ಸತಿ, ವೆದರ್ ಯು ನೋ ಇಟ್ಸ್ ಕಂಡಕ್ಟರ್ ಆರ್ ನಾಟ್, ಯು ವಾಂಟ್ ಗೋ ಪುಟ್ ಯುವರ್ ಫಿಂಗರ್ ಇನ್ ದ ಏನೋ ಅದು ಇದರಲ್ಲಿ ಹೋಲಲ್ಲಿ ಇನ್ ದ ದಿಸ್ ಒನ್. ಐ ಥಿಂಕ್ ಮನೇಲಿ 220 ವೋಲ್ಟ್ ಇರುತ್ತೆ, ಬಟ್ ಅಗೇನ್ ಡೋಂಟ್ ಟೇಕ್, ಐ ಥಿಂಕ್ ತುಂಬ ಜನ ಆಲ್ರೆಡಿ ಶಾಕ್ ಹೊಡ್ಸ್ಕೊಂಡಿರ್ತೀರ. ಸೊ ದಿಸ್ ಯುವರ್ ಫಿಂಗರ್ಸ್ ಎಂಟೈರ್ ಯುವರ್ ಬಾಡಿ ಕಂಡಕ್ಟರ್ ಬೇಸಿಕಲಿ. ಟಚ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ದೇರ್ ಇಸ್ ಸಮ್ ಕೈಂಡ್ ಆಫ್ ಯು ಹ್ಯಾವ್ ಕೆಪಾಸಿಟರ್ಸ್ ಡೌನ್ ಕೆಪ್ಟ್ ಆ್ಯಂಡ್ ಅಲ್ಲಿ ಚಾರ್ಜ್ ಸ್ವಲ್ಪ ಚೇಂಜ್ ಆಗುತ್ತೆ. ಆ ಚಾರ್ಜ್ ಚೇಂಜ್ ಆದಾಗ ಸೊ ದಟ್ ಮೊಬೈಲ್ ಐ ಟ್ರೈ ಟು ಐಡೆಂಟಿಫೈ, ಸಾಫ್ಟ್ವೇರ್ ವಿಲ್ ಟ್ರೈ ಟು ಐಡೆಂಟಿಫೈ ವೇರ್ ಇಸ್ ಅ ಚಾರ್ಜ್, ವೇರ್ ಇಸ್ ಅ ಪಾಯಿಂಟ್ ಇಸ್ ಟಚ್. ದಟ್ಸ್ ಹೌ ದ ಟಚ್ ಸ್ಕ್ರೀನ್ ಹೋಲ್ ಡಿಸ್ಪ್ಲೇ ವರ್ಕ್ಸ್. ಅದೇ ನೋಡಿ, ಸಿಂಪಲ್ ನೋಡಿ, ನೀವು ಎಷ್ಟು ಜನ ಫೋನ್ ಯೂಸ್ ಮಾಡ್ತಾ ಇದ್ದೀರಾ. ಸೊ ನೀವು ಓದೋ ಕಾನ್ಸೆಪ್ಟ್ ಇದೆಯಲ್ಲ ಕೆಪಾಸಿಟೆನ್ಸು, ಈ ಫೋನ್ ವರ್ಕ್ ಆಗೋದೇ ಕೆಪಾಸಿಟೆನ್ಸ್ ಮೇಲೆ, ಅಂದರೆ ಟಚ್ ಮಾಡೋದು. ಅಫ್ಕೋರ್ಸ್ ಇಲ್ಲ ಸೆಮಿ ಕಂಡಕ್ಟರ್ಸ್ ಇದೆ, ಟ್ರಾನ್ಸಿಸ್ಟರ್ಸ್ ಇರ್ತವೆ, ಯು ಹ್ಯಾವ್ ಎವ್ರಿಥಿಂಗ್ ಇನ್ ದಿಸ್, ಯು ಹ್ಯಾವ್ ನ್ಯಾನೋ ಚಿಪ್, ಅದೆಲ್ಲ ವರ್ಕ್ ಆಗೋದು, ಆಲ್ ಫಿಸಿಕ್ಸ್, ಎವ್ರಿಥಿಂಗ್. ಹಾಗೇನಾದ್ರೂ ಬೈನರಿ ಕೋಡ್ ಇರುತ್ತೆ, 0 1 ಆಲ್ ದಿಸ್ ಥಿಂಗ್ಸ್, ಎವ್ರಿಥಿಂಗ್ ಮ್ಯಾಥಮೆಟಿಕ್ಸ್. ಸೊ ಕೆಪಾಸಿಟಿವ್ ಟಚ್, ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿ ಯೂಸ್ ಕೆಪಾಸಿಟರ್ಸ್ ಎವ್ರಿವೇರ್. ಈ ಫ್ಯಾನಲ್ಲಿ ಕೂಡ ಕೆಪಾಸಿಟರ್ ಇರುತ್ತೆ. ನೀವು ಹೋಗಿ ತೆಗೆದು ಒಂದು ವೈಟ್ ಇರುತ್ತೆ ಕೆಪಾಸಿಟರು. ಒಂದು ವೇಳೆ ನಿಮ್ಮ ಫ್ಯಾನ್ ನೀವು ಸ್ವಿಚ್ ಆನ್ ಮಾಡ್ತೀರಾ, ಫ್ಯಾನ್ ಗುಯ್ ಸೌಂಡ್ ಬರ್ತದೆ, ಬಟ್ ಓಡ್ತಾ ಇಲ್ಲ ಅಂದರೆ ಕೆಪಾಸಿಟರ್ ಹೋಗಿದೆ. ನೀವೇನು ಎಲೆಕ್ಟ್ರಿಷಿಯನ್ ಕಳಿಸಬೇಕಾಗಿಲ್ಲ, ಹೊಸ ಕೆಪಾಸಿಟರ್ ತೊಗೊಂಬಂದು ಹಾಕಿ ಹೋಗುತ್ತೆ. ಹಳೆ ಕಾಲದಲ್ಲಿ ನೀವು ಐ ಥಿಂಕ್ ನಾವು ಯಾವ LED ಬಲ್ಬ್ಸ್ ನಾವೆಲ್ಲ ಓದಬೇಕಾದ್ರೆ ಹಳೆಯ ಟ್ಯೂಬ್ಲೈಟ್ಸ್ ಇರ್ತಾಯಿದ್ರು. ಆನ್ ಮಾಡಿದ್ರೆ ಅದು ಹಿಂಗೆ ಹೊಡ್ಕೊತಾನೆ. ಈಗ ಕೆಲವೊಂದ್ಸಲ ಮೂವಿಗಳು ನೋಡಿಬೋದು ನೀವು, ಈ ಯಾವುದಾದ್ರು ಸ್ಕೇರಿ ಮೂವೀಸಲ್ಲೆಲ್ಲೂ ಸೊ ಟ್ಯೂಬ್ಲೈಟ್ ಇರ್ತದೆ ಒಂದು, ಆ ಟ್ಯೂಬ್ಲೈಟ್ ಬರೀ ಬ್ಲಿಂಕ್ ಆಗ್ತಾ ಇರುತ್ತೆ, ಸ್ಕೇರಿ ಮೂವೀಸ್. ವೈ ಇಟ್ ಇಸ್ ಲೈಕ್ ದಟ್, ಬಿಕಾಸ್ ಅ ಕೆಪಾಸಿಟರ್ ವಿಲ್ ಬಿ ಗಾನ್. ಆ ಕೆಪಾಸಿಟರ್ ತಂದು ಹಾಕಿದ್ರೆ ದ ಟ್ಯೂಬ್ಲೈಟ್ ವಿಲ್ ಬಿಕಮ್ ಆನ್. ಸೊ ಈ ರೀತಿ, ಓಕೆ, ಎನಿವೇರ್. ಸೊ ದಿಸ್ ಕೆಪಾಸಿಟರ್ಸ್ ಆರ್ ಎವ್ರಿವೇರ್. ಯಾವುದೇ ಡಿವೈಸ್ ತೊಗೊಂಡ್ರು, ಎಲ್ಲೇ ತೊಗೊಂಡ್ರು, ದೇ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಪಾಸಿಟರ್ಸ್. ಯು ಹ್ಯಾವ್ ಸಿಲಿಂಡ್ರಿಕಲ್ ಕೆಪಾಸಿಟರ್ಸ್, ಯು ಹ್ಯಾವ್ ಸಮ್ ಕೈಂಡ್ ಆಫ್ ಒಂದು ಶೀಟ್ ಇರುತ್ತೆ, ಈ ಕೆಪಾಸಿಟರ್, ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ಸ್, ಡಿಫ್ರೆಂಟ್ ಶೇಪ್ಸ್ ಎಲ್ಲ ಇರುತ್ತೆ. ನೀವು ಯಾವ ಡಿವೈಸ್ ತೊಗೊಂಡ್ರು ಅದು ನಾನೇ ಇದನ್ನು ಬ್ರೇಕ್ ಮಾಡಿರೋದು. ಇಟ್ಸ್ ಅವರ್ ನನ್ನ ರೆಫ್ರಿಜರೇಟರ್ದು, ನಮ್ಮ ರೆಫ್ರಿಜರೇಟರ್ ಕೆಟ್ಟೋಗಿತ್ತು, ಅದರದ್ದು ಸರ್ಕ್ಯೂಟ್ ಬೋರ್ಡ್, ಮದರ್ ಬೋರ್ಡ್. ಇದು ಯಾವುದೇ ಮದರ್ ಬೋರ್ಡ್ ತೊಗೊಂಡ್ರು ಯು ಲ್ಯಾವ್ ಕೆಪಾಸಿಟರ್ಸ್, ವೇರಿಯಸ್ ಕೆಪಾಸಿಟರ್ಸ್ ಇರುತ್ತೆ. ಅದೇ ಅಂತೆಲ್ಲ ಮೊಬೈಲ್ ಡಿಸ್ಪ್ಲೇಯಲ್ಲಿ, ಫ್ಯಾನ್ಸಲ್ಲಿ, ನಿಮ್ಮ ಕ್ಯಾಮ್ರಾ ಫ್ಲ್ಯಾಶಲ್ಲಿ ಕೂಡ ಈಗ ನೀವು ಕ್ಯಾಮ್ರಾ ಇಟ್ಕೊಂಡಿದ್ದೀರ, ಹಿಂಗೆ ಫಾರ್ ಎಕ್ಸಾಂಪಲ್ ಟಕ್ ಅಂತ ಫ್ಲ್ಯಾಶ್ ಹೊಡಿದ್ದೀರ, ಇಮಿಡಿಯೇಟಾಗಿ ಫ್ಲ್ಯಾಶ್ ಬರುತ್ತೆ, ಬಿಕಾಸ್ ದೇಸ್ ಎ ಕೆಪಾಸಿಟರ್. ಇನ್ನೊಂದು ಕೆಪಾಸಿಟರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಎಂಟೈರ್ ಚಾರ್ಜ್ನ ಅಟ್ ಎ ಟೈಮ್ ಡಿಸ್ಚಾರ್ಜ್ ಮಾಡುತ್ತೆ ಕೆಪಾಸಿಟರ್. ನೀವು ಐ ಡೋಂಟ್ ನೋ ವೆದರ್ ಯು ಡನ್ ದಿಸ್ ಆರ್ ನಾಟ್, ಯಾವುದನ್ನು ಕೆಪಾಸಿಟರ್ ಚಾರ್ಜ್ ಮಾಡಿ ಟಚ್ ಮಾಡಿದ್ರೆ ಟಕ್ ಅಂತ ಸ್ಪಾರ್ಕ್ ಬರುತ್ತೆ ಕೆಪಾಸಿಟರ್ಸಲ್ಲಿ. ನೀವೆಲ್ಲ ಮಾಡೋಕ್ಕೆ ಹೋಗ್ಬೇಡಿಯಪ್ಪ, ಆಮೇಲೆ ನೀವು ಅದನ್ನು ಮಾಡಿ ಇನ್ನೊಂದೇನೋ ಆಗಿ, ದಿಸ್ ಇಸ್ ಆಲ್ ಯು ಶುಡ್ ನಾಟ್ ಡೂ, ಆಯಿತಾ. ಅಂಡರ್ ಓನ್ಲಿ ಗೈಡೆನ್ಸ್ ಆಫ್ ಸುಪೀರಿಯರ್ ಸೀನಿಯರ್ ಪೀಪಲ್ ಲೈಕ್ ಮೀ, ಲೈಕ್ ದಟ್, ದೆನ್ ಯು ಕ್ಯಾನ್ ಡೂ ಇಟ್. ಆಟೋಮೆಟಿಕ್ ಸೆನ್ಸರ್ಸ್ ಎಲ್ಲ, ಈ ಎಲ್ಲ ಸೆನ್ಸರ್ಸ್ ಅಷ್ಟೇ ವರ್ಕ್ ಆಗೋದ್ರಿ. ಈ ಲಿಫ್ಟು ಕ್ಲೋಸ್ ಆಗೋದು ಸಡನ್ನಾಗಿ ಅಲ್ಲೆಲ್ಲ ಸೆನ್ಸರ್ಸ್ ಇರುತ್ತೆ. ಅಲ್ಲಿ ಹೋಗಿದ ತಕ್ಷಣ ಒಂದು ಕಂಡಕ್ಟಿಂಗ್ ಮೆಟೀರಿಯಲ್ ಸಿಗುತ್ತೆ, ಕಂಡಕ್ಟಿಂಗ್ ಮೆಟೀರಿಯಲ್ ನಾವಲ್ವಾ. ಸೊ ಅಲ್ಲೇನೋ ಸ್ವಲ್ಪ ಕೆಪಾಸಿಟೆನ್ಸ್ ಚೇಂಜ್ ಆಗುತ್ತೆ, ಆ ಕೆಪಾಸಿಟೆನ್ಸ್ನ ಐಡೆಂಟಿಫೈ ಮಾಡುತ್ತೆ, ಐಡೆಂಟಿಫೈ ಮಾಡಿ ಅದು ಸೆನ್ಸರ್ ವರ್ಕ್ ಆಗುತ್ತೆ. ಅರ್ಥ ಆಯ್ತಾ? ಈಗ ನಾನು ಜಾಸ್ತಿ ಹೇಳೋಕ್ಕೆ ಹೋಗೋದಿಲ್ಲ. ಸೊ ನೀವೆಲ್ಲ ಫ್ಯೂಚರಲ್ಲಿ ವಿಲ್ ಆಲ್ ಬಿಕಮ್ ಗ್ರೇಟ್ ಇಂಜಿನಿಯರ್ಸ್. ಹೀಗೆ ದ ಫ್ಯೂಚರ್ ಇಸ್ ಫುಲ್ ಆಫ್ ಟೆಕ್ನಾಲಜಿ. ಏನೋ ಏನಾಗುತ್ತೋ ಗೊತ್ತಿಲ್ಲ, ಮುಂದೆ ಲೈಫ್ ಎಲ್ಲ ಟೆಕ್ನಾಲಜಿ. ಏನು ರೀ, ಎ ಮಿಷಿನ್ ಲರ್ನಿಂಗ್ ಎಲ್ಲ ಬಂದು ಇಟ್ಸ್ ಡೂಯಿಂಗ್ ಎವ್ರಿಥಿಂಗ್. ನಾಳೆ ಎಕ್ಸಾಮ್ ನಿಮ್ಮ ಮೊದಲು ಎಕ್ಸಾಮ್ ಬಂದುಬಿಡುತ್ತೆ. ದೆನ್ ಯು ಹ್ಯಾವ್ ದ ನ್ಯೂರಾಲಿಂಕ್. ಮೇ ಬಿ ನೆಕ್ಸ್ಟ್ ಡೇ ಯು ವಿಲ್ ವಾಚ್ ಮೈ ಲೆಕ್ಚರ್ಸ್ ಡೌನ್ಲೋಡೆಡ್ ಇನ್ ಅ ಚಿಪ್, ಪುಟ್ ಇನ್ ಯುವರ್ ಬ್ರೈನ್ ಆ್ಯಂಡ್ ಗೋ ಟು ಎಕ್ಸಾಮ್. ಏನೋ ಹೇಳುವಾಗ ವಿ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್, ಆಯಿತಾ. ಸೊ ಅದಕ್ಕೆ ನೀವು ರೆಡಿಯಾಗಿರಬೇಕು. ಕಂಪ್ಯೂಟರ್ ನಿಮಗಿಂತ ಫಾಸ್ಟ್ ಆಗಿಬಿಟ್ರೆ ನೀವೇನು ಮಾಡ್ತೀರಾ ಆಮೇಲೆ?
ನೋ ಒನ್ ನೋಸ್. ಓಕೆ, ಇವಾಗ ಟೀಚರ್ಸು ಎಲ್ಲಿ ಮೇಲೆ ರಾಬೋಟ್ಸ್ ಬಂದ್ಬಿಡ್ತವೆ ಎಲ್ಲನೂ. ದೇ ಆಲ್ಸೋ ಓಪನ್ ಯೂಟ್ಯೂಬ್ ಚಾನಲ್ಸ್, ದ AI tools. Two connectors separate. Okay, what is a capacitor? Basically, we'll discuss about capacitor. What's a capacitor anta? Capacitor andre ಏನು, ಎರಡು ಇನ್ಸುಲೇಟರು, ದೇ ಆರ್ ಸಪ್ರೇಟೆಡ್ ಬೈ ಸರ್ಟನ್ ಡಿಸ್ಟೆನ್ಸ್. ಇನ್ ಬಿಟ್ವೀನ್ ವಿ ಗೋಯಿಂಗ್ ಟು ಕೀಪ್ ಡೈಎಲೆಕ್ಟ್ರಿಕ್ ಮೆಟೀರಿಯಲ್. ಡೈಎಲೆಕ್ಟ್ರಿಕ್ ಇಡ್ತೀವಿ. ಡೈಎಲೆಕ್ಟ್ರಿಕ್ ಅಂತ ಹೇಳಿದ್ರೆ ಇಟ್ಸ್ ಎ ನಾನ್ ಕಂಡಕ್ಟಿಂಗ್ ಮೆಟೀರಿಯಲ್. ಸೊ ಬೇಸಿಕಲಿ ದಿಸ್ ಇಸ್ ಕಾಲ್ಡ್ ಕೆಪಾಸಿಟರ್ಸ್. ಸೊ ಆಲ್ರೆಡಿ ಐ ಥಿಂಕ್ ನಾನು ತೋರಿಸ್ತೀನಿ ಕೆಪಾಸಿಟರ್ ಪ್ರತಿ ಸರಿನೂ. ಅದು ಸಮಯ ಕೆಪ್ಟ್ ಇಟ್. ಇಲ್ಲೊಂದು ಬಾಕ್ಸ್ ಇದೆ, ನನ್ನೊಂದು ಬಾಕ್ಸ್ ಇದೆ. ಐ ಹ್ಯಾವ್ ಒನ್ ಬಾಕ್ಸ್ ಇಯರ್, ಒಂದು ಫುಲ್ ಬಾಕ್ಸ್ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಯು ಹ್ಯಾವ್ ಎವ್ರಿಥಿಂಗ್, ಆಲ್. ನಾನು ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ ಕಿಟ್ಟೋದ್ರೆ, ಸೊ ಐ ಹ್ಯಾವ್ ಎ ಬೈನಾಕ್ಯುಲರ್, ಐ ಹ್ಯಾವ್ ದ ಸರ್ಕ್ಯೂಟ್ ಬೋರ್ಡ್ಸ್, ಐ ಜಸ್ಟ್ ನಾಟ್ ಶೋಯಿಂಗ್. ಇನ್ನು ಏನೋ ಎಲ್ಲ ಹಾಕಿರ್ತೀನಿ ಎಲ್ಲನೂ. ಸೊ ಐ ಹ್ಯಾವ್ ಒನ್ ಇಯರ್ಫೋನ್ಸ್, ಏನೋ ಇದೆ. ಇದರಲ್ಲಿ ಕೆಪಾಸಿಟರ್ ಇತ್ತು, ಎಲ್ಲ ಬಿಸಾಕಿದಂಗಿದ್ದೀನಿ ಮೋಸ್ಟ್ಲಿ. ಎನಿವೇರ್, ಮೊಬೈಲ್, ಟಚ್ ಡಿಸ್ಪ್ಲೇ ಇರುತ್ತೆ ಇದರಲ್ಲಿ. ಸೊ ಡಿಸ್ಪ್ಲೇ, ಸೊ ಐ ಹ್ಯಾವ್ ಎವ್ರಿಥಿಂಗ್. ಟ್ಯೂಬ್ಲೈಟ್ಸ್, ಲೈಟ್ಸ್, ಏನೇನೋ ಇದೆ ಇದರಲ್ಲಿ. ಡೈನಮೋ, ದಿಸ್ ಇಸ್, ಸೊ ವಿ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್. ಸೊ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ದಿಸ್ ಆಲ್ಸೋ. ಇಲ್ಲಿ ನೋಡಿ, ಇದು ಇದೆ. ದಿಸ್ ವರ್ಕ್ಸ್ ಆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಇದನ್ನ ನೀವು ಚಾರ್ಜ್ ಮಾಡಿಸಬೇಕಾಗಿಲ್ಲ. ಹಿಂಗೆ ಮಾಡ್ಬಿಟ್ಟು ಹಿಂಗೆ ಆನ್ ಮಾಡಿದ್ರೆ ಇಟ್ ವಿಲ್ ರನ್. ಇಟ್ ವಿಲ್ ಗೋ ಲೈಕ್ ದಿಸ್. ಸೊ ಇದು ಬೇಸಿಕಲಿ ವೆನ್ ಐ ಗೋ ಫಾರ್ ಟ್ರಕ್ಕಿಂಗ್ ಐ ಯೂಸ್ ಇಟ್. ಸೊ ಇಟ್ಸ್ ಆಲ್ಸೋ ವರ್ಕ್ಸ್ ಆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಫಾರ್ಮುಲಾ. ಎನಿವೇರ್, ಸೊ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾದ್ರೆ ಕ್ಲಾಸ್ ತೊಗೊಬೇಕಾದ್ರೆ ಐ ಶುಡ್ ಟೇಕ್ ಆಫ್ಲೈನ್ ಕ್ಲಾಸ್ ಅಲ್ವಾ. ಆಫ್ಲೈನ್ ಕ್ಲಾಸಲ್ಲಿ ಆಮೇಲೆ ಯೂಸ್ ಮಾಡೋದು ಜಾಸ್ತಿ ಮೆಟೀರಿಯಲ್ಸು. ಇದು ಆನ್ಲೈನ್ ಕ್ಲಾಸ್ ಏನು ಯೂಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಮೋರ್ ಎವರ್ ಮಕ್ಕಳಿಗೆ ಬರೀ ಮಾರ್ಕ್ಸ್ ಬೇಕು. ವಿ ಹ್ಯಾವ್ ಟು ಫಿನಿಶ್ ಎಂಟೈರ್ ಚಾಪ್ಟರ್ ವಿದಿನ್ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್. ಸೊ ಅದರಿಂದ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೆಲ್ ಪ್ರತಿಯೊಂದು ಎಕ್ವಿಪ್ಮೆಂಟ್ ತೊಗೊಂಡು ಹೆಂಗೆ ವರ್ಕ್ ಆಗುತ್ತೆ. ಸೊ ವೇರಿ ಆರ್ ಯೂಸಿಂಗ್ ಇಟ್. ಆ್ಯಕ್ಚುಲಿ ನೀವು ಪ್ರತಿಯೊಂದು ಓದೋದು ಯೂಸ್ ಆಗ್ತಾ ಇದೆ, ಬಟ್ ನಿಮಗೆ ಗೊತ್ತಾಗ್ತಾ ಇಲ್ಲ. ಅದು ನಿಮ್ಗೆ ಯಾರೂ ಹೇಳ್ತಾ ಇಲ್ಲ. ಇಲ್ಲಿ ಯೂಸ್ ಆಗ್ತಾ ಇದೆ, ಅಲ್ಲಿ ಯೂಸ್ ಆಗ್ತಾ ಇದೆ, ನೋಡಿ ಇನ್ನು ಮುಂದೆನೇ ಇದೆ. ಯು ಯೂಸಿಂಗ್ ಇಟ್ ಎವ್ರಿವೇರ್. ಸಿ ಫಾರ್ ಎಕ್ಸಾಂಪಲ್ ಕೆಪಾಸಿಟರ್ಸ್ ಚಾಪ್ಟರ್ನು ನೀವು ಡೈಲಿ ಫೋನ್ ಯೂಸ್ ಮಾಡ್ತಾ ಇದ್ದೀರಾ. ಸೊ ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಕೆಪಾಸಿಟೆನ್ಸ್. ಈಗ ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಈಗ ಫಾರ್ ಎಕ್ಸಾಂಪಲ್ ಸಮನ್ ಗಾಟ್ ಇಂಟ್ರೆಸ್ಟೆಡ್ ನೌ, ಯು ಕ್ಯಾನ್ ಗೋ ಅಂಡ್ ಚೆಕ್ ಹೌ ದ ಮೊಬೈಲ್ ಡಿಸ್ಪ್ಲೇ ವರ್ಕ್ಸ್, ಹೌ ಕೆಪಾಸಿಟಿವ್ ಟಚ್ ವರ್ಕ್ಸ್ on the mobile display. Then you understand the capacitors are there, they are charged, and in the moment you put a finger, that I'll charge ಇದೆಯಲ್ಲ ಚೇಂಜ್ ಆಗುತ್ತೆ. ಆ ಚೇಂಜ್ ಆಗೋದು ಸೆನ್ಸ್ ಮಾಡುತ್ತೆ. ವಿ ಹ್ಯಾವ್ ವೆರಿ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ಸ್. ಅದರಿಂದ ನಾವು ಏನಕ್ಕೆ ಕಲಿತೀವಲ್ವಾ, ಯು ಹ್ಯಾವ್ ಟು ಆಲ್ವೇಸ್ ರಿಲೇಟ್ ಇಟ್ ಟು ದ ರಿಯಲ್ ಲೈಫ್ ಎಕ್ಸಾಂಪಲ್ಸ್. ಇಫ್ ನಾಟ್, ವಾಟ್ ಯು ಲರ್ನಿಂಗ್ ಇಸ್ ವೇಸ್ಟ್. ಯು ಲರ್ನಿಂಗ್ ಓನ್ಲಿ ಫಾರ್ ದ ಸೇಕ್ ಆಫ್ ಮಾರ್ಕ್ಸ್. ಎನಿವೇರ್, ಆಯ್ತು ಬಿಡಿ, ನನಗೆ ಮಾರ್ಕ್ಸ್ ಟೀಚ್ ಮಾಡ್ತಾ ಇರೋದು. ಫಸ್ಟ್ ಮಾರ್ಕ್ಸ್ ಚೆನ್ನಾಗಿ ತೊಗೊಳ್ಳಿ, ಅದಾದಮೇಲೆ next, at least when you go higher classes, study well. Okay, so what is a capacitors? This is the meaning of capacitors. Adadmele, what is capacitance? It simply says, ನೀವು ಹೇಳಿ, what is capacitance? Say in ಎಷ್ಟು capacitance, 5 ಚಪಾತಿ, 10 ಚಪಾತಿ, 5 ದೋಸೆ, 5 ಇಡ್ಲಿ. So this is capacitance. How much charge you can store, how much you can eat, how much charge you can store for a given potential. So C is equal to Q by V. So Q by V ಅಂತ ಹೇಳ್ತೀವಿ ನಾವು basically. So for example, so if you want to define capacitance, the unit ಬಂದು ಇದಕ್ಕೆ ಚಾರ್ಜ್ ಬಂದು ಕೂಲಮ್ಸ್, ವೋಲ್ಟೇಜ್ ಬಂದು ವಿ ಇದೆಯಲ್ವಾ. ಸೊ ವೋಲ್ಟೇಜ್ ಬಂದು ಪೊಟೆನ್ಷಿಯಲ್, ಸೊ ವಿ, ಆ್ಯಂಡ್ ಕೂಲಮ್ಸ್ ಪರ್ ವೋಲ್ಟ್ ಇಸ್ ಆಲ್ಸೋ ಕಾಲ್ಡ್ ಎ ಫ್ಯಾರಡ್. ವಿ ಆಲ್ಸೋ ಕಾಲ್ಡ್ ಇಸ್ 1 farad. 1 farad is 1 coulomb per volt. Okay, so basically if you ask you to define one capacitance, 1 farad capacitance, that means 1 farad ಅಂತ ಹೇಳಿದ್ರೆ it's amount of charge, this amount of charge that's required to develop a potential of 1 volt. So yeah, how much charge has to be distributed or moved from one plate to other plate, so that you have a potential of 1 volt. So 1 volt alli, or you can say in other words, so amount of charge required to develop a potential difference of 1 volt between the capacitor plates, that's called 1 farad. You can either define marbodu, it's not like you have defined like this only. You just understand what is capacitance. The capacitance definition, C is equal to Q by V. A capacitance, and it's a ability of a capacitor, the amount of charge it can store. That's basically called capacitance. And the capacitance formula, C is equal to Q by V, and the unit is C is 1 farad. Basically, it is the unit basically 1 farad. Okay, that's a capacitance. Let's go to next one. Go on. We have something called as PPC, parallel plate capacitors. Actually, capacitors ಮೇಲೆ CET ಅಲ್ಲಿ ಸಖತ್ ಕ್ವಶನ್ಸ್, ಒಳ್ಳೆ ಕ್ವಶನ್ಸ್ ಬರೋದು CET ಅಲ್ಲಿ on the basis of capacitance. But board examples are easy actually, you can just learn quickly. So if I take parallel plate capacitor, they'll ask you derive the expression for the capacitance of a parallel plate capacitor in the board exam. Simple ಆಗಿ ಹೇಳ್ಕೊಡ್ತೀನಿ, ಅದಾದ್ಮೇಲೆ ನೀವೇ ನೋಟ್ಸ್ ಬರ್ಕೊಬೇಕು. ಸಿಂಪಲ್. ಈಗ ಇದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಇದ್ರದ್ದು ಲೆಂತ್ ಬಂದು L ಅಂತ ತಗೋಣ,
ಇದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಕೆಪಾಸಿಟರ್ ಪ್ಲೇಟ್ಸ್ ಇಸ್ ಡಿ. ಇವೆಲ್ಲ ನೀವು ಬರೀಬೇಕು. ಫಸ್ಟ್ ಡಯಾಗ್ರಾಮ್ ಬರೆದು ಕನ್ಸಿಡರ್ 2 ಪ್ಲೇಟ್ಸ್ ಆಫ್ ಕ್ರಾಸ್ ಸೆಕ್ಷನ್ ಏರಿಯಾ ಎ ಆ್ಯಂಡ್ ದ ಪ್ಲೇಸ್ ಬಿಟ್ವೀನ್ ದ ಡಿಸ್ಟೆನ್ಸ್ ಡಿ ಆಸ್ ಶೋನ್ ಇನ್ ದ ಡಯಾಗ್ರಾಮ್. ಇವೆಲ್ಲ ಬರೀಬೇಕು ನಾವು, ಆಯಿತಾ. ನೆಕ್ಸ್ಟ್, ಸೊ ಇಫ್ ಐ ಚೂಸ್ ಅ ಪಾಯಿಂಟ್ ಹಿಯರ್ ಕ್ಯೂ, I'll try to find what is the electric field among all the 3 points. Let's take point A, point B and point C. Point A ಒಂದು ಟೆಸ್ಟ್ ಚಾರ್ಜ್ ಇಟ್ಟರೆ ಏನಾಗುತ್ತೆ? ಟೆಸ್ಟ್ ಚಾರ್ಜ್ ಇಟ್ಟರೆ ಸೊ ಯು ಕ್ಯಾನ್ ಕ್ಲಿಯರ್ಲಿ ಸಿ ಪ್ಲಸ್ ರಿಪಲ್ಷನ್ ಆಗುತ್ತೆ. ಪ್ಲಸ್ ಇಲ್ಲೊಂದು ಪಾಸಿಟಿವ್ ಟೆಸ್ಟ್ ಚಾರ್ಜ್ ಇಟ್ಟಾಗ ಪ್ಲಸ್ ರಿಪಲ್ಷನ್ ಆಗುತ್ತೆ, ಪ್ಲಸ್ ಮೈನಸ್ ಅಟ್ರಾಕ್ಟ್ ಆಗುತ್ತೆ. ಸೊ ಇಟ್ಸ್ ಆಪೋಸಿಟ್ ಡೈರೆಕ್ಷನ್ ಬೋತ್ ಈಚ್ ಅದರ್. ದಟ್ ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಇರುತ್ತೆ ಡ್ಯೂ ಟು ಪ್ಲೇಟ್. We already discussed this in the previous chapter. That is, due to a plate, the electric field due to a plate at any point is sigma by 2 epsilon naught. So one electric field, so therefore it cancels. There is no electric field outside the plate, this side. Similarly, this side plus push ಆಗುತ್ತೆ, plus minus attract ಆಗುತ್ತೆ. ಇಲ್ಲಿ ಕೂಡ electric field 0 ಇರುತ್ತೆ, ಇಲ್ಲಿ ಕೂಡ electric field 0 ಇರುತ್ತೆ. But center ಏನಾಗುತ್ತೆ? ಪ್ಲಸ್ ಪುಷ್ ಆಗುತ್ತೆ, ಪ್ಲಸ್ ನೆಗೆಟಿವ್ ಅಟ್ರಾಕ್ಟ್ ಆಗುತ್ತೆ. ನೀವು ಏನೇ ಒಂದು ಟೆಸ್ಟ್ ಪಾಸಿಟಿವ್ ಚಾರ್ಜ್ ಇಟ್ಟಾಗ ಏನಾಗುತ್ತೆ? ಪ್ಲಸ್ ರಿಪಲ್ಷನ್ ಆಗುತ್ತೆ, ಮೈನಸ್ ಕೆರಡೆ ಇದೆಯಾ, ಪ್ಲಸ್ ಮೈನಸ್ ಅಟ್ರಾಕ್ಟ್ ಆಗುತ್ತೆ. ಸೊ ಇಲ್ಲಿ ಮಾತ್ರ ಆ್ಯಡ್ ಆಗುತ್ತೆ ಎಲೆಕ್ಟ್ರಿಕ್ ಫೀಲ್ಡು. ಅಂದರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಎರಡು ಆ್ಯಡ್ ಆಗುತ್ತೆ. ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್, ಸಿಗ್ಮಾ ಬೈ 2 ಎಪ್ಸಿಲಾನ್ ಎರಡು ಕಡೆ ಆ್ಯಡ್ ಆಗುತ್ತೆ. ಅವೆರಡು ಆ್ಯಡ್ ಆದಾಗ ಸಿಗ್ಮಾ ಎಲೆಕ್ಟ್ರಿಕ್ ಫೀಲ್ಡ್ ಬಂದು 2 ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಬರುತ್ತೆ. 2 ಕ್ಯಾನ್ಸಲ್ ಆಗುತ್ತೆ, ಯು ವಿಲ್ ಗೆಟ್ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ವಾಟ್? ಇನ್ ಬಿಟ್ವೀನ್ ದ ಪ್ಲೇಟ್ಸ್ ಇಟ್ ಇಸ್ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್, ಆಯಿತಾ. ಸೊ ಬಟ್ ಐ ನೀಡ್ ಟು ಫೈಂಡ್ ಕೆಪಾಸಿಟನ್ಸ್ ಫಾರ್ಮುಲಾ. ಸಿ ಈಸ್ ಈಕ್ವಲ್ ಟು ಕ್ಯೂ ಬೈ ವಿ. ಸೊ ನನಗೆ ಎಲೆಕ್ಟ್ರಿಕ್ ಫೀಲ್ಡ್ ಗೊತ್ತಿದೆ. ಇಲ್ಲಿ ಸಿಗ್ಮಾ ಅಂದರೆ ಏನು? ಕ್ಯಾನ್ ಆಲ್ಸೋ ರೈಟ್ ಕ್ಯೂ ಬೈ ಎ ಎಪ್ಸಿಲಾನ್ ನಾಟ್. ಸಿಗ್ಮಾ ಅಂದರೆ ಕ್ಯೂ ಬೈ ಎ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಕ್ಯೂ ಬೈ ಎಪ್ಸಿಲಾನ್ ನಾಟ್. ಸೊ ಐ ನೀಡ್ ಟು ಗೆಟ್ that expression here. And also we know relation between V. E is equal to, just now we discussed today only, E is equal to V by D. C in the Q place ಅಲ್ಲಿ ನಾನು E into D ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. Q place ಅಲ್ಲಿ V place E into D ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. So what is my E? E is nothing but Q by A epsilon naught. ಇಲ್ಲಿ ಒಂದು D ಇದೆ, Q ಕ್ಯಾನ್ಸಲ್ ಆಗುತ್ತೆ, A epsilon naught ಮೇಲೆ ಹೋಗುತ್ತೆ. So A epsilon naught divided by T. This is the expression for capacitance. E is equal to A epsilon naught by D. Right? C is equal to A epsilon naught by D. That's a formula. Simple. First diagram na explain ಮಾಡಿ, diagram na ಬರೀರಿ. ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ ಕೆಳ ಇರೋದಿಲ್ಲ, 0. ಯಾಕಂದರೆ ಮೇಲೆ ಕೆಳ ಹೋಗುತ್ತೆ, ಕ್ಯಾನ್ಸಲ್ ಅಂತ ತೋರಿಸ್ದಂಗೆ. ಇಲ್ಲಿ ಈ ಸೆಂಟ್ರಲ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಸೆಂಟ್ರಲ್ ಆ್ಯಡ್ ಮಾಡಬೇಕು. ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಡ್ಯೂ ಟು ಸಿಂಗಲ್ ಪ್ಲೇಟ್. ಎರಡನ್ನ ಆ್ಯಡ್ ಮಾಡಿದಾಗ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಬರುತ್ತೆ. ಸಿಗ್ಮಾಗೆ ಕ್ಯೂ ಬೈ ಹಾಕಿ ಇದು ಒಂದು ಫಾರ್ಮುಲಾ ಬಂತು. ಅಲ್ಲಿ ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ ಹಾಕಿ ವಿ ಪ್ಲೇಸ್ ಅಲ್ಲಿ, ಬಿಕಾಸ್ ವಿ ಹ್ಯಾವ್ ಎಕ್ಸ್ಪ್ರೆಷನ್ ಫಾರ್ ಇ, ಬಟ್ ಇನ್ ದ ಫಾರ್ಮುಲಾ ಆಫ್ ಕೆಪಾಸಿಟನ್ಸ್ ವಿ ಹ್ಯಾವ್ ವಿ. ಸೊ ಯು ಹ್ಯಾವ್ ಟು ಗೆಟ್ ರಿಡ್ ಆಫ್ ವಿ. ಸೊ ವಿ ಪ್ಲೇಸಲ್ಲಿ ಐ ಆಮ್ ಗೋಯಿಂಗ್ ಟು ಪುಟ್ ಇ ಇಂಟು ಡಿ, ಆ್ಯಂಡ್ ಈ ಪ್ಲೇಸಲ್ಲಿ ಮತ್ತೆ ಇದನ್ನು ಹಾಕ್ತೀನಿ, ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಆನ್ಸರ್ ಬಂತು 0. ಮೀನ್ಸ್ 0 ಅಲ್ಲ, ಸೊ ಆನ್ಸರ್ ಬಂತು. ಸಿಂಪಲ್, ಅರ್ಥ ಆಯ್ತಾ? ಸೊ ಐ ಹ್ಯಾವ್ ಗಿವನ್ ಸೇಮ್ ಥಿಂಗ್. ಸೊ ಹೆಂಗೆ ಮಾಡಬೇಕು ಅಂದ್ಬಿಟ್ಟು, ಸೊ ಜಸ್ಟ್ ಇದನ್ನು ಪ್ರಾಪರ್ ಸ್ಟೆಪ್ಸ್ ಬರ್ಕೊಂಡು ಡಯಾಗ್ರಾಮ್ ಬರೋ ಸ್ಟೆಪ್ಸ್ ಬರೀಬೇಕು ಎಕ್ಸಾಮ್ಗೆ. ಅದು ತುಂಬ ಇಂಪಾರ್ಟೆಂಟ್, ಅರ್ಥ ಆಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು ವಿ ಹ್ಯಾವ್ effect of okay, it's very simple. So what will happen if a dielectric constant? For example, now ಎರಡು ಪ್ಲೇಟ್ ಮಧ್ಯದಲ್ಲಿ if I keep a dielectric constant, ಇದೇನೋ ಇಟ್ಟಾಗ dielectric ಇಟ್ಟಾಗ the capacitance will increase by k times. So capacitance actually normally ಬಂದು it is A epsilon naught by D, but this will become now what? K times of A epsilon naught by D. So it's basically for your NCRT, for your board exam, that is sufficient. But if you're going to CET, they can ask a lot of things, that what will happen if only this much is kept, what will happen if it's only ಇಷ್ಟಿಟ್ಟಿದೆ ಈ ಥರ ಇಟ್ಟರೆ ಏನಾಗುತ್ತೆ, what will happen. In fact, these questions are come in CET. ಇವೆಲ್ಲ ಸ್ವಲ್ಪ ಹೈಯರ್ ಕ್ವಶನ್ಸ್. ಕೆಪಾಸಿಟನ್ಸ್ ಇಲ್ಲಿ K1 ಇಟ್ಟು ಇಲ್ಲಿ K2 ಇಟ್ಟರೆ ಏನಾಗುತ್ತೆ, ಒಂದು ವೇಳೆ ಇಲ್ಲಿ ಈ ಥರ ಇಟ್ಟು ಇಲ್ಲಿ, ಸೊ ದೇ ಲಾಸ್ಟ್ ಲಾಟ್ ಆಫ್ ಟೈಪ್ ಮಕ್ಕಳೇ, K1 K2 ಏನೋ ಈ ಥರ ಎಲ್ಲ ಕ್ವಶನ್ಸ್ ಕೇಳ್ತಾರೆ. ಸೊ ಯು ಹ್ಯಾವ್ ಮಲ್ಟಿಪಲ್ ಥಿಂಗ್ಸ್. ಆ್ಯಂಡ್ ವಾಟ್ ವಿಲ್ ಹ್ಯಾಪನ್ ಟು ಕೆಪಾಸಿಟನ್ಸ್ ಕೆ ಇಟ್ಟಾಗ ಕೆಪಾಸಿಟನ್ಸ್ ಏನಾಗುತ್ತೆ, ಪೊಟೆನ್ಷಿಯಲ್ ಏನಾಗುತ್ತೆ, ಅದನ್ನ ಚಾರ್ಜ್ ಮಾಡಿ ಡಿಸ್ಚಾರ್ಜ್ ಮಾಡಿ ಮತ್ತೆ ಇನ್ಸರ್ಟ್ ಮಾಡೋದು ಏನಾಗುತ್ತೆ, ಸೋ ಮೆನಿ ಥಿಂಗ್ಸ್ ದೇ ಲಾಸ್ಟ್ ಇನ್ ದ ಎಕ್ಸಾಮ್ಸ್. ಸೊ ಬಟ್ ಆಸ್ ಆಫ್ ನೌ, ಬಟ್ ಅವ್ರು ಡಿಸ್ಕಸ್ ಮಾಡಿ ನೆಸೆಸಿಟಿ ಇಲ್ಲ. ಅಗೇನ್ ಐ ವಿಲ್ ಡೂ ಅಗೇನ್ ಒನ್ ಮೋರ್ ವಿಡಿಯೋ ಫಾರ್ CET ಆಲ್ಸೋ. ಅದ್ರಲ್ಲಿ ಇನ್ನೂ ಹೇಳ್ಕೊಡ್ತೇನೆ ನಿಮ್ಮ ಕೆಲವು ಕಾನ್ಸೆಪ್ಟ್ಸ್ ಎಲ್ಲಾನು. ಇಲ್ಲಿ ಅಂತೇಳಿ C is equal to K times of, just remember that by inserting a dielectric constant K,
ಸೊ ದ ಕೆಪಾಸಿಟನ್ಸ್ ಬಿಕಮ್ಸ್ ಕೆ ಟೈಮ್ಸ್, ಕೆಪಾಸಿಟನ್ಸ್ ಇನ್ಕ್ರೀಸ್ ಆಗುತ್ತೆ. ಸಿ ಈಸ್ ಈಕ್ವಲ್ ಟು ಕೆ ಟೈಮ್ಸ್ ಆಫ್ ಎ ಎಪ್ಸ್ ನಾಟ್ ಬೈ ಡಿ. ದಟ್ ಮಚ್ ರಿಮೆಂಬರ್. ದೆನ್ ವಿ ಹ್ಯಾವ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್. ಅಗೇನ್ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಉಲ್ಟಾ, ರೆಸಿಸ್ಟರ್ಸ್ಗೆ ಉಲ್ಟಾ. ರೆಸಿಸ್ಟರ್ ಏನು ಮಾಡುತ್ತೆ? ರೆಸಿಸ್ಟರು ಎನರ್ಜಿನ ಡಿಸಿಪೇಟ್ ಮಾಡುತ್ತೆ. ಕೆಪಾಸಿಟರ್ ಏನು ಮಾಡುತ್ತೆ? ಎನರ್ಜಿನ ಸೇವ್ ಮಾಡ್ಕೊಳುತ್ತೆ, ಎನರ್ಜಿನ ಸ್ಟೋರ್ ಮಾಡುತ್ತೆ. ಸೊ ಅಲ್ಲಿ ಏನು ಫಾರ್ಮ್ನ ಕಲ್ತಿದ್ರೋ ಇಲ್ಲೇನು ಫಾರ್ಮ್ನ ಕಲಿತು ಉಲ್ಟಾ ಎರಡೂ. ರೆಸಿಸ್ಟರಲ್ಲಿ ಸೀರೀಸ್ ಅಂದರೆ ಏನು ಮಾಡ್ತೀರಾ ನೀವು? R1 + R2 + R3 ರೆಸಿಸ್ಟರ್ಸ್. 10ನೇ ಕ್ಲಾಸ್ ಓದಿರ್ತೀವಿ ಆಲ್ರೆಡಿ ಅಲ್ವಾ? ಅದು ಆ್ಯಕ್ಚುಲಿ ನೆಕ್ಸ್ಟ್ ಚಾಪ್ಟರು, ಬಟ್ ಆಲ್ರೆಡಿ ನೀವು ಓದಿರ್ತೀರಲ್ವ 10ನೇ ಕ್ಲಾಸಲ್ಲಿ. R = R1 + R2 + R3. ದಟ್ ಈಸ್ ಇನ್ ಕೇಸ್ ಆಫ್ ಸೀರೀಸಲ್ಲಿ. ಬಟ್ ಇಲ್ಲಿ ಸೀರೀಸ್ ಬಂದು ಏನಾಗುತ್ತೆ? ಈಗ ಉಲ್ಟಾ 1/C = 1/7 + 1/C2 + 1/C3. ಇಲ್ಲೇನಾಗುತ್ತೆ? ಈಗ ಬೇಸಿಕಲಿ C = 7 + C2 + C3. ಸೊ ಎಫೆಕ್ಟಿವ್ ಕೆಪಾಸಿಟನ್ಸ್ ಬಂದು ಇಲ್ಲಿ ಅಲ್ಲಿ ಡಿರೈವ್ ದ ಫಾರ್ಮುಲಾ ಆಲ್ಸೋ, ಬಟ್ ನೆನ್ಪಿಟ್ಕೊಳಕ್ಕಷ್ಟೇ 1/C1 + 1/C2 + 1/C3. ಆಯಿತಾ? ಇಲ್ಲೇನಾಗುತ್ತೆ? C = C1 + C2 + C3. ನೆಕ್ಸ್ಟ್ ಇಲ್ಲಿ ನಾವು ಬೇಸಿಕಲಿ ವಾಟ್ ವಿಲ್ ಹ್ಯಾಪನ್ ನಾವು ಹಿಯರ್? ನಾನು ಏನು ಮಾಡ್ತೀನಿ ಅಂದರೆ, ಈಗ ಇಲ್ಲಿ ಹೆಂಗೆ ಫಾರ್ಮುಲಾ ಬಂತಿಲ್ಲಿ? ಇಲ್ಲಿ ಕ್ಯೂ ಸೇಮ್ ಇರುತ್ತೆ, ಬಿಕಾಸ್ ಒಂದೇ ಒಂದು ಪಾತ್ ಇದೆಯಲ್ವಾ, ಚಾರ್ಜ್ ಸೇಮ್ ಇರುತ್ತೆ, ಕರೆಂಟ್ ಸೇಮ್ ಫ್ಲೋ ಆಗುತ್ತೆ, ಸೊ ಚಾರ್ಜು ಸೇಮ್ ಇರುತ್ತೆ. ಸೊ ಟೋಟಲ್ ಕ್ಯೂ ಸೇಮು. ಬಟ್ ಸೀರೀಸಲ್ಲಿ ಯಾವತ್ತೇ ಆಗಲಿ ಪೊಟೆನ್ಷಿಯಲ್ ಸ್ಪ್ಲಿಟ್ ಆಗುತ್ತೆ, ಪೊಟೆನ್ಷಿಯಲ್ ಡ್ರಾಪ್ ಆಗುತ್ತೆ. ಸೊ V = V1 + V2 + V3. ಸೀರೀಸಲ್ಲಿ ಯಾವ ರೆಸಿಸ್ಟರ್ ಆಗಲಿ ಕೆಪಾಸಿಟರ್ ಆಗಲಿ ವೋಲ್ಟೇಜ್ ಸ್ಪ್ಲಿಟ್ ಆಗುತ್ತೆ. ಫಾರ್ಮುಲಾ ಏನು? ವಿ ಫಾರ್ಮುಲಾ C = Q/V. C = Q/V. ಸೊ V ಏನಾಗುತ್ತೆ? Q/C. ಸೊ ಅಂದರೆ ಟೋಟಲ್ ಚಾರ್ಜ್ Q/C ಇಸ್ ಟೋಟಲ್ ಎಫೆಕ್ಟಿವ್ C ಈಕ್ವಲೆಂಟ್, ಎಫೆಕ್ಟಿವ್ ಕೆಪಾಸಿಟನ್ಸ್. V1 ಅಂದರೆ ಏನು? V ಅಂದರೆ ಏನು? ಬೇಸಿಕಲಿ Q/C1 + Q/C2 + Q/C3. ಸೊ Q ಕಾಮನ್ ತೊಗೊಂಡ್ರೆ ನಾವು ಇಲ್ಲಿ Q ಕಾಮನ್ ತೊಗೊಂಡ್ರೆ 1/C1 + 1/C2 + 1/C3 ಅಲ್ವಾ? Q/C ಈಕ್ವಲೆಂಟ್. ಸೊ Q ಕ್ಯಾನ್ಸಲ್ ಆಗುತ್ತೆ. 1/C1 = 1/C equivalent or C effective 1/C1 + 1/C2 + 1/C3. What is C effective? Whatever these three capacitors will give you, instead of that I can replace single capacitor which has same effect as all these three capacitors. That is called C equivalent. That's the meaning of equivalent resistance, equivalent capacitance. ಇಲ್ಲಿ ನಾವು ಏನು ಸೇಮ್ ಇರುತ್ತೆ? ಇಲ್ಲಿ ಆಬ್ವಿಯಸ್ಲಿ ಇಲ್ಲಿ ಪೊಟೆನ್ಷಿಯಲ್ ಸೇಮ್ ಇರುತ್ತೆ, ಬಿಕಾಸ್ ಇಟ್ಸ್ ಎ ಪ್ಯಾರಲಲ್ ಏನಾಗುತ್ತೆ? ಪೊಟೆನ್ಷಿಯಲ್ ಸೇಮ್. ಇಲ್ಲಿ Q ಆ್ಯಡ್ ಆಗುತ್ತೆ, Q1 + Q2 + Q3 ಅಂತ. ಸೊ Q ಅಂದರೆ ಏನು ಫಾರ್ಮುಲಾ? ಇಲ್ಲಿ ನಮಗೆ ಏನು ಫಾರ್ಮುಲಾ ಗೊತ್ತು? Q = CV, ಅಂದರೆ C ಈಕ್ವಲೆಂಟ್ ಇಂಟು ವೋಲ್ಟೇಜ್ ಸೇಮ್ ಇರುತ್ತೆ ಇಲ್ಲಿ. ಸೊ ಇಟ್ ಇಸ್ C1 × V + C2 × V, C3 × V. ನಾವು V ಕಾಮನ್ ತೊಗೊಂಡ್ರೆ ಇಲ್ಲಿ C1 + C2 + C3 ಬರುತ್ತೆ. ದಟ್ ಈಸ್ C ಈಕ್ವಲೆಂಟ್ ಇಂಟು V ಬರುತ್ತೆ. V ಕ್ಯಾನ್ಸಲ್. ಸೊ ಗೆಟ್ C = C1 + C2 + C3. ದಟ್ಸ್ ಅ ಫಾರ್ಮುಲಾ. ನೆಕ್ಸ್ಟ್ ಲಾಸ್ಟ್, ಐ ಥಿಂಕ್ ಇಸ್ ಲಾಸ್ಟ್ ಕಾನ್ಸೆಪ್ಟ್, ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್. ವೆರಿ ಸಿಂಪಲ್. ಅರ್ಥ ಆಗ್ತಾ ಇದೆಯಲ್ಲನೋ? ಸೊ ಅರ್ಥ ಆಗ್ತಾ ಇದ್ದರೆ ಐ ವಾಂಟ್ ಯು ಟು ಕಮೆಂಟ್ ಆ್ಯಂಡ್ ಲೆಟ್ ಮಿ ನೋ ದಟ್ ಎಷ್ಟು ಅರ್ಥ ಆಗ್ತಾ ಇದೆ. ನಾನು ಫಾಸ್ಟಾಗಿ ಹೇಳ್ತಾ ಇದ್ದೀನ, ಸ್ಲೋಗಿ ಹೇಳ್ತಾ ಇದ್ದೀನ, ಎಲ್ಲದೂ ನನಗೆ ಹೇಳಬೇಕು ನೀವು. ಆಯಿತಾ? ನೆಕ್ಸ್ಟು ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್. ಸೊ ವಾಟ್ ಇಸ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್? ಬೇಸಿಕಲಿ ಫಸ್ಟ್ ಆಫ್ ಆಲ್ ಕೆಪಾಸಿಟರ್ ಎನರ್ಜಿ ಎಂತ ಸ್ಟೋರ್ ಆಗುತ್ತೆ? ಕೆಪಾಸಿಟರಲ್ಲಿ 2 ಪ್ಲೇಟ್ ಇರುತ್ತೆ. ಯೂಶಲಿ ನಾವು ಕಲಿತಿರೋ PPC. ಯು ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಪಾಸಿಟರ್ಸ್, ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ಸ್, ಸಿಲಿಂಡ್ರಿಕಲ್ ಕೆಪಾಸಿಟರ್ಸ್ ಆ್ಯಂಡ್ ಸ್ಪೆರಿಕಲ್ ಕೆಪಾಸಿಟರ್ಸ್ ಎಲ್ಲ. ಸೊ ಅಲ್ಲೇನೋ ಡೈಎಲೆಕ್ಟ್ರಿಕ್ ಇರುತ್ತಲ್ವಾ? ಸೊ ಒಂದಿನ ದೇರ್ ಇಸ್ ಅ ಸಪ್ರೇಷನ್ ಆಫ್ ಚಾರ್ಜ್. ಫಸ್ಟ್ ಆಫ್ ಆಲ್ ಬೈ ಅಪ್ಲೈಯಿಂಗ್ ಎಕ್ಸ್ಟರ್ನಲ್ ಫೀಲ್ಡ್ ಯು ಆರ್ ಸಪ್ರೇಟಿಂಗ್ ದ ಚಾರ್ಜಸ್. ಒಂದು ಕಡೆ ಪಾಸಿಟಿವ್, ಒಂದು ಕಡೆ ನೆಗೆಟಿವ್ ಬರ್ತದೆ. ಬೇಸಿಕಲಿ ಯು ಆರ್ ಚಾರ್ಜಿಂಗ್ ದ ಕೆಪಾಸಿಟರ್. ನಾವು ನೋಡಿದ್ರೆ ವಿ saw it, right? When you apply external electric field, or when you pass current, ಸೊ ಕೆಪಾಸಿಟರಲ್ಲಿ ಚಾರ್ಜ್ ಒಂದು ಕಡೆ ಇನ್ನೊಂದು ಕಡೆ ಹೋಗುತ್ತೆ. ಸೊ ಚಾರ್ಜ್ ಇಸ್ ಗೆಟಿಂಗ್ ಒಂದು ಕಡೆ ಪಾಸಿಟಿವ್, ಒಂದು ಕಡೆ ನೆಗೆಟಿವ್ ಆಗುತ್ತೆ. ಸೊ ಒಂದು ಪ್ಲೇಟ್ ಪಾಸಿಟಿವ್ ಆಗುತ್ತೆ, ಒಂದು ಕಡೆ ನೆಗೆಟಿವ್ ಆಗುತ್ತೆ. ಸೊ ದೇರ್ ಇಸ್ ಅ ಚಾರ್ಜ್ ಇಸ್ ಡೆವಲಪ್ಡ್ ಇನ್ಸೈಡ್ ದ್ಯಾಟ್. ಸೊ ಇಟ್ ಸ್ಟೋರ್ಸ್ ಎನರ್ಜಿ ಬೇಸಿಕಲಿ. ಸೊ ಬೇಸಿಕಲಿ ಇಫ್ ಐ ಟೇಕ್ ಎ ಅನ್ಚಾರ್ಜ್ ಕೆಪಾಸಿಟರ್, ನಾನು ಯಾವುದು ಚಾರ್ಜ್ ಮಾಡಿಲ್ಲ ಇದನ್ನು, ಸೊ ಅದರಲ್ಲಿ ಎನರ್ಜಿ ಇಲ್ಲ, ಝೀರೋ ಎನರ್ಜಿ. ಸೊ ಐ ವಾಂಟ್ ಟು ಮೇಕ್ ಇಟ್ ಟು ಚಾರ್ಜ್ಡ್. ಹಾಗೇನು ನೋಡಕ್ಕೆ ನಾವೀಗ, ಇಫ್ ಐ ವಾಂಟ್ ಟು ಚಾರ್ಜ್, ಇಮ್ಯಾಜಿನ್ I want to shift, means if I want to charge by charge Q, ಇಷ್ಟು ಚಾರ್ಜ್ ಮಾಡೋಕ್ಕಂತ ಹೇಳಿದ್ರೆ ಅಷ್ಟು ಐ ಹ್ಯಾವ್ ಟು ಶಿಫ್ಟ್ ದಿಸ್ ಅಮೌಂಟ್. ಫಾರ್ ಎಕ್ಸಾಂಪಲ್ ಒಂದು ಪ್ಲೇಟ್ ಇನ್ನೊಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ತೀನಿ ಚಾರ್ಜ್ Qನ. ಸೊ ಆಗ ಒಂದು ಕಡೆ ಎಲ್ಲಿ ಚಾರ್ಜ್ ಲಾಸ್ ಆಗಿರ್ತಲ್ಲ ಪಾಸಿಟಿವ್ ಆಗುತ್ತೆ, ಎಲ್ಲಿ ಬಂದಿರ್ತಲ್ಲ ನೆಗೆಟಿವ್ ಆಗುತ್ತೆ. ನಾನು ಶಿಫ್ಟ್ ಮಾಡಲ್ಲ, ನಾನೀಗ ಕರೆಂಟ್ ಸಪ್ಲೈ ಮಾಡ್ತೀನಲ್ವಾ, ಅದು ಶಿಫ್ಟ್ ಮಾಡುತ್ತೆ. ಸೊ ಇಲ್ಲಿ ಚಾರ್ಜ್ ಆಗಿರುತ್ತೆ ಕೆಪಾಸಿಟರ್. ತೆಗಿದ ತಕ್ಷಣ ದೆನ್ ದಿಸ್ ಇಸ್ ವೆರಿ ಬ್ಯೂಟಿಫುಲ್. ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಬ್ಯಾಕ್ EMF. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ವೆನ್ ಐ ಗೋ ಟು ನೆಕ್ಸ್ಟ್ ಚಾಪ್ಟರ್ಸ್.
ಆಗ ಅದು ಇಮಿಡಿಯೇಟ್ಲಿ ಜಾಸ್ತಿ ಕರೆಂಟ್ ಕೊಡುತ್ತೆ. ಸೊ ಈ ಕೆಪಾಸಿಟರ್ಸ್ ಬಂದು ಡಿಸ್ಚಾರ್ಜ್ ಅದೇನು ದೇ ಕಾಂಟ್ ಗಿವ್ ಸ್ಟಡಿ ಕರೆಂಟ್. ಕೆಪಾಸಿಟರ್ಸು ಸ್ಟಡಿ ಕರೆಂಟ್ ಕೊಡೋದಿಲ್ಲ, ಅದು ಒಂದು ಚಾರ್ಜ್ ಆಗುತ್ತೆ, ಟಚ್ ಮಾಡಿದ ತಕ್ಷಣ ಇಟ್ ಡಿಸ್ಚಾರ್ಜ್ ಎವ್ರಿಥಿಂಗ್ ಅಟ್ ಒನ್ಸ್. ಅದೇ ಫ್ಲ್ಯಾಶ್, ಕ್ಯಾಮ್ರಾ ಫ್ಲ್ಯಾಶು, ನೀವು ಟಕ್ ನೋಡಿದ ತಕ್ಷಣ ಡಿಸ್ಚಾರ್ಜ್ ಮಾಡುತ್ತೆ ಮತ್ತು ರೀಚಾರ್ಜ್ ಆಗಿರುತ್ತೆ. ಇಟ್ ನಾಟ್ ಗಿವ್ ಎ ಕಾನ್ಸ್ಟೆಂಟ್ ಕರೆಂಟ್, ಸ್ಟಡಿ ಕರೆಂಟ್ ಎಲ್ಲ ಅದು ಟಕ್ ಅಂತ ಚಾರ್ಜ್ ಡಿಸ್ಚಾರ್ಜ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಈ ಥರ ಚಾರ್ಜ್ ಮಾಡಿರ್ತೀವಿ. ಈ ಥರ ಚಾರ್ಜ್ ಮಾಡೋಕ್ಕೆ ಕೆಲಸ ಮಾಡಬೇಕು, ನಾನೆಲ್ಲ ಕರೆಂಟು ಆಯಿತಾ. ಎಕ್ಸ್ಟರ್ನಲ್ ಸಪ್ಲೈ ಏನು ಕೊಡ್ತೀವಿ ಅದನ್ನ. ಸೊ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ಅಲ್ವಾ. ಸೊ ವರ್ಕ್ ಡನ್ ಫಾರ್ಮುಲಾ ಏನಿಲ್ಲಿ, ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಇಂಟು ಕ್ಯೂ. ಸಪೋಸ್ ಸೇಮ್ ಅದೇ ಕತೆ ಮಕ್ಕಳೇ, ಡಿ ಡಬ್ಲ್ಯೂಗೆ ವಿ ಇಂಟು ಡಿ ಕ್ಯೂ ಸ್ಮಾಲ್ಗೆ ನಾನು ಟೋಟಲ್ ಮಾಡಬೇಕೀಗ, ಇಂಟಿಗ್ರೇಟ್ ಮಾಡಬೇಕು ಅಷ್ಟೇ. ಟೋಟಲ್ ಡಬ್ಲ್ಯೂ ಆಗುತ್ತೆ. ವಿ ಫಾರ್ಮುಲಾ ಏನು, ವಿ ಹ್ಯಾವ್ ಟು ರೈಟ್ ಇನ್ ಟರ್ಮ್ಸ್ ಆಫ್ ಕ್ಯೂ ಬಿಕಾಸ್ ದ ವೇರಿಯಬಲ್ ಇಸ್ ಡಿ ಕ್ಯೂ. ಯಾ ವಿ ನೋ ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ, ಆರ್ ಸ್ಮಾಲ್ ಕ್ಯೂ ತೊಗೊಂಡು ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ. ಆ್ಯಂಡ್ ಕ್ಯೂ ಏನಾಗುತ್ತೆ ಇಲ್ಲಿ, ಸಿ ವಿ ಬರುತ್ತೆ. ಸರಿ ಅಲ್ಲ, ನನಗೇನು ವಿ ಬೇಕಲ್ವಾ, ವಿ ಇಸ್ ಈಕ್ವಲ್ ಟು ಕ್ಯೂ ಬೈ ಸಿ ಬರುತ್ತೆ. ಸೊ ವಿ ಪ್ಲೇಸಲ್ಲಿ ಕ್ಯೂ ಬೈ ಸಿ ಸಪ್ಲೈ ಮಾಡ್ತೀನಿ ಇಂಟು ಡಿ ಕ್ಯೂ. ಎಲ್ಲಿಂದ ಇಂಟಿಗ್ರೇಟ್ ಮಾಡಬೇಕು, ಝೀರೋ ಚಾರ್ಜಿಂದ ಟೋಟಲ್ ಚಾರ್ಜ್ ಕ್ಯೂ. ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಕ್ಯೂ, ಇಟ್ಸ್ ಇಸ್ ಕ್ಯಾಪಿಟಲ್ ಕ್ಯೂ. ಐ ವಾಂಟ್ ಶಿಫ್ಟ್ ಕ್ಯಾಪಿಟಲ್ ಕ್ಯೂ ಫ್ರಮ್ ಹಿಯರ್ ಟು ಹಿಯರ್. ದಟ್ ಮೀನ್ಸ್ ಇಲ್ಲಿವರೆಗೆ ಮಾಡಬೇಕು ನಾವು. ಇಂಟಿಗ್ರೇಟ್ ಮಾಡೋದು ಏನಾಗುತ್ತೆ ಇಲ್ಲಿ, 1/c ಕಾಮನ್, ವಿ ಹ್ಯಾವ್ ಕ್ಯೂ ಇಂಟು ಡ್ಯೂ, ಸೊ ವಿ ಹ್ಯಾವ್ ಕ್ಯೂ ಇಂಟು ಡಿ ಕ್ಯೂ. ವೆರಿ ಸಿಂಪಲ್ ಇಂಟಿಗ್ರೇಷನ್. ಎಕ್ಸ್ ಇಂಟು ಡಿ ಎಕ್ಸ್, ಇಂಟಿಗ್ರೇಷನ್ ಆಫ್ ಎಕ್ಸ್ ಬೇಸಿಕಲಿ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಸಿ. ಇಲ್ಲಿ ಪ್ಲಸ್ ಸಿ ಏನು ಬೇಕಾಗಿಲ್ಲ ಬಿಕಾಸ್ ಇಟ್ ಇಸ್ ಎ ಡೆಫಿನೆಟ್ ಇಂಟಿಗ್ರಲ್ಸ್. ಡೆಫಿನೆಟ್ ಇಂಟಿಗ್ರಲ್ಸಲ್ಲಿ ವಿ ಡೋಂಟ್ ನೀಡ್ ಪ್ಲಸ್ ಸಿ. ಇಂಟಿಗ್ರೇಟ್ ಮಾಡಿದ್ರೆ ನನಗೆ ಕ್ಯೂ ಸ್ಕ್ವೇರ್ ಬರುತ್ತೆ. ಸೊ ಅಪ್ಪರ್ ಲಿಮಿಟ್ ಇಸ್ ಕ್ಯೂ ಸ್ಕ್ವೇರ್ ಬೈ 2 ಬರುತ್ತೆ, 0 ಟು ಕ್ಯಾಪಿಟಲ್ ಕ್ಯೂ. ಹಾಗೇನಾಗುತ್ತೆ ನಮಗೆ ಫಾರ್ಮುಲಾ ಬಂದಿಲ್ಲಿ 1/c ಇಂಟು ಕ್ಯೂ ಸ್ಕ್ವೇರ್ ಬೈ 2. ಅಟ್ಸ್ 1 ಕ್ಯೂ ಸ್ಕ್ವೇರ್ ಬೈ 2c ಇಸ್ ಅ ಫಾರ್ಮುಲಾ. ದಿಸ್ ಇಸ್ ದ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್. ಸೊ ನೀವು ಫಸ್ಟ್ ಸ್ಟೇಟ್ಮೆಂಟ್ ಎಕ್ಸ್ಪ್ಲೇನ್ ಮಾಡೋಕ್ಕಿಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಬೇಕು, suppose there is an uncharged capacitor, a charge for moving a charge q or for developing a charge q in the capacitor, we should do a work. This work done is stored as an energy in the capacitor. The work done to move the charge q from one plate to the other plate is stored as an energy in the capacitor. The work done starting in the ಹೇಳ್ತಾ ಇದ್ದೀನಿ. ನೀವು ಏನು ಕೆಲಸ ಮಾಡ್ತಿರೋ ಏನು ಹೇಳಿ, work done. The work done is stored as an energy in this case. That is, in this case is elastic potential. In this case potential. In this case it is energy in the capacitor. So ನಾನು ಒಂದು ಪ್ಲೇಟ್ನ ಇನ್ನೊಂದು ಪ್ಲೇಟ್ಗೆ ಚಾರ್ಜ್ನ ಮೂವ್ ಮಾಡ್ತಾ ಇದ್ದೀನಿ, ಅದಕ್ಕೆ ಕೆಲಸ ಮಾಡಬೇಕು. ಆ ಕೆಲಸ ಮಾಡಿದ್ದೇನಾಗುತ್ತೆ, ಎನರ್ಜಿ ಆಗಿ ಸ್ಟೋರ್ ಆಗಿರುತ್ತೆ. ಅರ್ಥ ಕ್ಲಿಯರ್ ಆಗಿ? ಸೊ ಓಕೆ, ನೆಕ್ಸ್ಟ್ ಆಫ್ಟರ್ವರ್ಡ್ಸ್ ಐ ಥಿಂಕ್ ಸಮ್ ಗರ್ಲ್ಸ್ ಮೈಟ್ ಹ್ಯಾವ್ ಥಾಟ್ ಇಟ್ಸ್ ಎ ರಿಬ್ಬನ್ ಬ್ಯಾಂಡ್ ಅಂತ. Okay, next. So I've written same thing ಮಕ್ಕಳೇ ಇಲ್ಲಿ. So let dw is work done to move the charge dq, dw dq, and the formula integrate ಮಾಡ್ಕೊಳ್ಳಿ, formula ಬರುತ್ತೆ. You can have various formulas for this. So you can put we have formula, right? Basically q is equal to c by v ಅಲ್ವಾ. So ಈ ಪ್ಲೇಸಲ್ಲಿ q ಪ್ಲೇಸಲ್ಲಿ c by v ಹಾಕಿದ್ರೆ c ಸ್ಕ್ವೇರ್ ಬೈ 2 ಇಂಟು c ಇಂಟು q ಬೈ c by v ಅಲ್ವಾ, v ಸ್ಕ್ವೇರ್ ಬರುತ್ತಲ್ವಾ. ವಾಟ್ ಡಿಡ್ ಐ ಡೂ, ಈ ಥರ ಬರುತ್ತೆ. So one cc cancel out. I think you will get this as c is equal to q by v. Q is equal to cv. Sorry sir, ಏನಪ್ಪ ಹಿಂಗೆ ಬರ್ತಾರೆ ಫಾರ್ಮುಲಾ, because I know the formula is half cv square. I know the formula for this is half cv square. I'm getting v square denominator, so I thought q formula c, that is c square v square 2c, cc cancel out, so we'll get like half cv square. It's like for capacitor it's half cv square. For if you take a mass m, for usually it's kinetic energy, half mv square. For if you take for example inductor ನೀವು ಓದಿಲ್ಲ, ನಿಮ್ಗೆ ಗೊತ್ತಿಲ್ಲ ಬಿಡಿ, half li square, that is inductance into current, mass into velocity, capacitance into voltage. So we call this as electrostatic analogs. So analog ಅಂತ ಹೇಳಿದ್ರೆ ಸೇಮ್ ಫಾರ್ಮುಲಾ, you have different, anyway you do not record all these things. ಬೇಡ, these are formulas. So half cv square, half q square by c, half qv. And energy density on formula ಅದು ನೆನ್ಪಿಟ್ಕೊಳ್ಳಿ ಮಕ್ಕಳೇ, energy divided by volume is called energy density. Energy formula ಬಂದು ನಮ್ಗೆ ಆ್ಯಕ್ಚುಲಿ ಫಾರ್ಮುಲಾ ಬಂದು ಹಾಫ್ ಯು ಡಿಸ್ಕಸ್ q ಸ್ಕ್ವೇರ್ ಬೈ ಸಿ ಕಲ್ತಿದ್ದೀವಲ್ಲ, ಅದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. q ಅಂದರೆ ಸಿಗ್ಮಾ ಇಂಟು ಎ, ಆ್ಯಂಡ್ ಸಿಗ್ಮಾ ಇಸ್ ನಥಿಂಗ್ ಬಟ್ ಯುವರ್ q by a ಅಲ್ವಾ. ಸಬ್ಸ್ಟಿಟ್ಯೂಟ್ ಆಲ್ ದಿಸ್ ಫಾರ್ಮುಲಾಸ್.
ಸಿಗ್ಮಾ ಪ್ಲೇಸಲ್ಲಿ ನಾನೀಗ ಕ್ಯೂ ಬೈ ಎ ಅಂತ ಹಾಕಿದ್ರೆ ಎ ಎಪ್ಸಿಲಾನ್ ಇದೆ. ಸೊ ಕ್ಯೂ ಬಂದು ಇ ಇಂಟು ಎ ಇಂಟು ಎಪ್ಸಿಲಾನ್ ಬರುತ್ತೆ. ಕ್ಯೂ ಬಂದು ಇ ಇಂಟು ಎ ಇಂಟು ಎಪ್ಸಿಲಾನ್ ಬರುತ್ತೆ. ಆ್ಯಂಡ್ ಸಿ ಫಾರ್ಮುಲಾ ವಿ ಆಲ್ರೆಡಿ ನೋ ದಟ್ ಎ ಎಪ್ಸಿಲಾನ್ ಬೈ ಡಿ. ಸೊ ಸಬ್ಸ್ಟಿಟ್ಯೂಟ್ ಆಲ್ ದಿಸ್ ಫಾರ್ಮುಲಾಸ್ ಇನ್ ದಿಸ್. ಈ ಫಾರ್ಮುಲಾನ ಇದು ಸಬ್ಸ್ಟಿಟ್ಯೂಟ್ ಮಾಡಿ. Then you'll get one more formula. This is a one more formula for energy in terms of electric field, area of the plate and D, and volume on the area into D. The volume is always cross section area into length. ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿದಾಗ ನಮಗೆ ಹಾಫ್ ಎಪ್ಸಿಲಾನ್ ಇಂಟು ಇ ಸ್ಕ್ವೇರ್ ಬರುತ್ತೆ. ಸೊ ದಿಸ್ ಇಸ್ ದ ಎನರ್ಜಿ ಡೆನ್ಸಿಟಿ ಆಫ್ ದ ಕೆಪಾಸಿಟರ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ದಟ್ಸ್ ಆಲ್ ಅಬೌಟ್ ದಿಸ್ ಮಕ್ಕಳೇ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಸೊ ಫಾಸ್ಟ್ ಆಗಿದೆ ಸರ್, ಸ್ಲೋ ಆಗಿದೆ ಸರ್. ಇನ್ನು ನಿಮ್ಗೆ ಏನು ಡೌಟ್ಸ್ ಇದ್ದರೆ ಕೇಳಿ. ಆ್ಯಂಡ್ ವಿಲ್ ಆಲ್ಸೋ ಡೂ ನ್ಯೂಮರಿಕಲ್ಸ್ ಆನ್ ದಿಸ್. ಆ್ಯಂಡ್ ವಿಲ್ ಆಲ್ಸೋ ಡೂ ಒನ್ ಮೋರ್ CET ಆನ್ ದಿಸ್ ಸೇಮ್ ಚಾಪ್ಟರ್. ನೀವು ಇಲ್ಲಿವರೆಗೂ ಓದಿ ಅರ್ಥ ಆಗಿದೆ ಅಂತ ಹೇಳಿದ್ರೆ ಇಟ್ಸ್ ರಿಯಲಿ ಗುಡ್. ಡೋಂಟ್ ಫರ್ಗೆಟ್ ಟು ಲೀವ್ ಎ ಕಮೆಂಟ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋಸ್. ಬಾಯ್. ಟೇಕ್ ಕೇರ್.